ಹೆಲೋ, ವೆಲ್ಕಮ್ ಯು ಆಲ್ ಟು ಫಿಸಿಕ್ಸ್ ವಾಲ ಕನ್ನಡ ಚಾನಲ್. ಇವತ್ತಿನ ಈ ಒಂದು ಪರ್ಟಿಕ್ಯುಲರ್ ಕ್ಲಾಸ್ನಲ್ಲಿ ನಾವು ನಮ್ಮ ಎಕ್ಸಾಂಪ್ಲರ್ ಸೀರೀಸ್ನಲ್ಲಿ ಈಕ್ವಿಲಿಬ್ರಿಯಂ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ನಿಮಗೆ ಚಾಪ್ಟರ್ ಅನಾಲಿಸಿಸ್ ಇರುತ್ತೆ, ಎಕ್ಸಾಂಪ್ಲರ್ ಕ್ವೆಶನ್ಸ್ ಇರುತ್ತೆ, ಜೊತೆಗೆ PYQs ಇರುತ್ತೆ. ಚಾಪ್ಟರ್ ಅನಾಲಿಸಿಸ್ ಪಾರ್ಟ್ ಬಂದಾಗ ದ ಎಂಟೈರ್ ಚಾಪ್ಟರ್ ಐ ಕ್ಯಾನ್ ಡಿವೈಡ್ ಇನ್ ಟು 2 ಸೆಕ್ಟರ್, ಕೆಮಿಕಲ್ ಇಕ್ವಿಲಿಬ್ರಿಯಂ ಆ್ಯಂಡ್ ಅಯಾನಿಕ್ ಇಕ್ವಿಲಿಬ್ರಿಯಂ. ಕೆಮಿಕಲ್ ಇಕ್ವಿಲಿಬ್ರಿಯಂನಲ್ಲಿ 2024ರಲ್ಲಿ ಕ್ವೆಶನ್ ಆ್ಯಕ್ಚುಲಿ ವಾಸ್ ಬೇಸ್ಡ್ ಆನ್ ಲೀ-ಚಾಟಲಿಯಸ್ ಪ್ರಿನ್ಸಿಪಲ್. 2007-2016 the question actually was based on calculation of Kc, equilibrium constant ಅನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳೋ ಬೇಸ್ ಮೇಲೆ. ಅದು ಕೆಲವೊಂದ್ಸಲ ಡಿಫ್ರೆಂಟ್ ಟೈಪ್ಸ್ನಲ್ಲಿ ಕೇಳ್ತಾರೆ. ಕಾನ್ಸಂಟ್ರೇಷನ್ ಕೊಟ್ಬಿಟ್ಟು Kc ಕಂಡಿಡಿರಿ ಅಂತ ಹೇಳಿ ಕೇಳ್ತಾರೆ, ಅಥವಾ Kc ವ್ಯಾಲ್ಯೂವನ್ನು ಡೈರೆಕ್ಟಾಗಿ ಕೊಟ್ಬಿಟ್ಟು ಈ ರಿಯಾಕ್ಷನ್ನಲ್ಲಿ ನಾವು ಕ್ಯಾಟಲಿಸ್ಟ್ ಯೂಸ್ ಮಾಡ್ತೀವಿ, ಹಾಗಾದರೆ Kc ವ್ಯಾಲ್ಯೂ ಎಷ್ಟರ ಮಟ್ಟಿಗೆ ಚೇಂಜ್ ಆಗುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೋ ಆರ್ ವಿಲ್ ಇಟ್ ಚೇಂಜಸ್ ಇನ್ ಟು ಸಮ್ ಅದರ್ ವ್ಯಾಲ್ಯೂ ಅಂತ ಟೈಪ್ ಆಫ್ ಕ್ವೆಶನ್ಸ್ನ ಕೇಳ್ತಾರೆ. ಸೊ ಹೆಚ್ಚಿಗೆ ಒಂದು 2-3 ಸಲ ಕ್ವೆಶನ್ಸ್ ರಿಪೀಟ್ ಆಗಿದೆ. ಹೇಗೆ ಅಂತ ಹೇಳಿದ್ರೆ, ಪರ್ಟಿಕ್ಯುಲರ್ ರಿಯಾಕ್ಷನ್ ಹ್ಯಾಸ್ ಒನ್ Kc ವ್ಯಾಲ್ಯೂ, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ವ್ಯಾಲ್ಯೂ ಇರುತ್ತೆ. ಈ ರಿಯಾಕ್ಷನಲ್ಲಿ ಕ್ಯಾಟಲಿಸ್ಟನ್ನು ಆ್ಯಡ್ ಮಾಡ್ತಾರೆ. ಹಾಗಾದರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ Kc? ವಿಲ್ ಇಟ್ ಬಿ ಸೇಮ್ ಆರ್ ವಿಲ್ ಇಟ್ ಬಿ ಸಮ್ ಅದರ್ ವ್ಯಾಲ್ಯೂ ಅಂತ ಕ್ವೆಶನ್ಸ್ ಸ್ವಲ್ಪ ಜಾಸ್ತಿ ಕೇಳಿದ್ದಾರೆ. ಹಾಗಾಗಿ ಅಂಥ ಕ್ವೆಶನ್ಸ್ನ ನೀವು ನೆನ್ಪಿಟ್ಕೋಬೋದು. ಇನ್ನೊಂದು KP-Kc ರಿಲೇಷನ್ಶಿಪ್, KP ಮತ್ತು Kcದು ರಿಲೇಷನ್ಶಿಪ್ ಏನಿದೆ, and that you have to work on. Kp is equal to Kc into RT to the power delta n. ಇದರಲ್ಲಿ ಕೆಲವೊಂದ್ಸಲ ಕ್ವೆಶನ್ಸ್ ಕೇಳಿದುಂಟು, ಡೆಲ್ಟಾ ಎನ್ ಇದು ವ್ಯಾಲ್ಯೂ ಏನು, ಕೊಟ್ಟಿರೋ ಈಕ್ವೇಷನ್ಗೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಡೆಲ್ಟಾ ಎನ್ ಆರ್ ವಾಟ್ ಇಸ್ ದ ರಿಲೇಷನ್ಶಿಪ್ ಬಿಟ್ವೀನ್ KP ಆ್ಯಂಡ್ Kc ಫಾರ್ ಅ ಗಿವನ್ ಈಕ್ವೇಷನ್. ಸೊ ಇದ್ರದ್ದು ಎರಡರದ್ದು ಕಾಂಬಿನೇಷನ್ ಕ್ವೆಶನ್ಸ್ ಈ ಇಯರ್ನಲ್ಲಿ ನೀವು ನೋಡ್ತೀರಾ, 2023, 22, 17, 16ನಲ್ಲಿ. ಆಮೇಲೆ ಸ್ಟೇಟ್ಮೆಂಟ್ ಟೈಪ್ ಆಫ್ ಕ್ವೆಶನ್ಸ್ ಬೇಸ್ಡ್ ಆನ್ ರಿಯಾಕ್ಷನ್ ಕೋಶಂಟ್ QC ಆ್ಯಂಡ್ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ Kc. ಓಕೆ, 2017 ಕೇಳಿದ್ರು. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ಸೊ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟು ಮತ್ತು ನಮ್ಮ ಕೆಮಿಕಲ್ ಅದು ಲೀ-ಚಾಟಲಿಯಸ್ ಪ್ರಿನ್ಸಿಪಲ್. ಸೊ ಯೂಶ್ವಲ್ ಆಗಿ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟನ್ನು ಎಫೆಕ್ಟ್ ಮಾಡೋದೇ ಟೆಂಪ್ರೇಚರ್. ಟೆಂಪ್ರೇಚರ್ ಇಸ್ ದ ಮೇಜರ್ ಥಿಂಗ್ ವಿಚ್ ಅಫೆಕ್ಟ್ಸ್ ದ ವ್ಯಾಲ್ಯೂ ಆಫ್ K. ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ Kc ವ್ಯಾಲ್ಯೂವನ್ನು ಅಫೆಕ್ಟ್ ಮಾಡೋದು ಟೆಂಪ್ರೇಚರ್. ಹಾಗಾದರೆ ಟೆಂಪ್ರೇಚರ್ ಏನಾದರೂ ಚೇಂಜಸ್ ಆದಾಗ ಹೌ ಲೀ-ಚಾಟಲಿಯಸ್ ಪ್ರಿನ್ಸಿಪಲ್ ಇಸ್ ಬಿನ್ ಅಪ್ಲೈಡ್ ಓವರ್ ದೇರ್. ಅದೇ ಥರ ಬೇರೆ ಪ್ಯಾರಾಮೀಟರ್ಸ್ಗಳು ವಿಚ್ ಕ್ಯಾನ್ ಅಫೆಕ್ಟ್ ದ ಸ್ಟೇಟ್ ಆಫ್ ಇಕ್ವಿಲಿಬ್ರಿಯಂ. ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಲ್ಲ, ಬಟ್ ಇಕ್ವಿಲಿಬ್ರಿಯಮ್ದು ಸ್ಟೇಟನ್ನು ಆಲ್ಟರ್ ಮಾಡಲಿಕ್ಕೆ ಕೆಪಬಿಲಿಟಿ ಇರುವಂತಹ ಕಾನ್ಸಂಟ್ರೇಷನ್ ಆಗಿರ್ಬೋದು, ಕ್ಯಾಟಲಿಸ್ಟ್ಗಳಾಗಿರ್ಬೋದು, ಮತ್ತು ಪ್ರೆಷರ್ ಆಗಿರಬಹುದು, ಅವುಗಳ ಬೇಸ್ ಮೇಲೆ ಲೀ-ಚಾಟಲಿಯಸ್ ಪ್ರಿನ್ಸಿಪಲ್ನ ಕನೆಕ್ಟ್ ಮಾಡಿಕೊಂಡು ಕ್ವೆಶನ್ಸ್ನ ಕೇಳಿದ್ದಾರೆ. ಸರಿನಾ? ಸೊ ಬೇಸಿಕಲಿ ಕೆಮಿಕಲ್ ಇಕ್ವಿಲಿಬ್ರಿಯಂ ಅಂತ ಹೇಳಿದ್ರೆ CET ಪರ್ಸ್ಪೆಕ್ಟಿವ್ನಿಂದ ನೀವು ಇಂಪಾರ್ಟೆನ್ಸ್ ತುಂಬ ಕಡೆ ಕೊಡಬೇಕು. ಒಂದು Kc ಮತ್ತು QC ರಿಲೇಷನ್ಶಿಪ್ಪು, ಇನ್ನೊಂದು Kc-Kp ರಿಲೇಷನ್ಶಿಪ್, KP ಆ್ಯಂಡ್ Kc ರಿಲೇಷನ್ಶಿಪ್ ಇದೆಯಲ್ಲ, ಅದರ ಬೇಸಿಸ್ ಮೇಲೆ ನೀವು ಇಂಪಾರ್ಟೆನ್ಸ್ನ ಕೊಡಬೇಕು. ಕ್ಯಾಲ್ಕುಲೇಷನ್ ಆನ್ Kc, ಜೊತೆಗೆ ಲೀ-ಚಾಟಲಿಯಸ್ ಪ್ರಿನ್ಸಿಪಲ್ದು ಅಪ್ಲಿಕೇಶನ್. ಅಯಾನಿಕ್ ಇಕ್ವಿಲಿಬ್ರಿಯಂ ಬಂದಾಗ 100% ನೋ ಡೌಟ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್ type questions are very important. So in 2024 they've asked solubility product based questions. ಕೆಲವೊಂದ್ಸಲ ಬಫರ್ ಸೊಲ್ಯೂಷನ್ನ pH ಕಂಡಿಡಿರಿ ಅಂತ ಹೇಳೋ ಕ್ವೆಶನ್ಸ್ನ ಕೇಳಿದ್ದಾರೆ. pH ಕ್ಯಾಲ್ಕುಲೇಷನ್ ಬೇಸ್ಡ್ ಆನ್ pKa, pKb ವ್ಯಾಲ್ಯೂ. ಆಮೇಲೆ ಕೆಲವೊಂದಷ್ಟು ಆ್ಯಸಿಡ್ಸ್ ಕೊಟ್ಬಿಟ್ಟು ಕಾಂಜುಗೇಟ್ ಆ್ಯಸಿಡ್ಸ್ನ ಬರೀರಿ ಅಂತ ಹೇಳಿ. ಸೊ ಡಿಸೈಡಿಂಗ್ ದ ಕಾಂಜುಗೇಟ್ ಬೇಸ್, ಕಾಂಜುಗೇಟ್ ಆ್ಯಸಿಡ್ಸ್ ಈ ವರ್ಷಗಳಲ್ಲಿ ಕೇಳಿದರು. ಆಮೇಲೆ Ka ವ್ಯಾಲ್ಯೂ ಬೇಸ್ ಮೇಲೆ, pKa ವ್ಯಾಲ್ಯೂ ಬೇಸ್ ಮೇಲೆ ಸ್ಟ್ರಾಂಗರ್ ಆ್ಯಸಿಡ್ ಯಾವುದು ಅಂತ ಹೇಳಿ ಕೇಳುವಂಥದ್ದು 2021, 2019ನಲ್ಲಿ. ಸೊ pH ರಿಲೇಟೆಡ್ ಇನ್ ಆ್ಯಂಡ್ ಔಟ್ ಆನ್ pH ಇಟ್ ಸೆಲ್ಫ್ ದೇ ವಿಲ್ ಆಸ್ಕ್ ದ ಕ್ವೆಶನ್. ಹಾಗಾದರೆ ಶುರು ಮಾಡೋಣ ನಮ್ಮ ಇವತ್ತಿನ ಈ ಒಂದು ಸೆಕ್ಷನನ್ನು. ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ದ ಪಾಯಿಂಟ್ ಐ ವಾಂಟೆಡ್ ಟು ಮೆನ್ಷನ್, ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಮತ್ತು ಸಾಲ್ಟ್ ಅನಾಲಿಸಿಸ್. ನಾವು ಏನು ಸಾಲ್ಟ್ ಅನಾಲಿಸಿಸ್ ಮಾಡ್ತೀವಲ್ವ, ಅಪ್ಲಿಕೇಶನ್ ಆಫ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಆ್ಯಂಡ್ ಕಾಮನ್ ಅಯಾನ್ ಎಫೆಕ್ಟ್. ಸೊ ಸಾಲ್ಟ್ ಅನಾಲಿಸಿಸ್ ಮತ್ತು ಸಾಲ್ಯುಬಿಲಿಟಿ ಪ್ರಾಡಕ್ಟ್ನ ಕನೆಕ್ಟ್ ಮಾಡಿರುವಂಥ ಕ್ವೆಶನ್ಸ್ನ ಕೇಳಿದ್ದಾರೆ. ಕಾಮನ್ ಅಯಾನ್ ಎಫೆಕ್ಟು, ಸಾಲ್ಟ್ ಅನಾಲಿಸಿಸ್ನಲ್ಲಿ ಗ್ರೂಪ್ 3 ರ್ಯಾಡಿಕಲ್ಸ್ನ ಡಿಟೆಕ್ಟ್ ಮಾಡಬೇಕಾದ್ರೆ ವೈ ಡು ಯು ಆ್ಯಡ್ ಅಮೋನಿಯಂ ಕ್ಲೋರೈಡ್ ಸೊಲ್ಯೂಷನ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಅಂಥ ಕ್ವೆಶನ್ಸ್ನ ನಾವು ಇಲ್ಲಿ ರಿಲೇಟ್ ಮಾಡ್ಕೊಳ್ಬೋದು. ಹಾಗಾದರೆ ಶುರು ಮಾಡೋಣ ನಮ್ಮ ಇವತ್ತಿನ ಈ ಒಂದು ಯುದ್ಧವನ್ನು. ನಮ್ಮ ಫಸ್ಟ್ ಕ್ವೆಶನ್ ಇನ್ ಎಕ್ಸಾಂಪ್ಲರ್ ಸೀರೀಸ್ ದ್ಯಾಟ್ ವಿ ನೋ ದ್ಯಾಟ್ ದ ರಿಲೇಷನ್ಶಿಪ್ ಬಿಟ್ವೀನ್ Kc ಆ್ಯಂಡ್ Kp ಇಸ್ ಈಕ್ವಲ್ ಟು ಈ ಥರ ಕೊಟ್ಟಿದ್ದಾರೆ. ಹಾಗಾದರೆ ಕೊಟ್ಟಿರುವ ಈಕ್ವೇಷನ್ ಅಮೋನಿಯಂ ಕ್ಲೋರೈಡ್ ಇನ್ ಸಾಲಿಡ್ ಸ್ಟೇಟ್ ರಿಯಾಕ್ಟ್ಸ್ ಟು ಗಿವ್ ಅಮೋನಿಯಂ ಆ್ಯಂಡ್ HCl. ಇದಕ್ಕೆ KP-Kcದು ರಿಲೇಷನ್ಶಿಪ್ನಲ್ಲಿ ಡೆಲ್ಟಾ ಎನ್ನಿನ ವ್ಯಾಲ್ಯೂ ಏನು ಅಂತ ಕೇಳಿದ್ದಾರೆ. ಸೊ ಡೆಲ್ಟಾ ಎನ್ ಅಂತ ಹೇಳಿದರೆ ಏನು? ನಂಬರ್ ಆಫ್ ಪ್ರಾಡಕ್ಟ್ ಮೈನಸ್ ನಂಬರ್ ಆಫ್ ರಿಯಾಕ್ಟೆಂಟ್. ಇದು ನಮ್ಮ ಪ್ರಾಡಕ್ಟ್, ಇದು ನಮ್ಮ ರಿಯಾಕ್ಟೆಂಟ್. ಪ್ರಾಡಕ್ಟ್ ವ್ಯಾಲ್ಯೂ ಏನು? It is 1 mole and 1 mole. There are 2 moles.
right? Reactant is not applicable because it is in the solid state. So delta N is nothing but number of moles of difference in the number of moles of gaseous product minus number of moles of gaseous reactant. Gaseous product minus gaseous reactant. Option D is the right answer. So ಇಲ್ಲಿ solid ಇರೋದ್ರಿಂದ we are not taking that value. That's it. Next question ನೋಡೋಣ ಮಕ್ಕಳೇ. For the reaction H2I2 giving Hi, okay, the standard free energy delta G naught is greater than 0 ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ what should be the equilibrium constant value? ಆಪ್ಷನ್ ಎ ಹೇಳುತ್ತೆ ಇಟ್ ಶುಡ್ ಬಿ ಈಕ್ವಲ್ ಟು 0 ಅಂತ ಹೇಳಿ. ಆಪ್ಷನ್ ಬಿ ಹೇಳುತ್ತೆ ಇಟ್ ಶುಡ್ ಬಿ ಗ್ರೇಟರ್ ದ್ಯಾನ್ 1 ಅಂತ ಹೇಳಿ. ಆಪ್ಷನ್ ಸಿ ಹೇಳುತ್ತೆ ಇಟ್ ಶುಡ್ ಬಿ ಈಕ್ವಲ್ ಟು 1 ಅಂತ ಹೇಳಿ. ಆ್ಯಂಡ್ ಆಪ್ಷನ್ ಡಿ ಹೇಳುತ್ತೆ ಕೆ ವ್ಯಾಲ್ಯೂ ಶುಡ್ ಬಿ ಲೆಸ್ಸರ್ ದ್ಯಾನ್ 1 ಅಂತ ಹೇಳಿ. ಸೊ ಕೆ ವ್ಯಾಲ್ಯೂ ಇಸ್ ಗ್ರೇಟರ್ ದ್ಯಾನ್ 1, ಕೆ ವ್ಯಾಲ್ಯೂ ಇಸ್ ಈಕ್ವಲ್ ಟು 1, ಕೆ ವ್ಯಾಲ್ಯೂ ಇಸ್ ಲೆಸ್ಸರ್ ದ್ಯಾನ್ 1, ವಿಚ್ ಇಸ್ ದ ರೈಟ್ ಆನ್ಸರ್. ವಾಟ್ ಇಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಡೆಲ್ಟಾ ಜಿ ಆ್ಯಂಡ್ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್? -2.303 RT log K. ನಾನು ಇವಾಗ ಏನು ಮಾಡ್ತೇನೆ ಗೊತ್ತಾ, ಪರ್ಪಸ್ಫುಲಿ ಲೆಟ್ ಮೀ ಟೇಕ್ ಕೆ ವ್ಯಾಲ್ಯೂ. ಅವ್ರು ಕೆ ವ್ಯಾಲ್ಯೂ ತಾನೇ ಹೇಳ್ತಿರೋದು. ಕೆ ಇಸ್ equilibrium constant value. Equilibrium constant to delta G naught Gibbs free energy is connected with this equation. You have learned this in the second PUC electrochemistry ನಲ್ಲಿ Nernst equation ನಲ್ಲೂ ಕೂಡ ನೀವು ಇದನ್ನ ಕನೆಕ್ಟ್ ಮಾಡ್ಕೊಂಡಿದ್ದೀರಾ, ಹೌದಾ? ಇಲ್ಲಿ ಕೆ ವ್ಯಾಲ್ಯೂ ಇಫ್ ಐ ಕನ್ಸಿಡರ್ ಲೆಸ್ ದ್ಯಾನ್ 0, 10⁻⁻1 ತಗೊಳ್ಳುವ ಅಂದರೆ ಲೆಸ್ ದ್ಯಾನ್ 1 10⁻⁻1 ಅಥವಾ 0.1. ಓಕೆ, ಲೆಸ್ ದ್ಯಾನ್ 1 ತಗೊಳ್ತಾ ಇದ್ದೀನಿ ಅನ್ಕೊಳ್ಳಿ. 0.1. ವಾಟ್ ವಿಲ್ ಹ್ಯಾಪನ್ ಟು ಡೆಲ್ಟಾ ಜಿ? ಡೆಲ್ಟಾ ಜಿ ಇಸ್ ಈಕ್ವಲ್ ಟು ಮೈನಸ್ನ ಬರ್ಕೊಳ್ಳಿ 2.303 RT ಲಾಗ್ ಆಫ್ ಕೆ ವ್ಯಾಲ್ಯೂ ಏನು 10⁻⁻1 ವಿಚ್ ಇಸ್ ಲೆಸ್ಸರ್ ದ್ಯಾನ್ 1. ಓಕೆ, ಅವಾಗ ಏನಾಯ್ತು ಮಕ್ಕಳೇ, 10 ಲಾಗ್ 10⁻10 ಅಂತ ಹೇಳಿದ್ರೆ 1 -1 ಇಂಟು ಲಾಗ್ 10⁻10 ಆಯಿತು. ಸೊ -2.303 RT. ಹೌ ಡು ಯು ಸಾಲ್ವ್ ದಿಸ್? -1 ಇಂಟು ಲಾಗ್ 10⁻10 ಅಂತ ಹೇಳಿದ್ರೆ 1 ಮೈನಸ್ ಇಂಟು ಮೈನಸ್ ಏನಾಯಿತು, ಪ್ಲಸ್ ವ್ಯಾಲ್ಯೂ ಆಯಿತು. ಸೊ ಯಾವಾಗ ನಮ್ಮ ಲಾಗ್ ಕೆ ವ್ಯಾಲ್ಯೂ, ಲಾಗ್ ಕೆ ಅಲ್ಲ ಜಸ್ಟ್ ಕೆ ವ್ಯಾಲ್ಯೂ, ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ವ್ಯಾಲ್ಯೂ ಒಂದಕ್ಕಿಂತ ಕಡಿಮೆ ಇರುತ್ತೋ, if the value of equilibrium constant is lesser than 1, then Gibbs free energy is going to be positive. So if K value is lesser than 1, so option D is more suitable. If K value is lesser than 1, delta G is going to be positive. Clear? Next question. Which of the following is not a general characteristic of equilibrium involving a physical process? Option A ಹೇಳುತ್ತೆ equilibrium is possible only in a closed system at a given temperature. It's a correct answer. Closed system ನಲ್ಲಿ ಎರಡು opposing factors ನ ನಾವು observe ಮಾಡಬಹುದು. ಓಪನ್ ಆದರೆ ಅಲ್ಲಿ ಒಂದೇ ಒಂದು ಫ್ಯಾಕ್ಟರ್ ಇರುತ್ತೆ, ರಿವರ್ಸ್ ಫ್ಯಾಕ್ಟರ್ ನಡೆಯಲ್ಲ ಓಪನ್ ಸಿಸ್ಟಮ್ ನಲ್ಲಿ, ಬಿಕಾಸ್ ಮ್ಯಾಟರ್ ಏನಾಗುತ್ತೆ ಹೊರಗಡೆಗೆ ಹೊರಟೋಗ್ಬಿಡುತ್ತೆ. ಸೊ ಕ್ಲೋಸ್ ಸಿಸ್ಟಮ್ನಲ್ಲಿ ಎನರ್ಜಿ ಅಟ್ಲೀಸ್ಟ್ ಎನರ್ಜಿ ಎಕ್ಸ್ಚೇಂಜ್ ಆದರೂ ಪರವಾಗಿಲ್ಲ, ಮ್ಯಾಟರ್ ಶುಡ್ ಬಿ ಪ್ರಿಸರ್ವ್ಡ್ ಅಥವಾ ಮ್ಯಾಟರ್ ಶುಡ್ ಬಿ ಕನ್ಸರ್ವ್ಡ್ ಅಂತ ಹೇಳಿ. ಆಲ್ ಮೆಷರಬಲ್ ಪ್ರಾಪರ್ಟೀಸ್ ಆಫ್ ದ ಸಿಸ್ಟಮ್ ರಿಮೇನ್ ಕಾನ್ಸ್ಟೆಂಟ್ ಸಚ್ ಆಸ್, ನಾವು ಇಕ್ವಿಲಿಬ್ರಿಯಮ್ ಅಂತ ಹೇಳಿ ಬಂದಾಗ ಕಾನ್ಸಂಟ್ರೇಷನ್ ಬಿಕಮ್ಸ್ ಕಾನ್ಸ್ಟೆಂಟ್. ಕಾನ್ಸ್ಟೆಂಟಿಗೂ ಈಕ್ವಲಿಗೂ ಇರೋ ಡಿಫರೆನ್ಸ್ ಏನು? ಈಕ್ವಲ್ ಅಂದರೆ 5 ಈಕ್ವಲ್. ಬಟ್ ಯಾವುದೋ ಒಂದು ಪಾಯಿಂಟ್ನಲ್ಲಿ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಬಂದು 4 ಮೋಲಾರ್ ಇರುತ್ತೆ, ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್ ಬಂದು ಮೇ ಬಿ ಸಮ್ ಅದರ್ ವ್ಯಾಲ್ಯೂ ಲೈಕ್ ಎಕ್ಸ್ ವ್ಯಾಲ್ಯೂ ಇರುತ್ತೆ ಅಂದ್ಕೊಳ್ಳಿ. ಓಕೆ, ಹಾಗಿದ್ದಾಗ ಈ 4 ಎಕ್ಸು ಕ್ಯಾನ್ ಬಿ ಈಕ್ವಲ್, ಮೇ ನಾಟ್ ಬಿ ಈಕ್ವಲ್, ಬಟ್ ದೇ ರಿಮೇನ್ ಕಾನ್ಸ್ಟೆಂಟ್, ಅವುಗಳು ಚೇಂಜ್ ಆಗಲ್ಲ. ಓಕೆ, ಸೊ ಆಲ್ ಮೆಷರಬಲ್ ಪ್ರಾಪರ್ಟೀಸ್ ಅಂತ ಹೇಳುವಂಥದ್ದು ಇದರಲ್ಲಿ ಕಾನ್ಸಂಟ್ರೇಷನ್ ಆಗಿರಬಹುದು, ಚೇಂಜ್ ಆಗಲ್ಲ ಇಕ್ವಿಲಿಬ್ರಿಯಮ್ನಲ್ಲಿ, ಟೆಂಪ್ರೇಚರ್ ಇಕ್ವಿಲಿಬ್ರಿಯಮ್ನಲ್ಲಿ ಚೇಂಜ್ ಆಗಲ್ಲ, ಪ್ರೆಷರ್ ಬಿಟ್ವೀನ್ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಅಲ್ಲಿ ಎಲ್ಲವೂ ಕೂಡ ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ ಹೇಳುವಂಥದ್ದು. ಆಲ್ ಫಿಸಿಕಲ್ ಪ್ರಾಸೆಸ್ ವಿಲ್ ಸ್ಟಾಪ್ ಇಟ್ ಇಕ್ವಿಲಿಬ್ರಿಯಮ್. ಫಿಸಿಕಲ್ ಪ್ರಾಸೆಸ್ ಅಂತ ಹೇಳಿದ್ರೆ ಅರ್ಥ ಏನು?
let me take solid ice molecules and little amount of water in a closed container. Okay, closed isolated container. ಟೆಂಪ್ರೇಚರ್ನ ಕರೆಕ್ಟಾಗಿ ಝೀರೋದಲ್ಲಿ ಮಾನಿಟರ್ ಮಾಡ್ತಾ ಇದ್ದಾನೆ. ಅಲ್ಲಿ at 0 degrees Celsius, when equilibrium has established, number of molecules of water remaining in the solid state and number of molecules of water remaining in the liquid state will be ಯಾವಾಗಲೂ ಕೂಡ ಕಾನ್ಸ್ಟೆಂಟ್ ಆಗಿರುತ್ತೆ, ಈಕ್ವಲ್ ಆಗಿರಬೇಕು ಅಂತಿಲ್ಲ, ಕಾನ್ಸ್ಟೆಂಟ್ ಆಗಿರುತ್ತೆ. ಅಂದರೆ ಸೇ ದಟ್ ಒಂದು 50 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಸಾಲಿಡ್ ಸ್ಟೇಟ್ನಲ್ಲಿದೆ, ಒಂದು 120 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಬಂದು ಲಿಕ್ವಿಡ್ ಸ್ಟೇಟ್ನಲ್ಲಿದೆ ಅನ್ಕೊಳ್ಳಿ, ರ್ಯಾಂಡಮ್ ಆಗಿ ತಗೊಳ್ತಾ ಇದ್ದಾನೆ ವ್ಯಾಲ್ಯೂಸ್ನ, ದೇ ವಿಲ್ ಬಿ ಕಾನ್ಸ್ಟೆಂಟ್. ಅಂದರೆ ಈ ವ್ಯಾಲ್ಯೂಸ್ ಮತ್ತೆ ಚೇಂಜ್ ಆಗಲ್ಲ. ಅಂದರೆ ಇಲ್ಲಿ 50ರಿಂದ ಸೇ ದಟ್ ಒಂದು ಮಾಲಿಕ್ಯೂಲ್ಸ್ಗಳು ಲಿಕ್ವಿಡ್ಗೆ ಬರ್ತಾ ಇದೆ ಅನ್ಕೊಳ್ಳಿ, ಅವಾಗ ಸಾಲಿಡ್ ಮಾಲಿಕ್ಯೂಲ್ಸ್ ಎಷ್ಟಾಯಿತು 49, ಬಿಕಾಸ್ 50ರಲ್ಲಿದ್ದ ಒಂದು ಮಾಲಿಕ್ಯೂಲ್ ಲಿಕ್ವಿಡ್ ಆಗ್ತಿದೆ ಅನ್ಕೊಳ್ಳಿ, ಅವಾಗ 120ರಲ್ಲಿದ್ದ ಒಂದು ಮಾಲಿಕ್ಯೂಲ್ ಏನಾಯಿತು, ಔಟ್ ಆಫ್ 120 ಒಂದು ಎಕ್ಸ್ಕ್ಯೂಸ್ ಮಿ ಔಟ್ ಆಫ್ 120 ಒನ್ ಮಾಲಿಕ್ಯೂಲ್ ಗೆಟ್ಸ್ ಇನ್ ಟು ಸಾಲಿಡ್ ಸ್ಟೇಟ್. ಸೊ ನಮಗೇನು ಅರ್ಥ ಆಯಿತು ಇಲ್ಲಿಂದ, 120ಇಂದ ಒಂದು ಮಾಲಿಕ್ಯೂಲ್ ಸಾಲಿಡ್ ಸ್ಟೇಟಿಗೆ ಹೋಗುತ್ತೆ, ಸಾಲಿಡ್ ಸ್ಟೇಟ್ನಿಂದ ಒಂದು ಮಾಲಿಕ್ಯೂಲ್ ಲಿಕ್ವಿಡ್ ಸ್ಟೇಟಿಗೆ ಬರುತ್ತೆ ಅಂತ ಹೇಳಿ. ಅಂದರೆ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಚೇಂಜಿಂಗ್ ಇನ್ ಟು ಸಾಲಿಡ್ ಟು ಲಿಕ್ವಿಡ್, ಲಿಕ್ವಿಡ್ ಟು ಸಾಲಿಡ್ ವಿಲ್ ಹ್ಯಾಪನ್ ಕಂಟಿನ್ಯೂಸ್ಲಿ. ಅದು ಕಂಟಿನ್ಯೂಸ್ ಆಗಿ ನಡೀತಾನೇ ಇರುತ್ತೆ. ಬಟ್ ಅದು ಇಲ್ಲಿಂದ ಒಂದು ಮಾಲಿಕ್ಯೂಲ್ ಈಚೆ ಬಂತು, ಇಲ್ಲಿಂದ ಒಂದು ಮಾಲಿಕ್ಯೂಲ್ ಆಚೆಗೆ ಹೋಗುತ್ತೆ. ದಿಸ್ ಚೇಂಜ್ ಇಸ್ ಕಂಟಿನ್ಯೂಸ್ ಆಗಿರೋದ್ರಿಂದ ದ ಓವರ್ ಆಲ್ ಚೇಂಜ್ ಬಂದು ಏನು ಚೇಂಜೇ ಆಗಿಲ್ಲ ಅಂತ ಅನಿಸ್ಬೇಕು, ಬಟ್ ಯಾವುದೇ ಒಂದು ಪ್ರಾಸೆಸ್ ಇಕ್ವಿಲಿಬ್ರಿಯಂನಲ್ಲಿ ಸ್ಟಾಪ್ ಆಗಲ್ಲ, ಇಟ್ ವಿಲ್ ಬಿ ಕಂಟಿನ್ಯೂಸ್. ಸೊ ಆಪ್ಷನ್ ಸಿ ಇಸ್ ನಾಟ್ ಇನ್ ಕರೆಕ್ಟ್, ಆಪ್ಷನ್ ಸಿ ಅಂತ ಹೇಳೋದು ಇಸ್ ರಾಂಗ್. ನೆಕ್ಸ್ಟ್, ಇದು ವಾಟರ್ದ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸಿಮಿಲರ್ಲಿ ಯು ಕ್ಯಾನ್ ಟೇಕ್ ಎಕ್ಸಾಂಪಲ್ ಆಫ್ ಗ್ಯಾಸ್ ಆ್ಯಂಡ್ ಲಿಕ್ವಿಡ್. ಗ್ಯಾಸ್ ಚೇಂಜಿಂಗ್ ಇನ್ ಟು ಲಿಕ್ವಿಡ್, ಲಿಕ್ವಿಡ್ ಮಾಲಿಕ್ಯೂಲ್ಸ್ ಚೇಂಜಿಂಗ್ ಇನ್ ಟು ಗ್ಯಾಸ್ ಆಟ್ ಇಕ್ವಿಲಿಬ್ರಿಯಂ ವಿಲ್ ಬಿ ಕಂಟಿನ್ಯೂಸ್ಲಿ ಹ್ಯಾಪನಿಂಗ್. ಬಟ್ ಒಂದು ಗ್ಯಾಸ್ ಮಾಲಿಕ್ಯೂಲ್ ಲಿಕ್ವಿಡ್ ಆದರೆ ಒಂದು ಲಿಕ್ವಿಡ್ ಮಾಲಿಕ್ಯೂಲ್ ತಿರ್ಗಾ ಗ್ಯಾಸ್ ಆಗೋದ್ರಿಂದ ನೆಟ್ ಚೇಂಜ್ ಬಂದು 0 ಆಗಿರುತ್ತೆ. ಬಟ್ ದಟ್ ಚೇಂಜ್ ಅಥವಾ ದಟ್ ಇಫ್ ರಿಯಾಕ್ಷನ್ ಇಸ್ ಕಂಟಿನ್ಯೂಸ್ ಆಟ್ ಇಕ್ವಿಲಿಬ್ರಿಯಂ. ಸೊ option C is not a general characteristic of equilibrium. The opposing process occur at the same rate and there is a dynamic but stable condition. ಅಂದರೆ ಅರ್ಥ ಏನು, ಗ್ಯಾಸ್ ಲಿಕ್ವಿಡ್ ಆಗೋದು, ಲಿಕ್ವಿಡ್ ಗ್ಯಾಸ್ ಆಗೋದು, ಎರಡು ಆಪೋಸಿಂಗ್ ಪ್ರಾಸೆಸ್, ಎರಡು ಕೂಡ ಒಂದೇ ಸ್ಪೀಡ್ನಲ್ಲಿ ಆಗುತ್ತೆ. ಎಷ್ಟು ಟೈಮ್ ಒಂದು ಗೇಷಿಯಸ್ ಮಾಲಿಕ್ಯೂಲ್ ಲಿಕ್ವಿಡ್ ಮಾಲಿಕ್ಯೂಲ್ ತಗೊಳ್ಳೋಕ್ಕೆ ಟೈಮ್ ತಗೊಳುತ್ತೋ ಅಷ್ಟೇ ಟೈಮ್ ಒಂದು ಲಿಕ್ವಿಡ್ ಗ್ಯಾಸ್ ಆಗ್ಲಿಕ್ಕೆ ತಗೊಳ್ತಾ ಇದೆ. ಸೊ ದ್ಯಾಟ್ ನಂಬರ್ಸ್ ಕಾನ್ಸ್ಟೆಂಟ್ ಆಗಿರುತ್ತೆ, 1 1 ಅಂತ ಹೇಳಿ. ಅಲ್ಲಿ ಟೈಮ್ ಡಿಲೇ ಬಂದ್ಬಿಟ್ರೆ ಏನಾಯಿತು, ನಂಬರ್ಸ್ಗಳು ಆಚೀಚೆ ಆಗಿಬಿಡುತ್ತೆ, ರೈಟ್. ಸೊ ದ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಇಸ್ ಈಕ್ವಲ್ ಟು ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ದ ಇಕ್ವಿಲಿಬ್ರಿಯಂ ಸ್ಟೇಟ್ ಈಸ್. ಡೈನಮಿಕ್ ಅಂತ ಹೇಳೋದು ಯಾಕೆ, ಬಿಕಾಸ್ ಇಟ್ ಇಸ್ ಮೂವಿಂಗ್, a matter is not constant here. The changes, whatever is happening in that matter, molecules are under continuous reaction, continuous process. So overall change is 0, but there is a continuous opposing process. ಒಂದು ರಿಯಾಕ್ಷನ್ಗೆ ಅದರ opposing reaction continuous ಆಗಿ ನಡೆಯೋದ್ರಿಂದ we say that the process is dynamic and stable ಅಂತ ಹೇಳಿ. So option A, B, D are the characteristics of equilibrium except C. Now PCl5, PCl3, Cl2 are at equilibrium at 500 Kelvin in a closed container and their concentrations are 0.8 into 10 to the power 3 mole per liter. PCl5 So PCl5 concentration is 0.8 into 10 to the power 3 mole per liter, 1.2 into 10 to the power minus 3 mole per liter, 1.2 into 10 to the power minus 3 mole per liter. ಹಾಗಾದ್ರೆ what is the value of Kc? The reaction given is PCl5 decomposed to give PCl3 and Cl2. So here Kc value, equilibrium constant expression ಹೇಗೆ ಬರೀತೀರಾ, product of concentration of PCl3 into Cl2 divided by product of concentration of PCl5. What is the value of PCl3 here? 1.2, correct?
ಕಾನ್ಸಂಟ್ರೇಷನ್ ಆಫ್ Cl2 ಎಷ್ಟು 1.2 ಇಂಟು 10⁻³ ಕಾನ್ಸಂಟ್ರೇಷನ್ ಆಫ್ PCl5 ಎಷ್ಟು 0.8 ಇಂಟು 10⁻³ 10⁻³ ಕ್ಯಾನ್ಸಲ್ ಆಯಿತು. 1.8 ಇಂಟು 1.2 ಇಂಟು 1.2 12 12 144, ಸೊ 1.44 ಆಯಿತು. ಡಿವೈಡೆಡ್ ಬೈ 0.8 ಇದೆ, ರೈಟ್, ಡಿವೈಡೆಡ್ ಬೈ 0.8 ಇದೆ. ನಿಮಗೆ ಡೆಸಿಮಲ್ ಪಾಯಿಂಟ್ಸ್ ಇದ್ದಾಗ ಕ್ಯಾಲ್ಕುಲೇಷನ್ಸ್ ಪ್ರಾಬ್ಲಮ್ ಇದೆ ಅಂತ ಹೇಳೋರು ಏನು ಮಾಡಿ, ಡೆಸಿಮಲ್ ಪಾಯಿಂಟ್ನ ರಿಮೂವ್ ಮಾಡಿ. 1.44ನ ಐ ಕ್ಯಾನ್ ರೈಟ್ ಇಟ್ ಇಸ್ 144/100 ಆಯಿತಾ. ಡೆಸಿಮಲ್ ಪಾಯಿಂಟ್ ಆದಮೇಲೆ ಎಷ್ಟು ಪ್ಲೇಸಸ್ ಇದೆ ಅಷ್ಟು 0 ಹಾಕಿದ್ರೆ ಆಯಿತು. 0.8 ಐ ಕ್ಯಾನ್ ರೈಟ್ ಇಟ್ ಬೈ 8/10, ಸೊ ದ್ಯಾಟ್ ಗೋಸ್ ಇನ್ ದ ನ್ಯೂಮರೇಟರ್, ಕರೆಕ್ಟ್. ಸೊ 10ಗೆ 10 0 ಕ್ಯಾನ್ಸಲ್ ಆಯಿತು. 8 1s 8, ಇಲ್ಲೂ ಕೂಡ 8 ಓನ್ಲಿ 8. 14ರಲ್ಲಿ 8ನ್ನು ರಿಮೂವ್ ಮಾಡಿದ್ರೆ ಎಷ್ಟಿದೆ 6, 8 8ಲಿ 64, ಸೊ 18/10 ಇಸ್ ಈಕ್ವಲ್ ಟು 1.8 ಇಂಟು ಇಲ್ಲಿ 10⁻³ ಹಾಗೆ ಉಳ್ಕೊಂಡಿದೆ. ಸೊ ದ ಆನ್ಸರ್ ವಿಲ್ ಬಿ 1.8 ಇಂಟು 10⁻³ ಮೋಲ್ ಪರ್ ಲೀಟರ್. So let me consider it as option B. In option B, I have given the 1.8 into 10⁻³ value. Okay. So 8 into 10⁻³, 0.8 into 10⁻³, 1.8 into 10⁻³ 1.8 into 10⁻+3 mole per liter, 0.155. Out of this, option B is the right answer. Next question. Which of the following statement is incorrect? So, in equilibrium mixture of ice and water kept in perfectly insulated flask, andre there is no heat is passing into the system, neither heat is coming out of the system. Perfectly you are maintaining the 0 degree Celsius. And here solid and liquid coexist. A temperature in which solid and liquid coexist ಆಗ್ತಾ ಇದೆ. ಆ ಟೆಂಪ್ರೇಚರ್ನ ವಿ ಕಾಲ್ ಆಸ್ ಮೆಲ್ಟಿಂಗ್ ಪಾಯಿಂಟ್ ಅಥವಾ ಫ್ರೀಸಿಂಗ್ ಪಾಯಿಂಟ್ ಅಂತ ಹೇಳಿ ಕರಿತೇವೆ. ಸೊ ಮಾಸ್ ಆಫ್ ಐಸ್ ಆ್ಯಂಡ್ ವಾಟರ್ ಡಸ್ ನಾಟ್ ಚೇಂಜ್ ವಿತ್ ಟೈಮ್. ಸೊ ಇಕ್ವಿಲಿಬ್ರಿಯಮ್ನಲ್ಲಿ ಇದೆ ಅಂತ ಹೇಳಿದ್ರೆ ಅಲ್ಲಿ ಟೋಟಲ್ ಮಾಸ್ ಆಫ್ ವಾಟರ್ ಆ್ಯಂಡ್ ಟೋಟಲ್ ಮಾಸ್ ಆಫ್ ಐಸ್ ಚೇಂಜ್ ಆಗಲ್ಲ. ಸೊ ದ್ಯಾಟ್ಸ್ ಎಕ್ಸಾಕ್ಟ್ಲಿ ವಾಟ್ ವಿ ಸೇ ಇಟ್ ಆಸ್ ವಾಟರ್ ಇನ್ ಗೇಷಿಯಸ್ ಸ್ಟೇಟ್. ಓಕೆ, ಸರಿ, ವಾಟರ್ ಇನ್ ಸಾಲಿಡ್ ಸ್ಟೇಟ್ ತಗೊಳ್ತೇನೆ and water in liquid state. The forward reaction is called as fusion because solid melt ಆಗೋದನ್ನ ನಾವು fusion ಅಂತ ಹೇಳಿ ಕರಿತೀವಿ. liquid solid ಆಗೋದನ್ನ ನಾವು freezing ಅಂತ ಹೇಳಿ ಕರಿತೀವಿ. ಇಲ್ಲಿ rate of fusion, okay, rate of fusion is equal to rate of freezing. ಎಷ್ಟು ವಾಟರ್ ಮಾಲಿಕ್ಯೂಲ್ಸ್ಗಳು ಒಂದು ಐಸ್ ಮಾಲಿಕ್ಯೂಲ್ ಆಗಿ ಫ್ರೀಸ್ ಆಗುತ್ತೋ ಅಷ್ಟೇ ಐಸ್ ಮಾಲಿಕ್ಯೂಲ್ಸ್ಗಳು ವಾಟರ್ ಆಗಿ ಫ್ರೀಸ್ ಆದಾಗ ಇದರ ಮಾಸ್ ಮತ್ತು ಇದರ ಮಾಸ್ ಒಟ್ಟು ವೇಟ್ ಅಂತ ಹೇಳುವಂಥದ್ದು ಇಕ್ವಿಲಿಬ್ರಿಯಂನಲ್ಲಿ ಕಾನ್ಸ್ಟೆಂಟ್ ಆಗಿರುತ್ತೆ. ವಾಟರ್ ಮತ್ತು ಐಸ್ ಇದು ಮಾಸ್ ಏನಾಗುತ್ತೆ, ಚೇಂಜ್ ಆಗಲ್ಲ. ಓಕೆನಾ, ಈಕ್ವಲ್ ಆಗಿರ್ಬೋದು ಆಗಿಲ್ಲದೆ ಇರ್ಬೋದು, ಬಟ್ ಚೇಂಜ್ ಆಗಲ್ಲ. Now, the intensity of the red color increases when oxalic acid is added to a solution containing iron 3 nitrate and potassium thiocyanate. See, iron 3 nitrate which reacts with potassium thiocyanate will give us one complex, okay? Fe 3 plus SCN minus ಏನು ಮಾಡುತ್ತೆ, ಒಂದು ಕಾಂಪ್ಲೆಕ್ಸನ್ನು ಕೊಡುತ್ತೆ. ಯಾವ ಕಾಂಪ್ಲೆಕ್ಸ್ ಅದು? FeSCN, ರೆಡ್ ಕಲರ್ ಚಾರ್ಜ್ ಇವಾಗ 3+ನಿಂದ ಒಂದು ಕಳೆದ್ರೆ 2+. ಸೊ ಇಟ್ ಇಸ್ ವೆರಿ ಇಂಟೆನ್ಸ್ ರೆಡ್ ಕಲರ್ ಕೊಡುವಂತಹ ಸೊ ಥಯೋಸಯನೇಟ್ ಅಯನ್ 2, ಥಯೋಸಯನಟೋ ಅಯನ್ 3+ ಚಾರ್ಜ್ ಇದು. ಸೊ ಅಯನ್ 3 ಅಂತ ಹೇಳೋ ಕಾಂಪ್ಲೆಕ್ಸ್ನ ಕೊಡ್ತಾ ಇದೆ. ಕಾಂಪ್ಲೆಕ್ಸ್ ನೇಮ್ ಅಕಾರ್ಡಿಂಗ್ ಟು ಅವರ್ ಕೋಆರ್ಡಿನೇಷನ್ ಕಂಪೌಂಡ್ ರೂಲ್. ಈ ಕಾಂಪ್ಲೆಕ್ಸ್ಗೆ ರೆಡ್ ಕಲರ್ ಇರುತ್ತೆ. ನೀವೇನು ಮಾಡ್ತೀರಾ, ಇದಕ್ಕೆ ಎಕ್ಸಸ್ ಆಫ್ ಏನನ್ನು ಆ್ಯಡ್ ಮಾಡ್ತೀರಾ, ಆಕ್ಸಾಲಿಕ್ ಆ್ಯಸಿಡನ್ನು ಆ್ಯಡ್ ಮಾಡ್ತೀರಾ. ಏನು ಆ್ಯಡ್ ಮಾಡ್ತೀರಾ, ಆಕ್ಸಾಲಿಕ್ ಆ್ಯಸಿಡ್ ಆ್ಯಡ್ ಮಾಡ್ತೀರಾ. ನೀವು ಇವಾಗ ಸಾಕಷ್ಟು KCT ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಕಲ್ತಿದ್ದೀರಾ ದ್ಯಾಟ್ ಅಯನ್ ಮತ್ತು ಆಕ್ಸಾಲಿಕ್ ಆ್ಯಸಿಡ್ ಅಂತ ಹೇಳಿದ್ರು ಲಿಗ್ಯಾಂಡ್ ಥರ ಆ್ಯಕ್ಟ್ ಆಗುತ್ತೆ. ಇದೇನು ಮಾಡುತ್ತೆ, ಆಕ್ಸಾಲಿಕ್ ಆ್ಯಸಿಡ್ COO ಮೈನಸ್ ಇಲ್ಲಿ ಆಕ್ಸಿಜನ್ ವಿಲ್ ಆ್ಯಕ್ಟ್ ಆಸ್ ಎ ಬೈಡೆಂಟೇಟ್ ಲಿಗ್ಯಾಂಡ್
ಅವನು ನೆಗೆಟಿವ್ ಚಾರ್ಜ್ ತಾನೆ, whom it has to combine Fe2+. ಸೊ Fe2+ನ ಆಕ್ಸಾಲಿಕ್ ಆಸಿಡ್ ಹೋಗಿ ಕಂಬೈನ್ ಮಾಡ್ತಾ ಇದ್ದಾನೆ. ಅಂದರೆ ಲಿಟ್ರಲಿ ಆಕ್ಸಾಲಿಕ್ ಆಸಿಡ್ನ ಆ್ಯಡ್ ಮಾಡಿದಾಗ ಹಿಸ್ ಗೋಯಿಂಗ್ ಟು ಫಾರ್ಮ್ ಅ ಕಾಂಪ್ಲೆಕ್ಸ್ ವಿತ್ Fe3+. ಓಕೆ, ಆಕ್ಸಾಲಿಕ್ ಆಸಿಡ್ದು ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ, FeC2O4 ಥ್ರೈಸ್ 3- ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ. ಬಿಕಾಸ್ C2O4 ಒಂದು C2O4ಗೆ 2 ನೆಗೆಟಿವ್ ಚಾರ್ಜ್ ಇದೆ, 3 C2O4 ಅಂದರೆ 6 ನೆಗೆಟಿವ್ ಚಾರ್ಜ್ ಆ್ಯಂಡ್ ದ ಚಾರ್ಜ್ ಆಫ್ Fe ಇದು ಚಾರ್ಜ್ ಏನಾಯಿತು +3 ಇತ್ತು, ಇದರ ಒಟ್ಟು ಚಾರ್ಜ್ ಏನಾಯಿತು -6 ಆಯಿತು. ಏಕೆಂದರೆ -2 ಅಂತ ಹೇಳೋದು ಒಂದು ಆಕ್ಸಾಲಿಕ್ ಆ್ಯಸಿಡ್. ಅಂತಹ ಎಷ್ಟು ಆಕ್ಸಾಲಿಕ್ ಆ್ಯಸಿಡ್ ಇದೆ ನಮ್ಮ ಹತ್ರ? 3 ಆಕ್ಸಾಲಿಕ್ ಆ್ಯಸಿಡ್ ಇದೆ. -2 -2 -2 -6, ಟೋಟಲ್ ಚಾರ್ಜ್ ಆಫ್ ದ ಕಾಂಪ್ಲೆಕ್ಸ್ ಬಂದು 3- ಆಯಿತು. ನೌ ದಿಸ್ ಇಸ್ ನಾಟ್ ದ ಮ್ಯಾಟರ್, ಕಾಂಪ್ಲೆಕ್ಸ್ ಏನು ಫಾರ್ಮ್ ಆಯಿತು ಅಂತಲ್ಲ ಇಲ್ಲಿ ಮ್ಯಾಟರ್ ಇಸ್ Feಗೆ ಏನಾಯಿತು, Fe ಏನಾಯ್ದ ಕಾಂಪ್ಲೆಕ್ಸ್ ಆದ. ಅಂದರೆ Feಯನ್ನು ಕಂಪ್ಲೀಟಾಗಿ ನಾವು ರಿಮೂವ್ ಮಾಡ್ತಾ ಇದ್ದೀವಿ ಸಿಸ್ಟಮ್ನಿಂದ, ಈ Feಯನ್ನು ಬಾಚ್ಕೊಂಡು ಹೊರಗಡೆ ತೆಗಿತಾ ಇದ್ದೀವಿ, ರೈಟ್? Fe ಕಾನ್ಸಂಟ್ರೇಷನ್ ಲಿಟ್ರಲಿ ವಿ ಆರ್ ಗ್ರಾಬಿಂಗ್ ಔಟ್ಸೈಡ್ ಫ್ರಮ್ ದಟ್ ರಿಯಾಕ್ಷನ್ ಸಿಸ್ಟಮ್. ಸೊ ವೆನ್ ದ ಕಾನ್ಸಂಟ್ರೇಷನ್ ಆಫ್ Fe3+ reducing because of oxalic acid relationship with Fe, ಆಕ್ಸಾಲಿಕ್ ಆಸಿಡ್ ಹೋಗಿ Feನ ಬಾ ಮಾರೆಯ ಹೋಗೋಣ ಮೂವಿ ಟಿಕೆಟ್ ನೋಡೋಣ, ಪುಷ್ಪ 2 ಬಂದಿದೆಲ್ಲ, ಹೋಗಿ ಮೂವಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಕರ್ಕೊಂಡು ಕಾಂಪ್ಲೆಕ್ಸ್ ಫಾರ್ಮ್ ಮಾಡಿಕೊಂಡು ಹೊರಟೋಗ್ತಾ ಇದೆ. Fe ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಇದೆ. ಆವಾಗ ಇದೇನಾಗುತ್ತೆ, ಡಿಸೋಸಿಯೇಟ್ ಆಗಿ ಜಾಸ್ತಿ Fe3+ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಹೈ ಅಮೌಂಟ್ ಆಫ್ Fe3+ನ, ಅಂದರೆ ಹೈ ಅಮೌಂಟ್ ಅಲ್ಲ, ಅಮೌಂಟ್ ಆಫ್ Fe3+ ಎಷ್ಟು ಹೋಗಿದೆಯೋ ಅಷ್ಟನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಈ ಕಾಂಪ್ಲೆಕ್ಸ್ ಏನು ಮಾಡುತ್ತೆ, ಸ್ಪ್ಲಿಟ್ ಆಗುತ್ತೆ. ಈ ಕಾಂಪ್ಲೆಕ್ಸ್ ಸ್ಪ್ಲಿಟ್ ಆಗಿ ಇದನ್ನು ಕೊಡುತ್ತೆ ಅಂತ ಹೇಳಿ. ಸೊ ಆ ಟೈಮ್ನಲ್ಲಿ ಇದೇನಾದರೂ ಡಿಸೋಸಿಯೇಟ್ ಆಯಿತು ಅಂದರೆ ರೆಡ್ ಕಲರ್ ಏನಾಗಬೇಕು, ಕಡಿಮೆ ಆಗಬೇಕು. ಇದು ಯಾವಾಗ ಜಾಸ್ತಿ, ಯಾವಾಗ ಇದೆರಡು ಕಂಬೈನ್ ಆಗಿ ಇದನ್ನು ಕೊಡುತ್ತೋ ಇದು ಜಾಸ್ತಿ. ಇದೇ ಸ್ಪ್ಲಿಟ್ ಆಗಿ ವಾಪಸ್ ಅಯಾನಿಕ್ ಫಾರ್ಮ್ನಲ್ಲಿ ಬರ್ತಾ ಇದೆ ಅಂದರೆ ರೆಡ್ ಕಲರ್ದು ಇಂಟೆನ್ಸಿಟಿ ಏನಾಗಬೇಕು, ಕಡಿಮೆ ಆಗಬೇಕಲ್ವಾ? ಹಾಗಾದರೆ ಅವ್ರು ಏನು ಕೊಟ್ಟಿದ್ದಾರೆ ಇಲ್ಲಿ, ಅವ್ರು ಹೇಳ್ತಾ ಇದ್ದಾರೆ ಇಂಟೆನ್ಸಿಟಿ ಆಫ್ ದ ರೆಡ್ ಕಲರ್ ಇನ್ಕ್ರೀಸ್ ಆಗುತ್ತಂತೆ. ಯಾವಾಗ ಆಕ್ಸಾಲಿಕ್ ಆಸಿಡ್ನ ನಾವು ಆ್ಯಡ್ ಮಾಡಿದಾಗ ಈ ಸೊಲ್ಯೂಷನಿಗೆ ರೆಡ್ ಕಲರ್ ಜಾಸ್ತಿ ಆಗಬೇಕು. ಅದು ಹೇಗೆ ಜಾಸ್ತಿ ಆಗುತ್ತೆ, ರೆಡ್ ಕಲರ್ ಕಡಿಮೆ ಆಗಬೇಕು. ಯಾಕೆಂದರೆ ಆಕ್ಸಾಲಿಕ್ ಆಸಿಡ್ ಹೋಗಿ Feಯನ್ನು ಕರ್ಕೊಂಡು ಬಂದಾಗ ಜಾಸ್ತಿ Feಯನ್ನು ಪ್ರೊಡ್ಯೂಸ್ ಮಾಡಲಿಕ್ಕೋಸ್ಕರ ಈ ಕಾಂಪ್ಲೆಕ್ಸ್ ಜಾಸ್ತಿ ಸ್ಪ್ಲಿಟ್ ಆಗೋದ್ರಿಂದ ರೆಡ್ ಕಲರ್ ವಿಲ್ ನಾಟ್ ಇನ್ಕ್ರೀಸ್, ರೆಡ್ ಕಲರ್ ರಾದರ್ ಡಿಕ್ರೀಸ್ ಆಗುತ್ತೆ. ಸೊ ಆಪ್ಷನ್ ಬಿ ಹ್ಯಾಸ್ ಅ ರಾಂಗ್ ಸ್ಟೇಟ್ಮೆಂಟ್ ಇನ್ ಇಟ್. ಇಲ್ಲಿ ಇನ್ಕ್ರೀಸ್ ಆಗುತ್ತೆ ಅಂತ ಏನು ಬರ್ದಿದಾರಲ್ಲ, ಇಟ್ ಶುಡ್ ಬಿ ಡಿಕ್ರೀಸ್ ಆಗುತ್ತೆ ಅಂತ ಹೇಳಿ. ಇದು ನಿಮಗೆ ಅರ್ಥ ಆಗಲಿ, ನೀವು ನೋಟ್ಸ್ ಬರ್ಕೊಳ್ತಾ ಇದ್ರಾನ ಅಲ್ಲಿ ಬರ್ಕೊಳ್ಳಿ. ಆನ್ ಎಡಿಷನ್ ಆಫ್ ಕ್ಯಾಟಲಿಸ್ಟ್ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ವ್ಯಾಲ್ಯೂ ಇಸ್ ನಾಟ್ ಅಫೆಕ್ಟೆಡ್. ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ Kc ವ್ಯಾಲ್ಯೂ ಅಫೆಕ್ಟ್ ಆಗೋದು ಟೆಂಪ್ರೇಚರ್ ಚೇಂಜಸ್ ಆದಾಗ. ಕ್ಯಾಟಲಿಸ್ಟ್ನ ಆ್ಯಡ್ ಮಾಡಿದ್ರೆ ಸ್ಟೇಟ್ ಆಫ್ ಇಕ್ವಿಲಿಬ್ರಿಯಂ ಬೇಗ ಬರುತ್ತೆ. ಒಂದು ಅರ್ಧ ಗಂಟೆ ಆದಮೇಲೆ ಇಕ್ವಿಲಿಬ್ರಿಯಂ ಸ್ಟೇಟ್ ಎಸ್ಟಾಬ್ಲಿಷ್ ಆಗೋದು ಒಂದು 10 ನಿಮಿಷದಲ್ಲಿ ಎಸ್ಟಾಬ್ಲಿಷ್ ಆಗ್ಬೋದೇ ಹೊರತು Kc ವ್ಯಾಲ್ಯೂಗೆ ಯಾವುದೇ ಥರದ ಚೇಂಜಸ್ ಆಗಲ್ಲ. ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಫಾರ್ ಅ ರಿಯಾಕ್ಷನ್ ವಿತ್ ನೆಗೆಟಿವ್ ΔH ವ್ಯಾಲ್ಯೂ. Equilibrium constant for a reaction with negative ΔH value decreases as the temperature increases. Equilibrium constant Kc of a reaction with a negative ΔH value. ಇಲ್ಲಿ ಟೆಂಪ್ರೇಚರ್ ನೋಡಿ, ಟೆಂಪ್ರೇಚರ್ ಅಂತ ಹೇಳುವಂಥದ್ದು ವಿಲ್ ಅಫೆಕ್ಟ್ ದ Kc, ಹೌದಾ? ಯಾವುದೋ ಒಂದು ಟೆಂಪ್ರೇಚರ್ ಈಸ್ ಎಕ್ಸೋಥರ್ಮಿಕ್. ನೆಗೆಟಿವ್ ΔH ವ್ಯಾಲ್ಯೂ ಅಂದರೆ ಒಂದು ರಿಯಾಕ್ಷನ್, ಯಾವುದೋ ಒಂದು ರಿಯಾಕ್ಷನ್ ನೋಡಿ, ಯಾವುದೋ ಒಂದು ಟೆಂಪ್ರೇಚರ್, ಯಾವುದೋ ಒಂದು ರಿಯಾಕ್ಷನ್ ಇಸ್ ಎಕ್ಸೋಥರ್ಮಿಕ್ ಅಂದರೆ ಒಂದು ರಿಯಾಕ್ಷನ್ ನಡೀತಾ ಇದೆ ಅಂತ ಹೇಳ್ಬೇಕಾದ್ರೆ ಇಟ್ ಇಸ್ ರಿಲೀಸಿಂಗ್ ಎನರ್ಜಿ ಔಟ್ಸೈಡ್. ಎಕ್ಸಾಂಪಲ್ ಫಾರ್ಮೇಷನ್ ಆಫ್ ಅಮೋನಿಯಾ, N2+3H2 ಗಿವಿಂಗ್ ಅಮೋನಿಯಾ ಇದೆಯಲ್ವಾ, NH3 ಇದೆಯಲ್ವಾ, ದಟ್ ಇಸ್ ಎಕ್ಸೋಥರ್ಮಿಕ್. ಸ್ವಲ್ಪ ಅಮೌಂಟ್ ಆಫ್ ಎನರ್ಜಿ ಏನಾಯಿತು ಹೊರಗಡೆ ರಿಲೀಸ್ ಆಗ್ತಾ ಇದೆ. ಈ ಕೇಸ್ನಲ್ಲಿ Kc ವ್ಯಾಲ್ಯೂ ಕಡಿಮೆ ಆಗುತ್ತೆ ವೆನ್ ವಿ ಇನ್ಕ್ರೀಸ್ ದ ಟೆಂಪ್ರೇಚರ್. ಯಾವಾಗ ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡ್ತೀವಿ Kc ವ್ಯಾಲ್ಯೂ ಏನಾಯಿತು, ಕಡಿಮೆ ಆಯಿತು. ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ತೀರಾ ಈ ಸೆಂಟೆನ್ಸ್ನ? ನೋಡಿ, ಲೆಟ್ ಮೀ ರೈಟ್ ದ ಸೇಮ್ ಎಕ್ಸ್ಪ್ರೆಷನ್. N2+3H2 giving 2 times of NH3. Okay, the forward reaction is exothermic. ಅಂದರೆ ಟೆಂಪ್ರೇಚರ್ ಏನಾಯಿತು ಅಲ್ಲಿ ರಿಲೀಸ್ ಆಗ್ತಾ ಇದೆ ಮಕ್ಕಳೇ. ಟೆಂಪ್ರೇಚರ್ ಬೇಡ, ಎಕ್ಸಸ್ ಆಗಿದೆ, ರಿಲೀಸ್ ಆಗ್ತಾ ಇದೆ. ನಾವು Kc ಎಕ್ಸ್ಪ್ರೆಷನ್ ಬರಿತೀವಿ ಅಂತ ಹೇಳಿದ್ರೆ ಹೇಗೆ ಬರೀತಾರೆ Kc ಎಕ್ಸ್ಪ್ರೆಷನ್ ಫಾರ್ ದಿಸ್? NH3 ಹೋಲ್ ಸ್ಕ್ವೇರ್ ಕಾನ್ಸಂಟ್ರೇಷನ್ ಆಫ್ N2
ಕಾನ್ಸಂಟ್ರೇಷನ್ ಆಫ್ H2 ಇಲ್ಲಿ ಪವರ್ 3 ಇದೆ ಅಂದರೆ ಹೋಲ್ ಕ್ಯೂಬ್. ಸೊ ದಿಸ್ ಇಸ್ ಅವರ್ ಕೆ ಸಿ ಎಕ್ಸ್ಪ್ರೆಷನ್. ಅವ್ರು ಹೇಳ್ತಾ ಇದ್ದಾರೆ ನಾವಿವಾಗ ಈ ರಿಯಾಕ್ಷನ್ಗೆ ಟೆಂಪ್ರೇಚರ್ ಜಾಸ್ತಿ ಮಾಡಿದ್ವಿ ಅನ್ಕೊಳ್ಳಿ, ಅಂದರೆ ಫಾರ್ವರ್ಡ್ ರಿಯಾಕ್ಷನ್ ಎಕ್ಸೋ ಆದರೆ ಬ್ಯಾಕ್ವರ್ಡ್ ರಿಯಾಕ್ಷನ್ ಏನಾಯಿತು, ಎಂಡೋ ಆಯಿತು. ವೆನ್ ಯು ಇನ್ಕ್ರೀಸ್ ದ ಟೆಂಪ್ರೇಚರ್ ಅಕಾರ್ಡಿಂಗ್ ಟು ಲೀ ಚಾಟೆಲೆಸ್ ಪ್ರಿನ್ಸಿಪಲ್, ದ ಸಿಸ್ಟಮ್ ವಿಲ್ ಅಬ್ಸಾರ್ಬ್ ಆಲ್ ದೋಸ್ ಎಕ್ಸಸ್ ಟೆಂಪ್ರೇಚರ್ ವಾಟ್ ಎವರ್ ಯು ಹ್ಯಾವ್ ಗಿವನ್, ಯು ಹ್ಯಾವ್ ಪ್ರೊವೈಡೆಡ್. ಬ್ಯಾಕ್ವರ್ಡ್ ರಿಯಾಕ್ಷನ್ ಸ್ಟಾರ್ಟ್ ಮಾಡುತ್ತೆ. ನಮಗೆ ಬೇಕಾಗಿರೋದು ಅಮೋನಿಯಾ, ಬಟ್ ಅಮೋನಿಯಾ ಬೇಕು ಅಂದರೆ ಕಡಿಮೆ ಟೆಂಪ್ರೇಚರ್ ಕೊಡಬೇಕು, ಆಯ್ತಾ? ಅದಕ್ಕೆ ವಾರ್ನಿಂಗ್ ಸೈನ್, ಟೆಂಪ್ರೇಚರ್ ಇಟ್ ಸೆಲ್ಫ್ ಇಸ್ ರಿಲೀಸಿಂಗ್ ದ ಹೀಟ್. ಅಪಾನ್ ದ್ಯಾಟ್ ಇಫ್ ಯು ಆರ್ ಆ್ಯಡಿಂಗ್ ದ ಹೀಟ್, ಅಮೋನಿಯಾ ಏನು ಮಾಡುತ್ತೆ, ಅಷ್ಟು ಹೀಟನ್ನು ತಗೊಂಡು ಡಿಕಂಪೋಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವುದೇ ಒಂದು ವಸ್ತು ಸ್ಪ್ಲಿಟ್ ಆಗಬೇಕು ಅಂದರೆ ಎನರ್ಜಿನ ಅಬ್ಸಾರ್ಬ್ ಮಾಡಿಕೊಂಡೇ ಸ್ಪ್ಲಿಟ್ ಆಗ್ಬೇಕು ತಾನೆ. ಅಮೋನಿಯಾ ಏನು ಮಾಡುತ್ತೆ, ಎನರ್ಜಿನ ಅಬ್ಸಾರ್ಬ್ ಮಾಡಿ ಸ್ಪ್ಲಿಟ್ ಆಗುತ್ತೆ. ಅಂದರೆ ಕಾನ್ಸಂಟ್ರೇಷನ್ ಆಫ್ N2H2 ವ್ಯಾಲ್ಯೂ ಏನಾಯ್ತು ಇಲ್ಲಿ ಜಾಸ್ತಿ ಆಗುತ್ತೆ. ಕಾನ್ಸಂಟ್ರೇಷನ್ ಆಫ್ N2H2 ವ್ಯಾಲ್ಯೂ ಜಾಸ್ತಿ ಆದಾಗ Kc ವ್ಯಾಲ್ಯೂ ಆಟೋಮ್ಯಾಟಿಕಲಿ ಏನಾಗುತ್ತೆ, ಡ್ರಾಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ Kc ವ್ಯಾಲ್ಯೂ ಕ್ಯಾನ್ ಬಿ ಅಫೆಕ್ಟೆಡ್ ಬೈ ಟೆಂಪರೇಚರ್. Kc value is supposed to remain constant at equilibrium, but when you supply the temperature, Kc value will always talk about whether the reaction has happened in the forward direction. Kc value ಯಾವಾಗಲೂ ನಿಮಗೊಂದು ಐಡಿಯಾ ಕೊಡುತ್ತೆ. Kc value 10 to the power 3 ಮೇಲೆ ಇತ್ತು ಅಂತ ಹೇಳಿ ಅನ್ಕೊಳ್ಳಿ. If the Kc value is greater than 10 to the power 3, it means what? Kc value 10 to the power 3 ಜಾಸ್ತಿ ಇದೆ ಅಂತ ಹೇಳಿದ್ರೆ ಜಾಸ್ತಿ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. Product is more. Excuse me. Kc value, if it is lesser than 10 to the power minus 3, ಇಲ್ಲಿ reactant is more ಅಂತ ಹೇಳಿ. Reactant is more. Suppose if you provide more temperature, N2H2 concentration becomes huge. ಅದೊಂದು ಸ್ವಲ್ಪ ಆದ್ಮೇಲೆ ಕಾನ್ಸ್ಟೆಂಟ್ ಆಗಿ ಅಲ್ಲೂ ಕೂಡ ಇಕ್ವಿಲಿಬ್ರಿಯಂ ಎಸ್ಟಾಬ್ಲಿಷ್ ಆಗುತ್ತೆ. ಬಟ್ ಅಷ್ಟೊತ್ತಿಗಾಗಲೇ N2 ಮತ್ತು H2 ವ್ಯಾಲ್ಯೂ ಜಾಸ್ತಿ ಇರುತ್ತೆ, NH3 ವ್ಯಾಲ್ಯೂ ಕಡಿಮೆ ಇರುತ್ತೆ. ಇದರ ವ್ಯಾಲ್ಯೂ ಜಾಸ್ತಿ ಇದ್ದಾಗ Kc ವ್ಯಾಲ್ಯೂ ಏನಾಗಬೇಕು, ಡೌನ್ ಆಗಬೇಕು, ಬಿಕಾಸ್ ಇಟ್ ಇಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್. ಈಗ ವ್ಯಾಲ್ಯೂ ಆಫ್ N2 ಬಂದು 5 ಇದೆ ಅನ್ಕೊಳ್ಳಿ, Kc ವ್ಯಾಲ್ಯೂ ಏನಾಗಬೇಕು, 1/2 ಅಂತ ಹೇಳಿದ್ರೆ 1/5 ಅಂತ ಹೇಳಿದ್ರೆ 0.2 ಆಗಬೇಕು. ಸೊ ಇಫ್ ದ ವ್ಯಾಲ್ಯೂ ಆಫ್ N2 and H2 ಇಸ್ ಮೋರ್, Kc ವ್ಯಾಲ್ಯೂ ವಿಲ್ ಗೋ ಡೌನ್, ರೈಟ್? ಇದು ಕರೆಕ್ಟ್ ಆಗಿರೋ ಸ್ಟೇಟ್ಮೆಂಟ್ ಹೌದಾ ಅಲ್ವಾ? ಎಸ್, ಇಟ್ ಇಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್. ಹಾಗಾದ್ರೆ ಕೊಟ್ಟಿರುವ ಎಲ್ಲ ಸ್ಟೇಟ್ಮೆಂಟ್ಸ್ನಲ್ಲಿ ಆಪ್ಷನ್ ಬಿ ಅಂತ ಹೇಳೋದು ಇಸ್ ಅ ರಾಂಗ್ ಸ್ಟೇಟ್ಮೆಂಟ್. ಮಿಕ್ಕಿದ 3 ಸ್ಟೇಟ್ಮೆಂಟ್ಸ್ಗಳು ಕೂಡ ಕರೆಕ್ಟ್ ಆಗಿದೆ. ಕ್ಲಿಯರ್ ಆಯ್ತಾ? ಎಸ್. Now, when hydrochloric acid is added to cobalt nitrate solution at room temperature, the following reaction takes place and the reaction mixture becomes blue. ತುಂಬ ಚೆನ್ನಾಗಿದೆ ಕ್ವೆಶ್ಚನ್. ನೀವು ಓದಬೇಕಾದ್ರೆ ನಿಮಗೆ ಪೇಷನ್ಸ್ ಇರಬೇಕು, ಮತ್ತು ನೀವು ಓದಬೇಕಾದ್ರೆ ಒಂದು ಬಿಲೀಫ್ ಇಟ್ಕೊಳ್ಳಿ ದಟ್ ಯು ನೋ ಕೆಮಿಸ್ಟ್ರಿ. ಇದು ಫಸ್ಟ್ PUC ಕೆಮಿಸ್ಟ್ರಿ ಆಗಿರ್ಬೋದು, ನೀವು ಕಲ್ತಿಲ್ದೇ ಇದ್ದಿರಬಹುದು, ಬಟ್ ಇವಾಗ ಕಲಿಬೋದಲ್ವಾ? ಸೊ ವೆನ್ ಹೈಡ್ರೋಕ್ಲೋರಿಕ್ ಆಸಿಡ್ನ ನೀವು ಕೊಬಾಲ್ಟ್ ಅಂತ ಹೇಳೋ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ಗೆ ಪಾಸ್ ಮಾಡ್ತಾ ಇದ್ದೀರಾ. ಇನಿಷಿಯಲಿ ಕಲರ್ ಬಂದು ಪಿಂಕ್ ಇತ್ತು. ಯಾವಾಗ ನೀವು HClನ ಪಾಸ್ ಮಾಡ್ತೀರಾ, HCl ರೂಮ್ ಟೆಂಪರೇಚರ್ನಲ್ಲಿ ರಿಯಾಕ್ಟ್ ಆಗಿ ನಿಮಗೆ ಅದು ಬ್ಲೂ ಕಲರ್ ಕೊಡುತ್ತೆ. ಓಕೆ, ಅವ್ರು ಕೇಳ್ತಾ ಇದ್ದಾರೆ ಆನ್ ಕೂಲಿಂಗ್ ದ ಮಿಕ್ಸ್ಚರ್ ಇಟ್ ಬಿಕಮ್ಸ್ ಅಗೇನ್ ಪಿಂಕ್. ಅಂದ್ರೆ ದ ರಿಯಾಕ್ಷನ್ ಏನು ಇಲ್ಲಿ? ಎಂಡೋಥರ್ಮಿಕ್. ನೀವು ಟೆಂಪರೇಚರ್ ಜಾಸ್ತಿ ಕೊಟ್ಟಾಗ ಅದು ಬ್ಲೂ ಕೊಡುತ್ತೆ. ನೀವು ಕೂಲ್ ಮಾಡಿದ ತಕ್ಷಣ ಟೆಂಪರೇಚರ್ ಕಡಿಮೆ ಆದ ತಕ್ಷಣ ಅದೇನಾಯ್ತು, ಪಿಂಕಿಗೆ ಹೊರಟೋಗುತ್ತೆ. ಓಕೆ, ಸೊ ಟೆಂಪರೇಚರ್ ನೀವು ಕೊಟ್ರಿ, ಇದನ್ನ ನೀವು ರೂಮ್ ಟೆಂಪರೇಚರ್ನಲ್ಲಿ ಆ್ಯಡ್ ಮಾಡಿದಾಗ ನಿಮಗೇನು ಸಿಗುತ್ತೆ? ಬ್ಲೂ ಕಲರ್. ಅಂದರೆ ಫಾರ್ವರ್ಡ್ ಡೈರೆಕ್ಷನ್ ಏನಾಯಿತು? ಎಂಡೋ ಆಯಿತು. ಫಾರ್ವರ್ಡ್ ಡೈರೆಕ್ಷನ್ ಏನಾಯಿತು ಇಲ್ಲಿ? ಎಂಡೋ ಆಯಿತು. ಬ್ಯಾಕ್ವರ್ಡ್ ಡೈರೆಕ್ಷನ್ ಏನಾಯಿತು? ಎಕ್ಸೋ ಆಯಿತು. ಎಕ್ಸೋ ಅಂತ ಹೇಳಿದ್ರೆ ಯು ಹ್ಯಾವ್ ರಿಲೀಸ್ ದ ಟೆಂಪರೇಚರ್, ಎಕ್ಸೋಥರ್ಮಿಕ್. ಕೂಲ್ ಮಾಡ್ತಾ ಇದ್ದೀರಾ, ಕೂಲ್ ಮಾಡ್ತಿದ್ರೆ ಅಂದ್ರೆ ಟೆಂಪರೇಚರ್ನ ಹೊರಗಡೆಗೆ ಬಿಡ್ತಾ ಇದ್ರೆ ಎಕ್ಸೋಥರ್ಮಿಕ್ ಮಾಡ್ತಾ ಇದ್ರೆ, ಅವಾಗ ಪಿಂಕ್ ಕಲರ್ ಆಯಿತು. ಸೊ ಆನ್ ದ ಬೇಸ್ ಆಫ್ ದಿಸ್ ಇನ್ಫಾರ್ಮೇಶನ್ ಕರೆಕ್ಟ್ ಸ್ಟೇಟ್ಮೆಂಟ್ ಹೇಳಿ ಅಂತ ಹೇಳಿದೆ. ಸೊ ಡೆಲ್ಟಾ H ಫಾರ್ ದಿಸ್ ರಿಯಾಕ್ಷನ್ ಇಸ್ ಎಂಡೋಥರ್ಮಿಕ್. ನೀವು ಕ್ಲೋರೈಡ್ ಅನ್ನ ರೂಮ್ ಟೆಂಪರೇಚರ್ನಲ್ಲಿ ಹಾಕಿದಾಗ ಬ್ಲೂ ಕಲರ್ ಕೊಡ್ತಾ ಇದೆ ಅಂತ ಹೇಳಿದ್ರೆ ಟೆಂಪರೇಚರ್ನ ನೀವು ರೂಮ್ ಟೆಂಪರೇಚರ್ನಲ್ಲೇ ಮೇಂಟೈನ್ ಮಾಡಬೇಕು, ಕಡಿಮೆ ಮಾಡಬಾರ್ದು. ಸೊ ರೂಮ್ ಟೆಂಪರೇಚರ್ನ ನೀವು ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಯು ಆರ್ ಪ್ರೊವೈಡಿಂಗ್ ಟೆಂಪರೇಚರ್ ಟು ದ ರಿಯಾಕ್ಷನ್. ಅಂದರೆ ಟೆಂಪರೇಚರ್ ಶುಡ್ ಬಿ ಏನು? ಇಟ್ ಶುಡ್ ಬಿ ಗ್ರೇಟರ್ ದ್ಯಾನ್ 0. ಸೊ ಎಂಡೋಥರ್ಮಿಕ್ ಆಗಬೇಕು ರಿಯಾಕ್ಷನ್. ಸೊ ಡೆಲ್ಟಾ H ಅಂತ ಹೇಳುವಂಥದ್ದು ಶುಡ್ ಬಿ ಗ್ರೇಟರ್ ದ್ಯಾನ್ 0, ಪಾಸಿಟಿವ್ ಆಗಬೇಕು, ರೈಟ್? ಆಪ್ಷನ್ ಎ ಇಸ್ ದ ಆನ್ಸರ್ ಫಾರ್ ದಿಸ್. ನೆಕ್ಸ್ಟ್ ಕ್ವೆಶನ್.
The pH of neutral water at 25 degrees Celsius is 7. As the temperature increases, ionization of water increases. However, the concentration of H plus and OH minus are equal. What will be the pH of pure water? ಮಕ್ಕಳೇ 25 ಡಿಗ್ರಿ ಸೆಲ್ಸಿಯಸ್ನಲ್ಲಿ 25 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಅಯಾನಿಕ್ ಪ್ರಾಡಕ್ಟ್ ಆಫ್ ವಾಟರ್ ಅಂದರೆ ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ಅಯಾನ್ OH ಮೈನಸ್ ಅಯಾನಿನ ಪ್ರಾಡಕ್ಟ್ ಮಲ್ಟಿಪ್ಲಿಕೇಶನ್ ಪ್ರಾಡಕ್ಟ್ ವ್ಯಾಲ್ಯೂ ಬಂದು 10 to the power minus 14 ಇದೆ ಆಯ್ತಾ ಮೋಲ್ ಪರ್ ಲೀಟರ್ ಮೋಲ್ ಸ್ಕ್ವೇರ್ ಪರ್ ಲೀಟರ್ ಸ್ಕ್ವೇರ್ KW ವ್ಯಾಲ್ಯೂ ಇಸ್ ಕಾನ್ಸ್ಟೆಂಟ್ 10 to the power minus 4 at 25 ಡಿಗ್ರಿ ಸೆಲ್ಸಿಯಸ್ ಅರ್ಥ ಏನು 25 ಡಿಗ್ರಿ ಸೆಲ್ಸಿಯಸ್ನಲ್ಲಿ ವಾಟರ್ H ಪ್ಲಸ್ ಮತ್ತು OH ಮೈನಸ್ ಆಗಿ ಸ್ಪ್ಲಿಟ್ ಆಗಿ ನಮಗೆ 10 to the power 7 moles ಆಫ್ -7 moles ಆಫ್ H ಪ್ಲಸ್ ಅಯಾನ್ಸ್ನ ಕೊಡುತ್ತೆ. ಅದೇ ಥರ 10 to the power -7 moles ಆಫ್ OH ಮೈನಸ್ ಅಯಾನ್ಸ್ನ ಕೊಡುತ್ತೆ. ನೀವೇನು ಮಾಡಿ 25 ಡಿಗ್ರಿ ಸೆಲ್ಸಿಯಸನ್ನು ಸ್ವಲ್ಪ ರೇಸ್ ಮಾಡಿ ಟು 60 ಡಿಗ್ರಿ ಸೆಲ್ಸಿಯಸ್. ಅಂದರೆ ನೀವು ಆ ವಾಟರ್ಗೆ ಎನರ್ಜಿಯನ್ನು ಪಾಸ್ ಮಾಡ್ತಾ ಇದ್ದೀರಾ. ಎಲೆಕ್ಟ್ರಿಕಲ್ ಆಗಿ ಆದರೂ ಸರಿ, ಗ್ಯಾಸ್ ಹತ್ಸಿ ಆದರೂ ಸರಿ, ಹೆಂಗಾದರೂ ಎನರ್ಜಿಯನ್ನು ಪಾಸ್ ಮಾಡ್ತಾ ಇದ್ದೀರಾ. ವಾಟರ್ ಏನು ಮಾಡಬೇಕು, ಆ ಎನರ್ಜಿನ ಯೂಸ್ ಮಾಡಿಕೊಂಡು ಬಾಂಡ್ನ ಚಕ್ 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 ಕಟ್ ಮಾಡ್ತಾ ಹೋಗಬೇಕು. ವಾಟರ್ ಕಟ್ ಮಾಡಿ ಬಾಂಡ್ಸ್ ಬ್ರೇಕ್ ಆಗ್ತಿದೆ ಅಂದರೆ ಆ ಒಂದು 60 ಡಿಗ್ರಿ ಸೆಲ್ಸಿಯಸ್ನಲ್ಲಿ H ಪ್ಲಸ್ ಕಾನ್ಸಂಟ್ರೇಷನು OH ಮೈನಸ್ ಕಾನ್ಸಂಟ್ರೇಷನ್ ಏನಾಗಬೇಕು, ಇದಕ್ಕಿಂತ ಜಾಸ್ತಿ ಆಗಬೇಕು. ಅಂದರೆ 10 to the power -7 ಇದ್ದದ್ದು 10 to the power -6 ಆಗಬೇಕು. ಕಾನ್ಸಂಟ್ರೇಷನ್ ಜಾಸ್ತಿ ಅಂದರೆ ನೆಗೆಟಿವ್ ಪವರ್ ಬಂದಾಗ ವ್ಯಾಲ್ಯೂ ಏನಾಗಬೇಕು, ಕಡಿಮೆ ಆಗ್ತಾ ಹೋಗ್ಬೇಕಲ್ವಾ. 10 to the power -7 ಇಸ್ ಲೋವರ್ ವ್ಯಾಲ್ಯೂ, 10 to the power -6 ಅಂದರೆ ಹೈಯರ್ ವ್ಯಾಲ್ಯೂ ಆಯಿತು. ಒಂದನ್ನು ನೀವು 10 ಲ್ಯಾಕಿಂದ ಡಿವೈಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಸೊ ದಿಸ್ ಇಸ್ ಅ ಲೋವರ್ ವ್ಯಾಲ್ಯೂ ಆಯಿತಾ. ಇನ್ನು ನೀವು 10 to the power -5 ಆಯಿತು ಅಂತ ಹೇಳಿ ಅಂದ್ಕೊಳ್ಳಿ. ಹೈಡ್ರೋಜನ್ ಕಾನ್ಸಂಟ್ರೇಷನ್ ಜಾಸ್ತಿ ಆದಾಗೆ ಇದರ ವ್ಯಾಲ್ಯೂ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಇಷ್ಟೇ ಮಕ್ಕಳೇ, ಜಾಸ್ತಿ ಟೆಂಪ್ರೇಚರ್ ಜಾಸ್ತಿ ಸ್ಪ್ಲಿಟ್ಟಿಂಗು, ಇದರ ಕೌಂಟು ಜಾಸ್ತಿ. ಇದರ ಕೌಂಟ್ ಜಾಸ್ತಿ ಅಂದರೆ ಇದರ ಕಾನ್ಸಂಟ್ರೇಷನ್ ವಿಲ್ ಬಿ ಡೆಫಿನೆಟ್ಲಿ 10 to the power -7ಗಿಂತ ಜಾಸ್ತಿ ಇರಬೇಕಂದ್ರೆ 10 to the power -6, 10 to the power -5 ಆಗಿರಬೇಕು. ಅಂದರೆ ನೀವು pH ವ್ಯಾಲ್ಯೂ ತಗೋತಾ ಇದ್ದೀರಾ ಅಂತ ಹೇಳಿದ್ರೆ pH is equal to -log of H plus concentration -log of 10 to the power -6 ಮಾಡ್ತಿದ್ರ ಅಂತ ಹೇಳಿದ್ರೆ pH ವ್ಯಾಲ್ಯೂ ಏನಾಗಬೇಕು, -* -+6 ಆಗಬೇಕು. log 10 × 10 1 ಆಗಬೇಕು. pH ವ್ಯಾಲ್ಯೂ ಶುಡ್ ಬಿ ಲೆಸ್ಸರ್ ದ್ಯಾನ್ 7 ಆಗಬೇಕು. ವೆನ್ pH ವ್ಯಾಲ್ಯೂ ಇಸ್ ಲೆಸ್ಸರ್ ದ್ಯಾನ್ 7 ಇಟ್ ಇಂಡಿಕೇಟ್ಸ್ H plus concentration is more than the H plus concentration which was at 25 degree Celsius. So pH ವ್ಯಾಲ್ಯೂ ಏನಾಗಬೇಕು, ಗ್ರೇಟರ್ ದ್ಯಾನ್ 7 ಆಗಬೇಕು. POH ವ್ಯಾಲ್ಯೂ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಅವ್ರು ಕೇಳಿರೋದು pH ವ್ಯಾಲ್ಯೂ, ಸೊ pH ವ್ಯಾಲ್ಯೂ ನಾವು ಹೇಳಿದ್ವಿ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್, ಅಯೋನೈಸೇಷನ್ ಕಾನ್ಸ್ಟೆಂಟ್ ಆಫ್ ಎನ್ ಆಸಿಡ್ KA ಇಸ್ ದ ಮೆಷರ್ ಆಫ್ ಸ್ಟ್ರೆಂತ್ ಆಫ್ ಎನ್ ಆಸಿಡ್. ಸೊ KA ಅಂತ ಹೇಳುವಂಥದ್ದು ಇಸ್ ಅ ಮೆಷರ್ ಆಫ್ ಸ್ಟ್ರೆಂತ್ ಆಫ್ ಎನ್ ಆಸಿಡ್. ಹೌದಾ? ಹೇಗೆ ಹೇಳ್ತೀರಾ? ಒಂದು ಜನರಲ್ ಆಗಿ ನಾನು ಆಸಿಡ್ ತಗೊಳ್ತೀನಿ. ಇನ್ ವಾಟರ್ ಐ ಆಮ್ ರಿಯಾಕ್ಟಿಂಗ್ ದಿಸ್, ಅಲ್ಲೇನಾಯಿತು, ಆಸಿಡ್ ಡಿಸೋಸಿಯೇಟ್ ಆಗಿ A-H3O+ ಕೊಡುತ್ತೆ. ಸೊ ಇಲ್ಲಿ ಅಯೋನೈಸೇಷನ್ ಕಾನ್ಸ್ಟೆಂಟ್ KA ಅಂತ ಹೇಳೋದು ಇಸ್ ನಥಿಂಗ್ ಬಟ್ ಕಾನ್ಸಂಟ್ರೇಷನ್ ಆಫ್ ಸ್ಪ್ಲಿಟೆಡ್ ಅಯಾನ್ A-H3O+ ಡಿವೈಡೆಡ್ ಬೈ unsplit acid, undissociated acid. If the value of Ka is more, it means more acid has split, more amount of H plus ನದು ಕೊಟ್ಟಿದೆ ಅಂತ ಹೇಳಿ. Ka ವ್ಯಾಲ್ಯೂ ಜಾಸ್ತಿ ಇದ್ರೆ ಜಾಸ್ತಿ H ಪ್ಲಸ್ ಕೊಡ್ತು ಅಂದರೆ ಆಸಿಡ್ ಏನಾಗಬೇಕು, ಸ್ಟ್ರಾಂಗರ್ ಆಸಿಡ್ ಆಗಬೇಕು. ಸೊ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಅಯೋನೈಸೇಷನ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಫಾರ್ 3 ಆಸಿಡ್ ಕೊಟ್ಟಿದ್ದಾರೆ. ಯಾವುದೆಲ್ಲ? Ka ವ್ಯಾಲ್ಯೂ ಅಂತ ಹೇಳುವಂಥದ್ದು ಅಸಿಟಿಕ್ ಆಸಿಡ್ ಕೊಟ್ಟಿದ್ದಾರೆ, ಅಸಿಟಿಕ್ ಆಸಿಡ್ಗೆ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಅವರು? ಹೈಪೋಕ್ಲೋರಸ್ ಆಸಿಡ್ ಮತ್ತು ಫಾರ್ಮಿಕ್ ಆಸಿಡ್. ಓಕೆ, ಲೆಟ್ ಮಿ ರೈಟ್ ಇಟ್ ಇನ್ ದ ಫಾರ್ಮುಲಾ ಇಟ್ ಸೆಲ್ಫ್. ಅಸಿಟಿಕ್ ಆಸಿಡ್, ಹೈಪೋಕ್ಲೋರಸ್ ಆಸಿಡ್, ಫಾರ್ಮಿಕ್ ಆಸಿಡ್. ಓಕೆ, ಅವ್ರು ಕೊಟ್ಟಿದ್ದಾರೆ ಅಸಿಟಿಕ್ ಆಸಿಡ್, ಹೈಪೋಕ್ಲೋರಸ್ ಆಸಿಡ್, ಫಾರ್ಮಿಕ್ ಆಸಿಡ್ಗೆ 1.74 ಇಂಟು 10 to the power -5 Kc ವ್ಯಾಲ್ಯೂ, Ka ವ್ಯಾಲ್ಯೂ. ಮತ್ತು ಹೈಪೋಕ್ಲೋರಸ್ ಆಸಿಡ್ಗೆ ಎಷ್ಟು ಕೊಟ್ಟಿದ್ದಾರೆ ಅವರು? 3 ಇಂಟು 10 to the power -8 ಕೊಟ್ಟಿದ್ದಾರೆ. ಮತ್ತು ಫಾರ್ಮಿಕ್ ಆಸಿಡ್ಗೆ ಎಷ್ಟು ಕೊಟ್ಟಿದ್ದಾರೆ? 1.8 ಇಂಟು 10 to the power -4 ಕೊಟ್ಟಿದ್ದಾರೆ. ಸೊ ಇದು ನಮ್ಮ ವ್ಯಾಲ್ಯೂ, ಕರೆಕ್ಟಾ?
ಇದರ ಬೇಸಿಸ್ ಮೇಲೆ ಅವ್ರು ಕೇಳ್ತಾ ಇದ್ದಾರೆ, ವಿಚ್ ಆಫ್ ದ ಫಾಲೋವಿಂಗ್ ಆರ್ಡರ್ ಆಫ್ ಪಿ ಎಚ್ ಆಫ್ 0.1 mole per dm cube of all the solution, 0.1 liter of all the solutions, which of the following order of 0.1 mole per dm cube of solution is correct? ಪಿ ಎಚ್ ಆರ್ಡರ್ ಯಾವುದು ಕರೆಕ್ಟ್ ಇದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಅವರು. ಪಿ ಎಚ್ ಯಾವುದಕ್ಕೆ ಜಾಸ್ತಿ ಇದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನೀವೇನು ಅರ್ಥ ಮಾಡ್ಕೋಬೇಕು, ಕೆ ಎ ವ್ಯಾಲ್ಯೂ ಜಾಸ್ತಿ ಇದೆ ಅಂತ ಹೇಳಿದ್ರೆ ಹೆಚ್ ಪ್ಲಸ್ ವ್ಯಾಲ್ಯೂ ಜಾಸ್ತಿ ಇದೆ, ಕರೆಕ್ಟಾ? ಇಫ್ ಕೆ ಎ ವ್ಯಾಲ್ಯೂ ಇಸ್ ಮೋರ್, ಹೆಚ್ ಪ್ಲಸ್ ಅಥವಾ H3O ಪ್ಲಸ್ ವ್ಯಾಲ್ಯೂ ಜಾಸ್ತಿ ಇದೆ ಅಂದರೆ ಹೆಚ್ ಪ್ಲಸ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಪಿ ಎಚ್ ವ್ಯಾಲ್ಯೂ ಎಲ್ಲಿರಬೇಕು? ಅದು ಸ್ಕೇಲ್ನಲ್ಲಿ 0, 1, 2, 3 ಪಿ ಎಚ್ ಸ್ಕೇಲ್ನಲ್ಲಿ ಅದು 0, 1, 2, 3 ಲೆವೆಲ್ನಲ್ಲಿ ಇರಬೇಕು. ಅಂದರೆ ಪಿ ಎಚ್ ವ್ಯಾಲ್ಯೂ ಕಡಿಮೆ ಇರಬೇಕು ಅಲ್ವಾ? ಯಾವುದಕ್ಕೆ ಕೆ ಎ ವ್ಯಾಲ್ಯೂ ಜಾಸ್ತಿ ಇದೆಯೋ ಅದಕ್ಕೆ ಪಿ ಎಚ್ ವ್ಯಾಲ್ಯೂ ತುಂಬ ಕಡಿಮೆ ಇರಬೇಕು. ಯಾವುದಕ್ಕೆ ಕೆ ಎ ವ್ಯಾಲ್ಯೂ ತುಂಬ ಕಡಿಮೆ ಇದೆಯೋ ಅದಕ್ಕೆ ಪಿ ಎಚ್ ವ್ಯಾಲ್ಯೂ ಜಾಸ್ತಿ ಇರಬೇಕು, ಕರೆಕ್ಟಾ? ಕೆ ಎ ಆ್ಯಂಡ್ ಪಿ ಎಚ್ ವ್ಯಾಲ್ಯೂಸ್ ಆರ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್. ಕೆ ಎ ವ್ಯಾಲ್ಯೂ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಹೆಚ್ ಪ್ಲಸ್ ವ್ಯಾಲ್ಯೂ ಜಾಸ್ತಿ, ಹೆಚ್ ಪ್ಲಸ್ ವ್ಯಾಲ್ಯೂ ಜಾಸ್ತಿ ಅಂತ ಹೇಳಿದ್ರೆ ಪಿ ಎಚ್ ವ್ಯಾಲ್ಯೂ ಕಡಿಮೆ. ಅವ್ರು ಕೇಳ್ತಿರೋದು ಫಾಲೋವಿಂಗ್ ಆರ್ಡರ್ ಆಫ್ ಪಿ ಎಚ್ ಎಲ್ಲಿ ಕರೆಕ್ಟ್ ಇದೆ ಅಂತ ಹೇಳಿ. ನಾನು ಹೇಳ್ಬೋದು ಹೈಪೋಕ್ಲೋರಸ್ ಆಸಿಡ್ದು ವ್ಯಾಲ್ಯೂ ನೋಡಿ, ಕೆ ಎ ವ್ಯಾಲ್ಯೂ ಸಿಕ್ಕಾಪಟ್ಟೆ 3 × 10⁻⁸ ಇದೆ. ಅಂದರೆ ಇಲ್ಲಿ ಕೆ ಎ ವ್ಯಾಲ್ಯೂ ತುಂಬ ಕಡಿಮೆ ಇದೆ, ಸಿಕ್ಕಾಪಟ್ಟೆ ಲೋ ಇದೆ, ರೈಟ್? ಯಾವಾಗ ಇದರ ಕೆ ಎ ವ್ಯಾಲ್ಯೂ ಕಡಿಮೆ ಇದೆಯೋ ಅರ್ಥ ಅದರ ಹೆಚ್ ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಕಡಿಮೆ, ಇಟ್ ಈಸ್ ಅ ವೀಕ್ ಆಸಿಡ್. ಅಂದರೆ ಅದು ಜಾಸ್ತಿ ಹೆಚ್ ಪ್ಲಸ್ ಅಯಾನ್ ಕೊಡ್ತಾ ಇಲ್ಲ ಅಂದರೆ ಅದರ ಪಿ ಎಚ್ ವ್ಯಾಲ್ಯೂ ಏನಾಗಿರಬೇಕು? 7 ಹತ್ರ ಇರಬೇಕು, ಪಿ ಎಚ್ ವ್ಯಾಲ್ಯೂ ಜಾಸ್ತಿ ಇರಬೇಕು. ಸೊ ಹೈಪೋಕ್ಲೋರಸ್ ಆಸಿಡ್ ಹ್ಯಾಸ್ ಹೈ ಪಿ ಎಚ್. ವೀಕ್ ಆಸಿಡ್ ಫಾಲೋಡ್ ಬೈ ಅಸಿಟಿಕ್ ಆಸಿಡ್ ವ್ಯಾಲ್ಯೂ ನೋಡಿ 10⁻⁴. ಅತಿ ಕಡಿಮೆ ವ್ಯಾಲ್ಯೂ ಯಾವುದಿದೆ? ಫಾರ್ಮಿಕ್ ಆಸಿಡ್. ಇಟ್ ಮೀನ್ಸ್ ಫಾರ್ಮಿಕ್ ಆಸಿಡ್ಗೆ ಜಾಸ್ತಿ ಎಚ್ ಪ್ಲಸ್ ಕೊಡುವಂಥ ಕೆಪಬಿಲಿಟಿ ಇದೆ ಕಂಪೇರ್ಡ್ ಟು ದೀಸ್ ಟು, ಆ್ಯಂಡ್ ದಿಸ್ ಇಸ್ ಆಕ್ಚುಲಿ ಹ್ಯಾವಿಂಗ್ ಲೋವರ್ ಪಿ ಎಚ್ ವ್ಯಾಲ್ಯೂ. ಜಾಸ್ತಿ ಎಚ್ ಪ್ಲಸ್ ಇದೆ ಅಂದರೆ ಜಾಸ್ತಿ ಕೆ ಎ ವ್ಯಾಲ್ಯೂ, ಬಟ್ ಹೆಚ್ ಪ್ಲಸ್ ಕಡಿಮೆ ಆದಂಗೆ ಪಿ ಎಚ್ ವ್ಯಾಲ್ಯೂ ಏನಾಯಿತು? ಕಡಿಮೆ ಆಗ್ತಾವೆ. ಪಿ ಎಚ್ ವ್ಯಾಲ್ಯೂ ಕಡಿಮೆ ಆಗಬೇಕು, ಹೆಚ್ ಪ್ಲಸ್ ಜಾಸ್ತಿ ಆದಂಗೆ ಪಿ ಎಚ್ ವ್ಯಾಲ್ಯೂ ಕಡಿಮೆ ಆಗಬೇಕು. ಓಕೆ, ರಿಪೀಟ್ ಒನ್ಸ್ ಅಗೇನ್. ಹೆಚ್ ಪ್ಲಸ್ ಜಾಸ್ತಿ ಆಯಿತು, ಕೆ ಎ ವ್ಯಾಲ್ಯೂ ಜಾಸ್ತಿ ಆಯಿತು, ಸ್ಟ್ರಾಂಗರ್ ಆಸಿಡ್, ಬಟ್ ಪಿ ಎಚ್ ವ್ಯಾಲ್ಯೂ ಶುಡ್ ಬಿ ಲೋ, 0 to 1, 2 ಆಗಿರಬೇಕು. ಹಾಗಾಗಿ ಅಸಿಟಿಕ್ ಆಸಿಡ್ ಕಮ್ಸ್ ಇನ್ ದ ಸೆಕೆಂಡ್ ಪ್ಲೇಸ್, ದೆನ್ ಕಮ್ಸ್ ದ ಫಾರ್ಮಿಕ್ ಆಸಿಡ್. ಈ ಕ್ವೆಶ್ಚನ್ ಅರ್ಥ ಮಾಡ್ಕೊಳ್ಳೋಕ್ಕೆ ಮತ್ತು ಪ್ರಾಸೆಸ್ ಮಾಡಲಿಕ್ಕೆ ಕೆಲವೊಂದು ಮಕ್ಕಳು ರಾಂಗ್ ಮಾಡ್ತಾರೆ. ಸೊ ಸರಿಯಾಗಿ ಥಿಂಕ್ ಮಾಡಿ, ಆಲೋಚನೆ ಮಾಡಿ ಆನ್ಸರ್ ಮಾಡಿ. ಓಕೆ, now let's focus on the reaction. Ka1, Ka2 and Ka3 are the respective ionization constant of this reaction. ಈ ರಿಯಾಕ್ಷನ್ಗೆ ನಾನು Ka1 ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ, ಡಿಸೋಸಿಯೇಷನ್ ಕಾನ್ಸ್ಟೆಂಟ್ 2 ಆ್ಯಂಡ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ಎನ್ ಆಸಿಡ್ ಇನ್ ದ ಥರ್ಡ್ ಸ್ಟೆಪ್. ಸೊ H2S ಅಂತ ಹೇಳುವಂಥದ್ದು ಆ್ಯಕ್ಚುಲಿ 2 ಸ್ಟೆಪ್ಸ್ನಲ್ಲಿ ಅದು ಡಿಸೋಸಿಯೇಟ್ ಆಗ್ತಾ ಇದೆ. ಫಸ್ಟಿಗೆ 1 ಹೈಡ್ರೋಜನ ಕೊಡುತ್ತೆ, ಸೆಕೆಂಡ್ ಸ್ಟೆಪ್ನಲ್ಲಿ 2 ಹೈಡ್ರೋಜನ ಕೊಡುತ್ತೆ. ನೀವು ಇದನ್ನು ಬರೀ ಸಿಂಗಲ್ ಸ್ಟೆಪ್ನಲ್ಲೂ ಕೂಡ ಬರಿಬೋದು. ಸಿಂಗಲ್ ಸ್ಟೆಪ್ನಲ್ಲಿ ಅದು ನಾವೇನು ತೋರಿಸ್ತೀವಿ? 2 ಹೈಡ್ರೋಜನ್ ಹೋಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದ್ದೀವಿ Ka3ನಲ್ಲಿ. ಹಾಗಾದರೆ ರಿಲೇಷನ್ಶಿಪ್ ಬಿಟ್ವೀನ್ Ka3, Ka2, Ka1 ಏನು? ಲೆಟ್ ಮಿ ರೈಟ್ Ka1. Ka1 ಹೇಗೆ ಬರಿಬೋದು? ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ಕಾನ್ಸಂಟ್ರೇಷನ್ ಆಫ್ HS ಮೈನಸ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ H2S. ಓಕೆ, Ka2 ಹೇಗೆ ಬರಿಬಹುದು? Ka2 ಹೇಗೆ ಬರಿಬಹುದು? Ka2 is written as ಇಲ್ಲಿ concentration of H plus concentration of S2 minus divided by concentration of HS minus. Okay, Ka3 ಅನ್ನ ಹೇಗೆ ಬರಿಬಹುದು? Ka3 concentration of the product, that is S2 minus and H plus whole square, H plus whole square ಇಲ್ಲಿ 2 ಇದೆ, divided by concentration of H2S. Suppose if I multiply Ka1 into Ka2, multiply ಮಾಡ್ತೀನಿ ಅನ್ಕೊಳ್ಳಿ, ಅವಾಗ ಏನಾಯ್ತು? HS minus ಕ್ಯಾನ್ಸಲ್ ಆಯಿತು, ಆಯ್ತಾ? H plus into H plus all square ಆಯಿತು, S2 minus ಹಾಗೆ ಬರ್ತಿದ್ದೀನಿ H2S. So if I multiply this, what will I get? H plus whole square S2 minus divided by H2S, concentration of H2S. This is nothing but Ka3 expression. Hagadre, what is the relationship between Ka1, Ka2 and Ka3? Dissociation constant of third step is actually the product of dissociation constant in 1, 2.
Okay, right answer will be multiplication product ಆಗಿರುತ್ತೆ. Option A is the right answer. Acidity of BF acidity of BF3 can be explained on the basis of which of the following concept? We say that BF3 is a Lewis acid. It accepts a pair of electron. It accepts a pair of electrons. So, Lewis concept. Next question. Which of the following will produce a buffer solution when mixed in the equal volume? Let's understand what is buffer and what are the types of buffer solution. Then you will be able to understand which can produce it. Okay. So buffer solutions are the solution which can resist the pH change. So it is of different type. Simple buffer, mixed buffer. So simple buffer andre it is weak acid, weak salt in water like this. Weak acid and weak salt in water. ಅಥವಾ proteins and amino acids will act as a simple buffer, or mixture of an acid salt with normal salt of polybasic acid like this. ಈ ಕಾಂಬಿನೇಷನ್ ಇದನ್ನ ಆಸಿಡ್ ಸಾಲ್ಟ್ ಅಂತ ಹೇಳ್ತೇವೆ. ಯಾವ ಸಾಲ್ಟ್ ಒಳಗಡೆ ಹೈಡ್ರೋಜನ್ ಇರುತ್ತೋ ವಿ ಕಾಲ್ ದಿಸ್ ಆಸ್ ಆಸಿಡ್ ಸಾಲ್ಟ್. ಇದು ಸಾಲ್ಟ್ ಆಫ್ ಲೈಕ್ ಮಿಕ್ಸ್ಚರ್ ಆಫ್ ಆಸಿಡ್ ಸಾಲ್ಟ್ ಅಂಡ್ ನಾರ್ಮಲ್ ಸಾಲ್ಟ್. ಇದು ನಮ್ಮ ನಾರ್ಮಲ್ ಸಾಲ್ಟ್ ಇದೆ. ಈ ಕಾಂಬಿನೇಷನ್ ಕೂಡ ನಾವು ಬಫರ್ ಅಂತ ಹೇಳಿ ಕರಿತೇವೆ, ಸಿಂಪಲ್ ಬಫರ್. ನಿಮಗೆ ಎಕ್ಸಾಮ್ ನಲ್ಲಿ ಸಿಲೆಬಸ್ ನಲ್ಲಿ ಇರುವಂತದ್ದು ಇದು ಮಿಕ್ಸ್ಡ್ ಬಫರ್. ಓಕೆ, ದೀಸ್ ಟು ವಿಲ್ ಫಾರ್ಮ್ ಮಿಕ್ಸ್ಡ್ ಬಫರ್. ಮಿಕ್ಸ್ಡ್ ಬಫರ್ ನಲ್ಲಿ ಟೂ ಟೈಪ್ಸ್, ಅಸಿಡಿಕ್ ಬಫರ್, ಬೇಸಿಕ್ ಬಫರ್. ಅಸಿಡಿಕ್ ಬಫರ್ ನಲ್ಲಿ ವೀಕ್ ಆಸಿಡ್ ಇರುತ್ತೆ, ಬೇಸಿಕ್ ಬಫರ್ ನಲ್ಲಿ ವೀಕ್ ಬೇಸ್ ಇರುತ್ತೆ. ಆದ್ರೆ ಉಲ್ಟಾ, ವೀಕ್ ಆಸಿಡ್ ಬಟ್ ಅ ಸಾಲ್ಟ್ ಆಫ್ ಸ್ಟ್ರಾಂಗ್ ಬೇಸ್. ಸಾಲ್ಟ್ ಆಫ್ ಸ್ಟ್ರಾಂಗ್ ಬೇಸ್. ಎಕ್ಸಾಂಪಲ್ CH3 COOH weak acid. Salt of strong base ಅಂತ ಹೇಳಿದ್ರೆ CH3 COONA. ಇಲ್ಲಿ ಬೇಸ್ ಯಾವುದು? ಇದಿಷ್ಟು ಕೂಡ ಆಸಿಡ್ ಪಾರ್ಟ್, ಇದು ಬೇಸ್ ಪಾರ್ಟ್. ಆಸಿಡ್ ಬೇಸ್ ಜಾಯಿನ್ ಆದಾಗ ನಿಮ್ಗೆ ಏನ್ ಸಿಗುತ್ತೆ? ಸಾಲ್ಟ್ ಸಿಗುತ್ತೆ. ಬೇಸ್ ಪಾರ್ಟ್ ಅಂತ ಹೇಳಿದ್ರೆ ಇದು ಯಾವ ಬೇಸ್? ಇದು NaOH ಬೇಸ್, ಹೌದಾ? ಸೊ ಸಾಲ್ಟ್ ಆಫ್ ಸ್ಟ್ರಾಂಗ್ ಬೇಸ್ ಇಂದ ಫಾರ್ಮ್ ಆಗಿದೆ. ಅದೇ ತರ ಬೇಸಿಕ್ ಬಫರ್ ಅಂತ ಹೇಳಿದ್ರೆ ಮಿಕ್ಸ್ಚರ್ ಕಂಟೈನ್ಸ್ ಇಕ್ವಿಮೋಲರ್ ಅಮೌಂಟ್ ಆಫ್ ವೀಕ್ ಬೇಸ್ ಅಂಡ್ ಇಟ್ ಸಾಲ್ಟ್ ಆಫ್ ಸ್ಟ್ರಾಂಗ್ ಆಸಿಡ್. ವೀಕ್ ಬೇಸ್ ಅಂತ ಹೇಳಿದ್ರೆ ಅಮೋನಿಯಂ ಹೈಡ್ರಾಕ್ಸೈಡ್. ಒಂದು ಎಕ್ಸಾಂಪಲ್ ಅಷ್ಟೇ ತಗೋತಾ ಇದ್ದೀನಿ ನಾನು. ದೆರ್ ಆರ್ ಮೆನಿ ಎಕ್ಸಾಂಪಲ್. ಓಕೆ, ಯು ಕ್ಯಾನ್ ಕನ್ಸಿಡರ್ ಆಸ್ ಮೆನಿ ಎಕ್ಸಾಂಪಲ್ಸ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಈ ಒಂದು ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ, ವೀಕ್ ಬೇಸ್ ಅಂಡ್ ಅ ಸಾಲ್ಟ್ ಆಫ್ ಸ್ಟ್ರಾಂಗ್ ಆಸಿಡ್ NH4Cl. ದಿಸ್ ಇಸ್ ಅ ಬಫರ್ ಸೊಲ್ಯೂಷನ್. ಒಂದಾದ್ರೆ ವೀಕ್ ಬೇಸ್ ಇರಬೇಕು, ಸಾಲ್ಟ್ ಆಫ್ ಸ್ಟ್ರಾಂಗ್ ಆಸಿಡ್, ಇಲ್ಲಾಂದ್ರೆ ವೀಕ್ ಆಸಿಡ್, ಸಾಲ್ಟ್ ಆಫ್ ಸ್ಟ್ರಾಂಗ್ ಬೇಸ್ ಇರಬೇಕು. ಅವ್ರನ್ನ ನಾವು ಬಫರ್ ಸೊಲ್ಯೂಷನ್ಸ್ ಅಂತ ಹೇಳಿ ಕರಿತೇವೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ವಿಲ್ ಪ್ರೊಡ್ಯೂಸ್ ಬಫರ್ ಸೊಲ್ಯೂಷನ್ ವೆನ್ ಮಿಕ್ಸ್ಡ್ ಇನ್ ದ ಈಕ್ವಲ್ ವಾಲ್ಯೂಮ್ ಅಂತ ಹೇಳಿಕೊಟ್ಟಾಗ ನೀವೇನ್ ಮಾಡ್ಬೇಕು? ಇವಾಗ ABCD ಆಪ್ಷನ್ಸ್ ನಲ್ಲಿ ಎಷ್ಟು OH ಎಷ್ಟು H ಅನ್ನ ನ್ಯೂಟ್ರಲೈಸ್ ಮಾಡ್ತಾ ಇದೆ ಅಂತ ಹೇಳಿ ಕಾನ್ಸಂಟ್ರೇಷನ್ ಚೆಕ್ ಮಾಡ್ಕೊಳ್ಳಿ. 0.1 ಮೋಲ್ ಆಫ್ NH4OH 0.1 ಮೋಲ್ ಆಫ್ HCl ಜೊತೆ ರಿಯಾಕ್ಟ್ ಆಗ್ತಾ ಇದೆ ಅಂದ್ರೆ ಇಲ್ಲಿ ಕಾನ್ಸಂಟ್ರೇಷನ್ ಎರಡು ಕೂಡ ಈಕ್ವಲ್ ಇದೆ ಅಲ್ವಾ? ಅಲ್ಲಿ ಕಂಪ್ಲೀಟ್ ನ್ಯೂಟ್ರಲೈಸೇಷನ್ ಆಗುತ್ತಾ? ಸೊ NH4OH ಇಸ್ ಅ ವೀಕ್ ಬೇಸ್, ಬಟ್ ಎಲ್ಲ Clಗಳು ಕೂಡ H+ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಓಕೆ, ಅಂಡ್ ಹಿಯರ್ ಎಲ್ಲ OH may not be reacting, but it will be maximum. ಅದು ನ್ಯೂಟ್ರಲೈಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದೆ. ಅಂದರೆ ಇಲ್ಲಿ OH ಮೈನಸ್ಸು H+ ನ ನ್ಯೂಟ್ರಲೈಸ್ ಮಾಡಲಿಕ್ಕೆ ಸೇಮ್ ಕಾನ್ಸಂಟ್ರೇಷನ್ಸ್ ಇರೋದ್ರಿಂದ ಟ್ರೈ ಮಾಡ್ತಾ ಇದೆ. ಸೆಕೆಂಡ್ ಆಪ್ಷನ್ಸ್ ನೋಡಿ, 0.04 ಮೋಲಾರ್ NH4OH. ಇಲ್ಲಿ ಕಾನ್ಸಂಟ್ರೇಷನ್ ಆಫ್ ಬೇಸ್ ಕಡಿಮೆ ಇದೆ, ಬೇಸ್ ಕಾನ್ಸಂಟ್ರೇಷನ್ ಕಡಿಮೆ ಇದೆ. 0.05 ಮೋಲಾರ್ NH4OH ಅಂದರೆ OH ಕಾನ್ಸಂಟ್ರೇಷನ್ ಇರೋದೇ ಕಡಿಮೆ, ಸ್ಪ್ಲಿಟ್ ಆಗೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಅಮೋನಿಯಂ ಹೈಡ್ರಾಕ್ಸೈಡ್ ಮಹಾರಾಯರು ಸ್ಪ್ಲಿಟ್ ಆಗೋದೇ ಕಡಿಮೆ. ದಟ್ಸ್ ವೈ ವಿ ಕಾಲ್ ದೆಮ್ ಆಸ್ ವೀಕ್ ಬೇಸ್. ಈ ಥರ NH4O+ ಮತ್ತು OH- ಆಗಿ ಇವ್ರು ಸ್ಪ್ಲಿಟ್ ಆಗೋದೇ ಕಡಿಮೆ, ಅದರಲ್ಲೂ ತುಂಬ ಕಡಿಮೆ ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ ಕಂಪೇರ್ಡ್ ಟು 0.1 ಮೋಲ್ ಆಫ್ HCl, 0.1 ಮೋಲಾರ್ HCl ಕೊಟ್ಟಿದ್ದಾರೆ. ಓಕೆ, ಅರ್ಥ ಇಲ್ಲಿ ಬೈ ಡಿಫಾಲ್ಟ್
H ಪ್ಲಸ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ. ಓಕೆ, OH ಮೈನಸ್ಗಿಂತ. ಅಂದರೆ ಇಲ್ಲಿ ಕಂಪ್ಲೀಟ್ ಆಗಿ ಎಲ್ಲ OH ಮೈನಸ್ ಅಯಾನ್ಸ್ಗಳು ನ್ಯೂಟ್ರಲೈಸ್ ಆಗಿ ಹೋಗ್ಬಿಟ್ಟಿದೆ. ದೇರ್ ಇಸ್ ನೋ OH ದೇರ್ ಇಸ್ ನೋ OH ದೇರ್ ಈಸ್ ನೋ OH ಮೈನಸ್ ಅಯಾನ್ಸ್ ಲೆಫ್ಟ್ ಬಿಹೈಂಡ್. ಎಷ್ಟು ಬಂದಿದೆ ಅಷ್ಟನ್ನು ಕೂಡ H ಪ್ಲಸ್ ಹೋಗಿ ಕಂಬೈನ್ ಮಾಡಿ 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 ನ್ಯೂಟ್ರಲೈಸ್ ಮಾಡಿದೆ. ಓಕೆ, ಸೊ ಏನು ರಿಯಾಕ್ಷನ್ ಆಗಬೇಕು ನಿಮಗೆ? NH4OH ರಿಯಾಕ್ಟಿಂಗ್ ವಿತ್ HCl. ನಿಮಗೇನು ಸಿಗಬೇಕು? ಸಾಲ್ಟ್ ಆಫ್ ಸ್ಟ್ರಾಂಗ್ ಆ್ಯಸಿಡ್, ಸಿಗುತ್ತೆ, ಪ್ಲಸ್ ವಾಟರ್, ಪ್ಲಸ್ ಕೆಲವೊಂದು ಅಮೋನಿಯಂ ಹೈಡ್ರಾಕ್ಸೈಡ್ ಏನು ತುಂಬ ಸ್ಪ್ಲಿಟ್ ಆಗಲ್ಲ, ಕೆಲವೊಂದು ಅನ್ಸ್ಪ್ಲಿಟ್ ಆಗಿರೋದು ಹಾಗೆ ಉಳ್ಕೊಂಡು ಕೂಡ ಇರುತ್ತೆ ಅಲ್ವಾ? ಸೊ ಇದು ಎರಡರದ್ದು ಕಾಂಬಿನೇಷನ್ ನಿಮಗೆ ಬಫರ್ ಸೊಲ್ಯೂಷನ್ಸ್ನ ಕೊಡಲ್ವಾ? ಕೊಡುತ್ತೆ. ಯಾವ ಕಂಡೀಷನಲ್ಲಿ? ಫಸ್ಟ್ ಕಂಡೀಷನಲ್ಲಿ ಕೊಡಲ್ಲ, ಬಿಕಾಸ್ ಅಲ್ಲಿ ಈಕ್ವಲ್ ನಂಬರ್ ಆಫ್ CL ಈಕ್ವಲ್ ನಂಬರ್ ಆಫ್ H ಇದೆ. ಆಲ್ಮೋಸ್ಟ್ ಇದು ಕಂಪ್ಲೀಟ್ ಆಗಿ ನ್ಯೂಟ್ರಲೈಸ್ ಆಗಲಿಕ್ಕೆ ಟ್ರೈ ಮಾಡ್ತಾ ಇದೆ, ಆಗಲ್ಲ, ಆಗ್ಲಿಕ್ಕೆ ಟ್ರೈ ಮಾಡ್ತಾ ಇದೆ. ಥರ್ಡ್ ಕಂಡೀಷನ್ ನೋಡಿ, ಕಾನ್ಸಂಟ್ರೇಷನ್ ಆಫ್ OH ಮೈನಸ್ ಜಾಸ್ತಿ ಇದೆ, ಬಿಕಾಸ್ 0.1 ಮೋಲ್ ಕೊಟ್ಟಿದ್ದಾರೆ. ಇದ್ರದ್ದು ಅರ್ಧ ಕಾನ್ಸಂಟ್ರೇಷನ್ ಅಷ್ಟೇ H ಪ್ಲಸ್. ಅಂದರೆ ಇಲ್ಲಿ H ಪ್ಲಸ್ಸೇ ಇಲ್ಲ, ಎಲ್ಲ H ಪ್ಲಸ್ಸು ನ್ಯೂಟ್ರಲೈಸ್ ಆಗಿ ಹೋಗ್ಬಿಟ್ಟಿದೆ. ಅಂದರೆ ಎಲ್ಲ H ಪ್ಲಸ್ಸು ವಾಟರ್ ಆಗಿ ಕನ್ವರ್ಟ್ ಆಗಿದೆ, ಬಿಕಾಸ್ OH ಮೈನಸ್ ಅಯಾನ್ ಜಾಸ್ತಿ ಇದೆ. ಅಂದರೆ ಈ ಕಂಡೀಷನಲ್ಲಿ ಏನು ಜಾಸ್ತಿ ಇದೆ? OH ಮೈನಸ್ ಅಯಾನ್ ಜಾಸ್ತಿ ಇದೆ. ಆಬ್ವಿಯಸ್ಲಿ NH4 ಪ್ಲಸ್ OH ಮೈನಸ್ ಅಯಾನ್ ಆ ವೀಕ್ ಬೇಸ್ ಅಂತ ಹೇಳೋದು ಸ್ಪ್ಲಿಟ್ ಆಗದೆ ಹಾಗೆ ಇರುತ್ತೆ. ಎಲ್ಲ CL ಅಮೋನಿಯಾ ಜೊತೆ ಕಂಬೈನ್ ಆಗಿ NH4Cl ಕೊಡ್ತಾ ಇದೆ. ವಾಟರ್, ನಾನೇನು ಈ ಕಂಡೀಷನ್ಸ್ನಲ್ಲಿ ಬರೆದಿದ್ದೆ ಅದು ಇಲ್ಲಿ ಸ್ಯಾಟಿಸ್ಫೈಡ್ ಆಗುತ್ತೆ. ರಿಯಾಕ್ಷನ್ ಅಲ್ಲಿ H ಪ್ಲಸ್ ಇಲ್ಲ, ಬಿಕಾಸ್ ಆಸಿಡ್ದು ಕಾನ್ಸಂಟ್ರೇಷನ್ ಕಡಿಮೆ ಇದೆ. ಇಟ್ ಮೀನ್ಸ್ ಆಲ್ ದ H ಪ್ಲಸ್ ಗಾಟ್ ನ್ಯೂಟ್ರಲೈಸ್ಡ್ ಬೈ 0.1 molar OH ಮೈನಸ್ ಅಯಾನ್. ವಾಟ್ ಇಸ್ ರಿಮೈನಿಂಗ್ ನಾವು? CL ಮೈನಸ್ ಕಂಬೈನ್ ಆಗುತ್ತೆ NH4 ಜೊತೆಗೆ, ನನಗೆ NH4Cl ಕೊಡುತ್ತೆ. ಇನ್ನ ಕೆಲವೊಂದಷ್ಟು OH ಮೈನಸ್ ಹಾಗೆ ಉಳ್ಕೊಂಡಿದೆ, ಅದು ಅಮೋನಿಯಂ ಹೈಡ್ರಾಕ್ಸೈಡ್ ಆಗಿ ಇಟ್ ಟ್ರೈಸ್ ಟು ಡಿಸೋಸಿಯೇಟ್. ಅಂದರೆ ಈ ಒಂದು ಕಂಡೀಷನಲ್ಲಿ ಐ ಕ್ಯಾನ್ ಗೆಟ್ ದ ಕಾಂಬಿನೇಷನ್ ಆಫ್ ಅಮೋನಿಯಂ ಕ್ಲೋರೈಡ್ ಆ್ಯಂಡ್ ಅಮೋನಿಯಂ ಹೈಡ್ರಾಕ್ಸೈಡ್. ಸೊ ಸಾಲ್ಟ್ ಆಫ್ ಸ್ಟ್ರಾಂಗ್ ಆಸಿಡ್ ಆ್ಯಂಡ್ ಅ ವೀಕ್ ಬೇಸ್ ವಿಲ್ ಫಾರ್ಮ್ ಬೇಸಿಕ್ ಬಫರ್. ನನಗೆ ಗೊತ್ತಿಲ್ಲ ಎಷ್ಟು ಜನರಿಗೆ ಇದು ಅರ್ಥ ಆಗುತ್ತೆ ಅಂತ ಹೇಳಿ. ನಿಮಗಿದು ಅರ್ಥ ಆಗಬೇಕು ಅಂತ ಹೇಳಿದ್ರೆ ಬಫರ್ ಏನು ಅಂತ ಹೇಳಿ ಗೊತ್ತಿರಬೇಕು, ಮತ್ತು ಇಲ್ಲೇನು ಆಗ್ತಿದೆ ಅಂತಲೂ ಗೊತ್ತಿರಬೇಕು. ಎಷ್ಟು ಕಾನ್ಸಂಟ್ರೇಷನ್ ಆಫ್ OH ಮೈನಸ್ ಇದೆ, ಯಾವುದು ಕಡಿಮೆ ಇದೆ. ಇದು ಕಡಿಮೆ ಇದೆ ಅಂದರೆ ಅಲ್ಲಿ ಆಸಿಡ್ ಇಲ್ಲ, H ಪ್ಲಸ್ ಇಲ್ಲ. ಯಾವಾಗ HCl NH4 ಜೊತೆಗೆ ರಿಯಾಕ್ಟ್ ಆಗ್ತಾ ಇದೆಯೋ ಬೇಸಿಕಲಿ ಈ ರಿಯಾಕ್ಷನ್ಸ್ ಕೊಡುತ್ತೆ. NH4Cl NH4OH ವಾಟರು ಕೊಡುತ್ತೆ. NH4OH ಯಾಕೆ ಬರ್ದಿದ್ದೀನಿ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ನೀವೇನು NH4OH ತಗೊಂಡಿದ್ರೆ ಎಲ್ಲವೂ ಸ್ಪ್ಲಿಟ್ ಆಗಿ HCl ಜೊತೆಗೆ ರಿಯಾಕ್ಟ್ ಆಗೋದು ಅಪರೂಪ. ಈವನ್ ಇನ್ ದ ಫಸ್ಟ್ ಕೇಸ್ನಲ್ಲಿ ಅಪರೂಪವಾಗಿ ರಿಯಾಕ್ಟ್ ಆಗುತ್ತೆ, ಆದರೂ ಕೂಡ NH4OH ಅಂತ ಹೇಳುವಂಥದ್ದು ಜಾಸ್ತಿ ಉಳ್ಕೊಳ್ಳುತ್ತೆ. ಈ ಥರ ಉಳ್ಕೊಳ್ಳುವಂಥದ್ದು ಯಾವ ಕೇಸ್ನಲ್ಲಿ? ಆಪ್ಷನ್ C-ನಲ್ಲಿ. ಉಳ್ಕೊಳ್ಳಲ್ಲ, ಕಂಪ್ಲೀಟ್ ಆಗಿ ರಿಯಾಕ್ಟ್ ಆಗ್ತಾ ಇದೆ ಅಂತ ಹೇಳೋದು ಕೇಸ್ 1ನಲ್ಲಿ. ಕೇಸ್ C-ನಲ್ಲಿ ಅಮೋನಿಯಂ ಹೈಡ್ರಾಕ್ಸೈಡು ಸ್ಪ್ಲಿಟ್ ಆಗ್ದಂಗೆ ಕೆಲವೊಂದು ಉಳ್ಕೊಳ್ಳುತ್ತೆ. ದೆನ್ ಲೇಟರ್ ಇಟ್ ಅಂಡರ್ಗೋಸ್ ಸ್ಲೋ ಡಿಸೋಸಿಯೇಷನ್ ಟು ಗಿವ್ ಮೋರ್ ಅಮೌಂಟ್ ಆಫ್ OH ಮೈನಸ್ ಅಯಾನ್. ಆ್ಯಂಡ್ ಇನ್ ದ ಲಾಸ್ಟ್ ಕೇಸ್ ಯು ಹ್ಯಾವ್ ಸಾಲ್ಟ್ ಆಫ್ ಸ್ಟ್ರಾಂಗ್ ಬೇಸ್ ಆ್ಯಂಡ್ ಬೇಸ್. ಇದು ಕಾಂಬಿನೇಷನ್ ಅಲ್ಲ. ಯಾವಾಗಲೂ ಕೂಡ ಅಸಿಡಿಕ್ ಬಫರ್ ಅಂತ ಹೇಳಿದ್ರೆ ಇದರ ಜೊತೆಗೆ ಸಾಲ್ಟ್ ಆಫ್ ಸ್ಟ್ರಾಂಗ್ ಬೇಸ್ ಜೊತೆಗೆ ವೀಕ್ ಆಸಿಡ್ ಇರಬೇಕಿತ್ತು. ಓಕೆ, ವೀಕ್ ಆಸಿಡ್ ಲೈಕ್ ಅಸಿಟಿಕ್ ಆಸಿಡ್ ಇರಬೇಕಿತ್ತು. ಅಸಿಟಿಕ್ ಆಸಿಡ್ ಆ್ಯಂಡ್ ಇಟ್ಸ್ ಸಾಲ್ಟ್ ವುಡ್ ಹ್ಯಾವ್ ಗಿವನ್ ಯು ಅಸಿಡಿಕ್ ಬಫರ್, ಬಟ್ ಅದಲ್ಲ ಇಲ್ಲಿ ಕೇಸ್. ಆಯ್ತಾ? ಹಾಗಾಗಿ ಈ ಎರಡು ಕಾಂಬಿನೇಷನ್ ಫಸ್ಟ್ ಆಫ್ ಆಲ್ ವಿಲ್ ನಾಟ್ ಗಿವ್ ಯು ಅ ಬಫರ್ ಸೊಲ್ಯೂಷನ್. ಅದು ಅಲ್ಲ, 0.1 molar ಆಫ್ ಸೋಡಿಯಂ ಸಾಲ್ಟ್ CH3CONA will be reacting with NaOH, 0.1 mole of NaOH. This undergoes complete ionization. This also undergoes complete ionization. What it will give? NaOH will be in the hydrated form. Na plus ಮತ್ತೆ OH minus ಆಗಿ ಹಾಗೆ ಉಳ್ಕೊಳ್ಳುತ್ತೆ. ಇದು ಸ್ಪ್ಲಿಟ್ ಆಗಿ ಹೀಗೆ ಉಳ್ಕೊಳ್ಳುತ್ತೆ. There is nothing which is going to be formed here. Salt and base will not give you any extra content, right? So option C is the most ಪರ್ಫೆಕ್ಟ್ ಆನ್ಸರ್. ಅಂದರೆ ನಾನು ಏನು ಹೇಳ್ತೀನಿ, ಆಪ್ಷನ್ ಡಿನಲ್ಲಿ ಇದು ಸ್ಪ್ಲಿಟ್ ಆಗ್ತಾ ಇದೆ ಇನ್ ಬೇಸಿಕ್ ಮೀಡಿಯಮ್ ಅಂತ ಹೇಳಿದ್ರೆ ದಿಸ್ ಇಸ್ ಸ್ಟ್ರಾಂಗ್ ಬೇಸ್. ಇಲ್ಲಿ ಜಾಸ್ತಿ ಸಿಮಿಲರ್ ಅಯಾನ್ಸ್ಗಳಿರುತ್ತೆ. ಇದ್ರ ಸ್ಪ್ಲಿಟ್ಟಿಂಗ್ನ ಪ್ರೊಬಬ್ಲಿ ಅದು ಕಡಿಮೆ ಮಾಡ್ಬೋದೇ ಹೊರತು ನೋ ಬಫರ್ ಇಸ್ ಗೋಯಿಂಗ್ ಟು ಫಾರ್ಮ್ ಇನ್ ದಿಸ್ ಕೇಸ್ ಅಂತ ಹೇಳಿ. ಐ ಹೋಪ್ ಇಟ್ಸ್ ಕ್ಲಿಯರ್ ಎವ್ರಿಬಡಿ. ನೆಕ್ಸ್ಟ್,
ಇನ್ ವಿಚ್ ಆಫ್ ದ ಫಾಲೋವಿಂಗ್ ಸಾಲ್ವೆಂಟ್ ಸಿಲ್ವರ್ ಕ್ಲೋರೈಡ್ ಇಸ್ ಮೋಸ್ಟ್ ಸಾಲ್ಯುಬಲ್? ಯಾವ ಕೇಸ್ನಲ್ಲಿ ಸಿಲ್ವರ್ ಕ್ಲೋರೈಡ್ ಮೋಸ್ಟ್ ಸಾಲ್ಯುಬಲ್ ಆಗ್ತಾ ಇದೆ? ನೋಡಿ, ಸಾಲ್ಯುಬಿಲಿಟಿ ಅಂತ ಹೇಳುವಂಥದ್ದು ಡಿಪೆಂಡ್ಸ್ ಅಪಾನ್ ವಾಟ್ ಯು ಹ್ಯಾವ್ ಲರ್ನ್ಡ್ ಇನ್ ಥರ್ಮೋಡೈನಮಿಕ್ಸ್. ದ್ಯಾಟ್ ಸಾಲ್ಯುಬಿಲಿಟಿ ಅಂತ ಹೇಳೋದು ಆ ಒಂದು ಸಾಲ್ಟ್ ಸ್ಪ್ಲಿಟ್ ಆಗೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಸ್ಟ್ ಕೇಸ್ Ag+ ಮತ್ತೆ Cl- ಆಗಿ ಸ್ಪ್ಲಿಟ್ ಆಗಬೇಕು, ಆ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಂದ ಹೊರಗಡೆಗೆ ಬರಬೇಕು. ಇಟ್ ಮೀನ್ಸ್ ನಾವು ಇಲ್ಲಿ ಯಾವ ಎನರ್ಜಿಯನ್ನ ಕನ್ಸಿಡರ್ ಮಾಡ್ತೀವಿ? ಲ್ಯಾಟಿಸ್ ಎಂಥಾಲ್ಪಿಯನ್ನ ಕನ್ಸಿಡರ್ ಮಾಡ್ತೀವಿ. ಒಂದು ಸ್ಪ್ಲಿಟ್ ಆಗಿದ ನಂತರ ಕೊಟ್ಟಿರುವ ಸಾಲ್ವೆಂಟ್ ನಲ್ಲಿ ಅವರು ಎಷ್ಟು ಸರೌಂಡಿಂಗ್ ಆಗ್ತಾ ಇದ್ದಾರೆ. ಸೆಕೆಂಡ್ ಕಂಡೀಷನ್ ಬಂದ್ಬಿಟ್ಟು ಹೈಡ್ರೇಷನ್ ಎಂಥಾಲ್ಪಿ, ಅಂದ್ರೆ Ag+ಗಳು ವಾಟರ್ ಮಾಲಿಕ್ಯೂಲ್ ಸುತ್ತ, ವಾಟರ್ ಅಂದ್ರೆ ವಾಟರ್ ಅಥವಾ ಎನಿ ಸಾಲ್ವೆಂಟ್ ಯಾವುದಾದ್ರೂ ಒಂದು ಸಾಲ್ವೆಂಟ್ ನಲ್ಲಿ ನೀವು ಎಲ್ಲಿ ಸಾಲ್ಯುಬಿಲಿಟಿನ ಚೆಕ್ ಮಾಡ್ತಿರೋ ಆ ಸಾಲ್ವೆಂಟ್ ಟು Ag+ ಇಂಟರಾಕ್ಷನ್, ಸೊ ಅದು ಸಾಲ್ವೇಷನ್ ಎಂಥಾಲ್ಪಿ ಅಥವಾ ಹೈಡ್ರೇಷನ್ ಎಂಥಾಲ್ಪಿ ಮೇಲೆ ಡಿಪೆಂಡ್ ಆಗುತ್ತೆ. ಸಾಲ್ವೇಷನ್ ಆರ್ ಹೈಡ್ರೇಷನ್ ಎಂಥಾಲ್ಪಿ ಮೇಲೆ ಡಿಪೆಂಡ್ ಆಗುತ್ತೆ. ಸೋಡಿಯಂ ಕ್ಲೋರೈಡ್ ಈಸಿಯಾಗಿ ಸ್ಪ್ಲಿಟ್ ಆಗ್ತಾ ಇದೆ. ಅದಾಗಿದ ನಂತರ ಸೋಡಿಯಂ ತುಂಬಾ ವಾಟರ್ ಮಾಲಿಕ್ಯೂಲ್ಸ್ ಜೊತೆ ಸರೌಂಡಿಂಗ್ ಆಗ್ತಾ ಇದೆ ಅಂದ್ರೆ ಸೋಡಿಯಂನ ಹೈಡ್ರೇಷನ್ ಎಂಥಾಲ್ಪಿ ಇಸ್ ಕ್ವೈಟ್ ಹೈ. ದಟ್ ಡಿಟರ್ಮೈನ್ಸ್ ವೆದರ್ ಸೋಡಿಯಂ ಇಸ್ ಸಾಲ್ಯುಬಲ್ ಇನ್ ದ ವಾಟರ್ ಆರ್ ನಾಟ್. ಈಗ ಗಿವನ್ ಸಾಲ್ವೆಂಟ್ ಇಸ್ ವಾಟರ್. ಅವರು ಇವಾಗ ಗಿವನ್ ಸಾಲ್ವೆಂಟ್ ಬೇರೆ 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 ಕೊಟ್ಟಿದ್ದಾರೆ. ಸೊ ಇವಾಗ ಸಪೋಸ್ ಇಫ್ ಐ ಪುಟ್ AgCl ನ ನಾನು ಸಾಲ್ಯುಬಲೈಸ್ ಮಾಡಬೇಕು ಅಂದ್ರೆ ಫಸ್ಟ್ ಸ್ಟೆಪ್ ಏನು? ಅವುಗಳು ಸ್ಪ್ಲಿಟ್ ಆಗಬೇಕು. Ag+ ಮತ್ತೆ Cl ಆಗಿ ಸ್ಪ್ಲಿಟ್ ಆಗಬೇಕು. ಇಟ್ ಇಸ್ ಅ ವೀಕ್ ಸಾಲ್ಟ್, ಹಾಗಾಗಿ ಕಂಪ್ಲೀಟ್ ಸ್ಪ್ಲಿಟಿಂಗ್ ಆಗಲ್ಲ. ಸೊ ರಿವರ್ಸಿಬಲ್ ರಿಯಾಕ್ಷನ್ ತಗೊಂಡಿದ್ದೀನಿ. ನಾವು ಇಫ್ ಐ ಕನ್ಸಿಡರ್ ದ ಸೊಲ್ಯೂಷನ್ ಆಫ್ AgNO3 ಲಿಕ್ವಿಡ್ ಒಳಗಡೆ ಸ್ಪ್ಲಿಟ್ ಮಾಡ್ತೀರಿ ಅಂದ್ರೆ Ag ಏನಾಯ್ತು, ಆ ಲಿಕ್ವಿಡ್ ಒಳಗಡೆ Ag+ ಜಾಸ್ತಿ ಇದೆ, NO3-. ಇಲ್ಲಿ Ag+ ಅಂತ ಹೇಳೋದು ಕಾಮನ್ ಅಯಾನ್ ಆಗಿ ಆಕ್ಟ್ ಮಾಡುತ್ತೆ. ಯಾವಾಗ AgNO3 ಒಳಗಡೆ Ag+ ಅಯಾನ್ಸ್ಗಳು ಬರುತ್ತೋ ಲೀ ಚಾರ್ಟೆಲಿಸ್ ಪ್ರಿನ್ಸಿಪಲ್ ನ ಅಪ್ಲೈ ಮಾಡಿ when the concentration of Ag+ is more, reaction will tend to go in the backward direction. It means AgCl undissociate ಆಗಲ್ಲ. ಸೊ ಈ ಸೊಲ್ಯೂಷನ್ ತಗೊಂಡ್ರೆ ಸಿಲ್ವರ್ ಕ್ಲೋರೈಡ್ ಸಿಲ್ವರ್ ಪ್ಲಸ್ ಅಂಡ್ Cl- ಆಗಿ ಸ್ಪ್ಲಿಟ್ ಆಗಲ್ಲ ಅಂದ್ರೆ ಅವ್ರು ಸಾಲ್ಯುಬಲ್ ಅಲ್ಲ ಅಂತ ಹೇಳಿ, ಬಿಕಾಸ್ ಆಫ್ ದ ಕಾಮನ್ ಅಯಾನ್ ಎಫೆಕ್ಟ್. ದ ಸೇಮ್ ಎಫೆಕ್ಟ್ ಯು ವಿಲ್ ಸಿ ಇನ್ ದ ಸೊಲ್ಯೂಷನ್ ಆಲ್ಸೋ. 0.1 mole Dm³ ಆಫ್ HCl ಸೊಲ್ಯೂಷನ್ ತಗೊಳ್ತೀರಾ ಅನ್ಕೊಳ್ಳಿ. ಸಪೋಸ್ HCl ಸೊಲ್ಯೂಷನ್ ನಾನು ಸ್ಪ್ಲಿಟ್ ಮಾಡ್ತೀನಿ ಅಂದ್ರೆ ಇಟ್ ಅಂಡರ್ಗೋಸ್ ಕಂಪ್ಲೀಟ್ ಸ್ಪ್ಲಿಟಿಂಗ್ ಟು ಗಿವ್ H+ ಅಂಡ್ Cl-. AgCl ಏನ್ ಮಾಡುತ್ತೆ? ಪಾರ್ಷಿಯಲ್ ಸ್ಪ್ಲಿಟಿಂಗ್ ಆಗಿ Ag+ ಅಂಡ್ Cl- ಆಗಿ ಉಳ್ಕೊಂಡಿದೆ. ಅರ್ಥ ಏನ್ ಗೊತ್ತಾ? ಎಲ್ಲಾ AgClಗಳು ಕಂಪ್ಲೀಟ್ ಆಗಿ ಸ್ಪ್ಲಿಟ್ ಆಗಿರಲ್ಲ. ಬಟ್ ಈ ಸೊಲ್ಯೂಷನ್ ಸಾಲ್ಯುಬಲ್ ಆಗಬೇಕು ಅಂತ ಹೇಳಿದ್ರೆ ಕಾಮನ್ ಅಯಾನ್ ಇರಬಾರ್ದು. Cl- ಕಾಮನ್ ಅಯಾನ್ ಇರೋದ್ರಿಂದ ಕಾನ್ಸಂಟ್ರೇಷನ್ ಇಕ್ವಿಲಿಬ್ರಿಯಂ ಸಿಸ್ಟಮ್ ನಲ್ಲಿ ಯಾವುದಿದೆಯೋ ಆ ಒಂದು ಇಕ್ವಿಲಿಬ್ರಿಯಂ ಸಿಸ್ಟಮ್ ನಲ್ಲಿರುವ ರಿಯಾಕ್ಷನ್ ಒಳಗಡೆ ಈ ಚೇಂಜಸ್ ಉಂಟಾಗುತ್ತೆ. ಏನದು? ಕಾನ್ಸಂಟ್ರೇಷನ್ ಆಫ್ ಇಲ್ಲಿ ಪ್ರಾಡಕ್ಟ್ ಜಾಸ್ತಿ ಆಯಿತು ಅಂದ್ರೆ ಸಿಸ್ಟಮ್ ವಿಲ್ ಗೋ ಇನ್ ದ ಬ್ಯಾಕ್ವರ್ಡ್ ಡೈರೆಕ್ಷನ್ ಟು ರೆಡ್ಯೂಸ್ ದ ಕಾನ್ಸಂಟ್ರೇಷನ್ ಆಫ್ Cl. ಅಂದ್ರೆ ಇಲ್ಲಿ AgCl ವಿಲ್ ರಿಮೈನ್ ಅನ್ಡಿಸೋಸಿಯೇಟೆಡ್ ಸ್ಟೇಟ್ ಅಂದ್ರೆ ಅದು ಡಿಸಾಲ್ವ್ ಆಗಲ್ಲ. ವಾಟರ್ ನಲ್ಲಿ AgCl is sparingly soluble. Water is a polar solvent. AgCl is weakly polar. So polar solvent ನಲ್ಲಿ AgCl is not stable. Water ನಲ್ಲಿ AgCl is not stable. ಆಯ್ತಾ? ಅಮೋನಿಯಾದಲ್ಲಿ ಸ್ಟೇಬಲ್. ಯಾಕೆಂದ್ರೆ ವೆನ್ ಯು ಆಡ್ ಅಮೋನಿಯಾ ಇವಾಗ ಏನಾಗುತ್ತೆ ಗೊತ್ತಾ? AgCl ಸ್ಪ್ಲಿಟ್ ಆಗ್ತಾ ಇದೆ ಅನ್ಕೊಳ್ಳಿ. AgCl ಏನಾಗ್ತಾ ಇದೆ? Ag+ ಮತ್ತೆ Cl- ಆಗಿ ಸ್ಪ್ಲಿಟ್ ಆಗ್ತದೆ. ಮೋರ್ ಇಟ್ ಸ್ಪ್ಲಿಟ್ಸ್ ಮೋರ್ ದ ಡಿಸೋಸಿಯೇಷನ್ ಇಟ್ ಸ್ಟಾರ್ಟ್ಸ್, ಸಾಲ್ಯುಬಿಲಿಟಿ ಚಾನ್ಸಸ್ ಜಾಸ್ತಿ ಇದೆ. ಅದು ಅಲ್ಲದೆ ನೀವು ಅಮೋನಿಯಾ ಜೊತೆಗೆ ಟ್ರೀಟ್ ಮಾಡ್ತೀರಾ ಅಂತ ಹೇಳಿದ್ರೆ ಅಮೋನಿಯಾ ಏನ್ ಮಾಡ್ತಾನೆ? ಇವನನ್ನ ತಗೊಳ್ತಾನೆ, ಎಳ್ಕೊಂಡು Ag ಅಮೋನಿಯಾ ಜೊತೆಗೆ ಕಾಂಪ್ಲೆಕ್ಸ್ ಅನ್ನ ಫಾರ್ಮ್ ಮಾಡುತ್ತೆ. ಬಿಕಾಸ್ ಆಫ್ ದಿಸ್ ಕಾಂಪ್ಲೆಕ್ಸ್ ಫಾರ್ಮೇಶನ್ Ag+ ಯಾವಾಗಲೂ ಕಡಿಮೆ ಆಗುತ್ತೆ. ಕಡಿಮೆ ಆದಾಗ ಲೀ ಚಾರ್ಟೆಲಿಸ್ ಪ್ರಿನ್ಸಿಪಲ್ ಅಗೇನ್ ಅಪ್ಲೈ ಮಾಡಿ AgCl ಡಿಸೋಸಿಯೇಷನ್ ಇನ್ನ ಜಾಸ್ತಿ ಆಗುತ್ತೆ. ಅಂದ್ರೆ ಮೋರ್ ದ AgCl ಸ್ಪ್ಲಿಟ್ಸ್ more Ag+ is produced. More Ag+ is produced, more it is taken by ammonia. ಇದನ್ನು ಜಾಸ್ತಿ ಅಮೋನಿಯಾ ಟೇಕನ್ ಮಾಡಿ ಕಾಂಪ್ಲೆಕ್ಸ್ ಫಾರ್ಮ್ ಮಾಡ್ತಾನೆ ಇದೆ, ಸಾಲ್ಯುಬಲೈಸ್ಡ್ ಆಗ್ತಾ ಇದೆ ಅಂದ್ರೆ ಇದು ಜಾಸ್ತಿ ಸ್ಪ್ಲಿಟ್ ಆಗ್ತಾನೆ ಇರುತ್ತೆ. ಸೊ ಸಿನ್ಸ್ ಇಟ್ ಮೇಕ್ಸ್ ದ ಸಾಲ್ಯುಬಲ್ ಕಾಂಪ್ಲೆಕ್ಸ್, so solubility of sodium chloride is highly considered in aqueous ammonia due to the stability of the complex formed. So what will be the pH value of 0.01 mole per Dm³ acetic acid whose Ka value is 1.74? Ka value is 1.74 into 10⁻⁻⁵. Initial concentration ಕೊಟ್ಟಿದ್ದಾರೆ, that is 0.01. In case of weak acid, okay, in case of weak acid, excuse me,
concentration of H3H plus can be calculated with the shortcut formula square root of Ka into initial concentration. Now, if you think how the shortcut formula has come, then you need to little bear me for 1 minute. I'll explain you how that shortcut actually has come. Okay. So, ಯಾವ acid ತಗೊಳ್ತಾ ಇದೀವಿ ನಾವು? Acetic acid. CH3COH. This is going to split into CH3COO minus and H plus. Let me write Kc expression. Kc expression ಹೇಗೆ ಬರಿತೀವಿ? Product of concentration of the product into H plus divided by product of undissociated acid. Okay, so this is not Kc, this should be Ka expression, dissociation constant expression. Now, ಈ Ka expression ಅಲ್ಲಿ can I say that ಇಲ್ಲಿ 1 mole of acetate ಗೆ 1 mole of H plus ಫಾರ್ಮ್ ಆಗ್ತಾ ಇದೆ ಅಂದ್ರೆ ನಂಬರ್ ಆಫ್ ಅಯಾನ್ಸ್ ಆಫ್ ಎಸಿಟೇಟು ನಂಬರ್ ಆಫ್ ಅಯಾನ್ಸ್ ಆಫ್ H ಪ್ಲಸ್ ಈ ಎರಡರದ್ದು ಕೌಂಟ್ ಈಕ್ವಲ್ ಇರುತ್ತೆ. ಬಿಕಾಸ್ ಇಲ್ಲಿ ಮೋಲ್ ಕೌಂಟ್ ಈಕ್ವಲ್ ಇದೆ ಅಂದರೆ ಅವ್ರಗಳ ಅಯಾನ್ಸ್ ಕೌಂಟು ಈಕ್ವಲ್ ಇರುತ್ತೆ, ಕಾನ್ಸಂಟ್ರೇಷನು ಸೇಮ್ ಇರುತ್ತೆ. ಹಾಗಾದರೆ ನಾನು ಹೇಗೆ ತಗೊಳ್ಬೋದು? Ka is equal to H plus into H plus divided by acetic acid concentration. Correct? Or I can write it as Ka is equal to H plus whole square divided by acetic acid concentration. Now, what did they give? Initially, acetic acid split ಆಗೋಕಿನ ಮುಂಚೆ ಏನಿತ್ತು ನಮ್ಮ ಹತ್ರ? CH3CO ಮೈನಸ್ ಇತ್ತಾ? ಇಲ್ಲ. H ಪ್ಲಸ್ ಇತ್ತಾ? ಇಲ್ಲ. ಏನೂ ಇರಲಿಲ್ಲ. ಇನಿಷಿಯಲಿ ಬರೀ 0.01 ಅಷ್ಟೇ ಇತ್ತು. ಇದು 0 ಮೋಲ್ ಆಗಿತ್ತು, ಇದು 0 ಮೋಲಾರ್ ಆಗಿತ್ತು. ಕಾನ್ಸಂಟ್ರೇಷನ್ ಇನ್ ಟರ್ಮ್ಸ್ ಆಫ್ ಮೊಲಾರಿಟಿ ಎಲ್ಲವೂ 0 ಆಗಿತ್ತು. ಆಟ್ ಇಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನಲ್ಲಿ 0.01 ಮೋಲಾರ್ನಿಂದ ಎಷ್ಟು ಮೋಲಾರ್ ಅಂದರೆ ಎಕ್ಸ್ ಮೋಲ್ಸ್ಗಳು ಹೊರಟೋಗ್ತಾ ಇದೆ. ಎಕ್ಸ್ ಮೋಲ್ಸ್ ಆಫ್ ದ ಸೇಮ್ ಕಾನ್ಸಂಟ್ರೇಷನ್. ಇದರಿಂದ ಇಷ್ಟೇ ಕಾನ್ಸಂಟ್ರೇಷನ್ ಇರುವಂತಹ 0.01 ಇರುವಂತಹ ಎಕ್ಸ್ ಹೊರಟೋಗ್ತಾ ಇದೆ. ಇಲ್ಲಿ 0.01 ಮೋಲಾರ್ ಎಕ್ಸ್ ಫಾರ್ಮ್ ಆಗ್ತಾ ಇದೆ. ಓಕೆ, ಸೊ ನಮಗೆ ಇದನ್ನು ನಾನೇನಂತ ಹೇಳಿ ತಗೊಂಡಿದ್ದೀನಿ? ಹೈಡ್ರೋಜನ್ ಕಾನ್ಸಂಟ್ರೇಷನ್ ಅಂತ ಹೇಳಿ ತಗೊಂಡಿದ್ದೀನಿ, H ಪ್ಲಸ್ ಕಾನ್ಸಂಟ್ರೇಷನ್ ಅಂತ ಹೇಳಿ ತಗೊಂಡಿದ್ದೀನಿ. So I will not make it more complicated. I just understand that at equilibrium 0.01 ಇಂದ ಎಕ್ಸ್ ಅಂತ ಹೇಳುವಂಥದ್ದು ಹೊರಟು ಹೋಗ್ತಾ ಇದೆ. ಸೊ ಇಕ್ವಿಲಿಬ್ರಿಯಂನಲ್ಲಿ ಇನಿಷಿಯಲ್ ಕಾನ್ಸಂಟ್ರೇಷನ್ ವ್ಯಾಲ್ಯೂ ತಗೊಳಕ್ಕಾಗಲ್ಲ. ಸೊ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ H ಪ್ಲಸ್ನ ನಾನು ಕಂಡುಹಿಡಿಬೇಕು. ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ಆಸಿಡ್ನ ಸಬ್ಸ್ಟಿಟ್ಯೂಟ್ ಮಾಡಿ H ಪ್ಲಸ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ಆಸಿಡ್ ಅಂದರೆ ಕಾನ್ಸಂಟ್ರೇಷನ್ ಆಫ್ ಆಸಿಡ್ ಅಟ್ ಇಕ್ವಿಲಿಬ್ರಿಯಂ ಅಂದರೆ 0.01 ಮೈನಸ್ ಎಕ್ಸ್ ಆಯಿತು. ನೋಡಿ, ಇಲ್ಲಿ ಕಾನ್ಸಂಟ್ರೇಷನ್ ಅಟ್ ಇಕ್ವಿಲಿಬ್ರಿಯಂ ಡಿಸೋಸಿಯೇಟ್ ಆಗೋ ತುಂಬ ಕಡಿಮೆ. ಅಂದರೆ ಎಕ್ಸ್ ಅಂತ ಹೇಳೋದು ಏನು? ಡಿಗ್ರಿ ಆಫ್ ಡಿಸೋಸಿಯೇಷನ್. ಇದು ಡಿಗ್ರಿ ಆಫ್ ಡಿಸೋಸಿಯೇಷನ್. ಈ ಡಿಗ್ರಿ ಆಫ್ ಡಿಸೋಸಿಯೇಷನ್ ನಾವೇನು ಮಾಡ್ಬೋದು? ನೆಗ್ಲೆಕ್ಟ್ ಮಾಡ್ಬೋದು. ಎಕ್ಸ್ ಕ್ಯಾನ್ ಬಿ ನೆಗ್ಲೆಕ್ಟೆಡ್ ಹಿಯೋ. ಎಕ್ಸ್ ಕ್ಯಾನ್ ಬಿ ನೆಗ್ಲೆಕ್ಟೆಡ್ ಅಂತ ಹೇಳಿದ್ರೆ ಈ ಫಾರ್ಮುಲಾ ಏನಾಯ್ತು ಇವಾಗ? ಡಿಸೋಸಿಯೇಷನ್ ಕಾನ್ಸ್ಟೆಂಟ್ Ka is equal to H plus whole square into 0.01. This is nothing but initial concentration. So, ಇದೇ ಈಕ್ವೇಶನ್ ತಾನೇ ನಾನು ಅಲ್ಲಿ ಬರ್ದಿರೋದು. ವಾಟ್ ಡಿಡ್ ಐ ರೈಟ್? ವಾಟ್ ಯು ಮೀನ್ ಬೈ ದಿಸ್? ಇದರಿಂದ ನನಗೇನು ಅರ್ಥ ಆಯಿತು? H ಪ್ಲಸ್ ಕಾನ್ಸಂಟ್ರೇಷನ್ ಇಸ್ ನಥಿಂಗ್ ಬಟ್ Ka ಇಂಟು 0.01. H ಪ್ಲಸ್ ಕಾನ್ಸಂಟ್ರೇಷನ್ ಕಂಡುಹಿಡಬೇಕಂದ್ರೆ ಸ್ಕ್ವೇರ್ ರೂಟ್ ಆಫ್ Ka ಮಾಡಿ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಹಾಕಿದ್ರೆ ಸಾಕು. ಐ ಕ್ಯಾನ್ ಕ್ಯಾಲ್ಕುಲೇಟ್ ದ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಆಫ್ ಅ ವೀಕ್ ಆಸಿಡ್. ನೆನ್ಪಿಟ್ಕೊಳ್ಳಿ, ಓಕೆನಾ? ಸೊ ಇಷ್ಟೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕಿಂತನೂ ದ ಶಾರ್ಟ್ ಟ್ರಿಕ್ ಇಸ್ ರಿಮೆಂಬರಿಂಗ್ ದಿಸ್ ಇಕ್ವೇಶನ್. ಫಾರ್ ಕ್ಯಾಲ್ಕುಲೇಟಿಂಗ್ ದ ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ವಿ ಜಸ್ಟ್ ಹ್ಯಾವ್ ಟು ಸ್ಕ್ವೇರ್ ದ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ವ್ಯಾಲ್ಯೂ and the initial concentration. So 1.74 into 10 to the power minus 5, concentration value is 0.01. 0.01 can be written as 10 to the power minus 2. So 1.74 into 10 power minus 5 into 10 power minus 2, square root of 1.74 into 10 to the power minus 7. I know that 7 cannot be divided by 2 if I take the square root. So multiply by 10 divided by 10. Multiply by 10 ಅಂದರೆ ಇಲ್ಲೇನಾಯಿತು? 17.4 ಆಯಿತು. 10 ಅನ್ನ 1.74 ಜೊತೆಗೆ ಮಲ್ಟಿಪ್ಲೈ ಮಾಡ್ತೀರ ಅಂದರೆ 17.4 ಆಯಿತು. ಡಿವೈಡೆಡ್ ಬೈ 10 ಇರೋದೇನಾಯಿತು? 10 to the power minus 8 ಆಗಿ ಹೊರಟೋಗುತ್ತೆ. ಕರೆಕ್ಟಾ? ಈಗ ಇದ್ರ ಸ್ಕ್ವೇರ್ ರೂಟ್ ತೆಗಿಬೇಕು ಅಂದರೆ ಐ ವಿಲ್ ರೌಂಡ್ ಇಟ್ ಆಫ್. ಫಾರ್ ಮೈ KCT ವ್ಯಾಲ್ಯೂಸ್ ಚೆಕ್ ಮಾಡ್ಕೊಳ್ಳಿ. 3.4, 3.6, 3.9, 3 ಇದೆ. ಸೊ ಯು ಕ್ಯಾನ್ ರೌಂಡ್ ಇಟ್ ಆಫ್ ಸ್ಟಿಲ್.
7.4 ಇರೋದನ್ನ ಐ ವಿಲ್ ಜಸ್ಟ್ ಕನ್ಸಿಡರ್ ಇಟ್ ಆಸ್ 7 ಅಂತ ಹೇಳುವಂಥದ್ದು ಸ್ಕ್ವೇರ್ ರೂಟ್ ಆಫ್ 17 ಅಂತ ಹೇಳುವಂಥದ್ದು. ಸ್ಕ್ವೇರ್ ರೂಟ್ ಆಫ್ 17 ಇಸ್ ಆಲ್ಮೋಸ್ಟ್ ಸ್ಕ್ವೇರ್ ರೂಟ್ ಆಫ್ 16ಗಿಂತ ಜಾಸ್ತಿ ಇರಬೇಕು. ಸ್ಕ್ವೇರ್ ರೂಟ್ ಆಫ್ 16 4 ಇತ್ತು ಅಂದರೆ ಸ್ಕ್ವೇರ್ ರೂಟ್ ಆಫ್ 17 ಎಷ್ಟಿರಬೇಕು? 16ಗಿಂತ ಜಾಸ್ತಿ ಇರಬೇಕು. ಅಪ್ರಾಕ್ಸಿಮೇಟ್ಲಿ ಅರೌಂಡ್ 4.2 ಅಂತ ಹೇಳಿ ತಗೊಳ್ತಾನೆ. ಸೊ 4.2 ಇಂಟು 10 to the power minus 8 ಇಂಟು 2. ಸೊ ಇಲ್ಲ ನಾವು ಸ್ಕ್ವೇರ್ ರೂಟ್ ಆಫ್ 17.4 ಸ್ಕ್ವೇರ್ ರೂಟ್ ಆಫ್ 10 to the power minus 8 ಅಂತ ಹೇಳಿದ್ರೆ ಏನು? ಡಿವೈಡೆಡ್ ಬೈ 2 ಮಾಡ್ತೀವಲ್ವಾ, 1/2 ಅಲ್ವಾ, 2 1s 2 4s. ಸೊ ಸ್ಕ್ವೇರ್ ರೂಟ್ ಆಫ್ 17.4ನ ನಾನು ಸ್ಕ್ವೇರ್ ರೂಟ್ ಆಫ್ 17 ಅಂತ ಹೇಳಿ ತಗೊಂಡೆ, ವಿಚ್ ಇನ್ ಫ್ಯಾಕ್ಟ್ ಐ ಕ್ಯಾನ್ ಕನ್ಸಿಡರ್ ಇಟ್ ಆಸ್ 4.2 ಇಂಟು 10 to the power minus 4. ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ಗೊತ್ತಾಯ್ತಲ್ವಾ. ನಾವು ಕಂಡಿಡಿರಿ ಪಿ ಎಚ್ ವ್ಯಾಲ್ಯೂವನ್ನು. ಸೊ ಪಿ ಎಚ್ ವ್ಯಾಲ್ಯೂ ಕಂಡಿದ್ದೀರಾ ಅಂತ ಹೇಳಿದ್ರೆ ಪಿ ಎಚ್ ಇಸ್ ಈಕ್ವಲ್ ಟು ಮೈನಸ್ ಲಾಗ್ ಆಫ್ ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ಅಯಾನ್ ಅಂದರೆ 4.2 ಇಂಟು 10 to the power minus 4, correct, minus 4. So minus log of 4.2 you don't know because our 42 log ಎಲ್ಲ ಕೊಡಲ್ಲ, ಬಟ್ log 4 ಅಂತ ಹೇಳೋದು ನಿಮಗೆ ಗೊತ್ತಿರಲಿ. log 4 ಅಂದರೆ 0.6 ಅಂತ ಹೇಳೋದು ಶಾರ್ಟ್ಕಟ್ ಫಾರ್ಮುಲಾ ಫಾರ್ KCT. ಸೊ log 4 ಅಂತ ಹೇಳುವಂಥದ್ದು log 4.2 ಮೈನಸ್ log 4.2 ಪ್ಲಸ್ log ಇದು 4 ಆಗುತ್ತೆ. ಸೊ ಮೈನಸ್ log 4.2 ಅಂದರೆ 0.6 ಪ್ಲಸ್ 4 is equal to 3.4. ಅರೌಂಡ್ ನಿಮ್ಮ ವ್ಯಾಲ್ಯೂಸ್ ಬಂದು 3.4 ರೇಂಜ್ನಲ್ಲೇ ಇರಬೇಕು. ಆಪ್ಷನ್ ಎ ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಇಸ್ Ka value of acetic acid 1.8. Ka value, dissociation constant of acid 1.8 into 10 power minus 5. Kb value of weak base 1.8 into 10 power minus 5. What is the pH of ammonium acetate ಅಂತ ಹೇಳಿ ಕೊಟ್ಟಿದ್ದಾರೆ. ಪಿ ಎಚ್ ಆಫ್ ದ ಸಾಲ್ಟ್ ಕೊಟ್ಟಿದ್ದಾರೆ. ಸೊ ಪಿ ಎಚ್ ಆಫ್ ದ ಸಾಲ್ಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ವೆನ್ ಇಟ್ ಇಸ್ ಮೇಡ್ ಅಪ್ ಆಫ್ ವೀಕ್ ಆಸಿಡ್ ಅಂಡ್ ವೀಕ್ ಬೇಸ್. ಪಿ ಎಚ್ ಆಫ್ ದ ಸಾಲ್ಟ್ ಅನ್ನ ವೀಕ್ ಆಸಿಡ್ ವೀಕ್ ಬೇಸ್ ಇಂದ ಕೊಟ್ಟಾಗ ವಿ ಕ್ಯಾನ್ ರೈಟ್ ಇಟ್ ಆಸ್ 7 ಪ್ಲಸ್ ಹಾಫ್ ಇಂಟು Ka minus Kb. 7 plus half into the value of Ka is to 1.8 into 10 to the power minus 5. Kb value is to same 1.8 into 10 to the power minus 5. So it means the entire value is 0. So pH is going to be just 7. So pH value is going to be just 7. ಇದು ನೀವು ನೆನಪಿಟ್ಕೊಳ್ಬೇಕಾಗಿರುವಂತಹ ಫಾರ್ಮುಲಾ ಫಾರ್ calculating the pH of a weak salt and weak salt made up of weak acid and weak base is pH is equal to 7 plus half into Ka minus Kb. Which of the following options will be correct for the stage of half completion of the reaction? ನೋಡಿ, half completion ಅಂತ ಹೇಳಿದ್ರೆ ಇಲ್ಲಿ if you write the Kc expression, Kc is equal to half completion ಅಲ್ಲಿ B ಮತ್ತೆ A ಸೇಮ್ ಇರಬೇಕು. ಕಾನ್ಸಂಟ್ರೇಷನ್ ಆಫ್ B and concentration of A ಬಂದು ಸೇಮ್ ಇರಬೇಕು. ಅಂದರೆ K ವ್ಯಾಲ್ಯೂ 1 ಆಗುತ್ತೆ. ಇಫ್ K ವ್ಯಾಲ್ಯೂ ಇಸ್ 1, ವಾಟ್ ವಿಲ್ ಹ್ಯಾಪನ್ ಟು ಡೆಲ್ಟಾ G ವ್ಯಾಲ್ಯೂ? ಮೈನಸ್ 2.303 RT log K. ಇಫ್ ದ K ವ್ಯಾಲ್ಯೂ ಇಸ್ 1, log 1 ಬೇಸ್ 10 ಅಂತ ಹೇಳಿದ್ರೆ ಇಟ್ ಇಸ್ 0 ಅಲ್ವಾ. ಡೆಲ್ಟಾ G ಇಸ್ ಈಕ್ವಲ್ ಟು ಮೈನಸ್ 2.303 RT multiplied by the value of 0 is actually is equal to 0. So delta G value should be, delta G naught value should be 0. Option A is the right one. On increasing the pressure, in which direction will the gas phase reaction proceed to re-establish equilibrium is predicted by applying the Le-Chatelier principle. Consider this reaction, N2,3H2 giving ammonia. Which of the following is correct if the total pressure at which equilibrium is established is increased without changing the temperature? Temperature change ಮಾಡ್ತಿಲ್ಲ, ಬಟ್ ಇಕ್ವಿಲಿಬ್ರಿಯಂನಲ್ಲಿ ಎಸ್ಟಾಬ್ಲಿಷ್ ಆಗಿರುವಂತಹ ಪ್ರೆಷರ್ನ ನೀವೇನು ಮಾಡ್ತಿದ್ರೆ ಜಾಸ್ತಿ ಮಾಡ್ತಾ ಇದ್ದೀರಾ. ನೀವು ಇಕ್ವಿಲಿಬ್ರಿಯಂನಲ್ಲಿ ಏನಾದರೂ ಪ್ರೆಷರ್ನ ಜಾಸ್ತಿ ಮಾಡಿದ್ರೆ ಇಕ್ವಿಲಿಬ್ರಿಯಂ ಸಿಸ್ಟಮ್ ತನ್ನಿಂದ ತಾನಾಗೆ ಅದು ಅಡ್ಜಸ್ಟ್ ಮಾಡುತ್ತೆ. ಅಂದರೆ K ವ್ಯಾಲ್ಯೂ ವಿಲ್ ರಿಮೈನ್ ದ ಸೇಮ್. ನಿಮ್ಮ dissociation constant value is not going to get affected. It gets affected in the case of temperature variation. So ಇಲ್ಲಿ K value will remain same. What will be the correct order of vapor pressure of water, acetone, ether at 30 degrees Celsius given that among these compounds water has maximum boiling point, ether has minimum boiling point. ಹಾಗಾದ್ರೆ ಅವರ ಆರ್ಡರ್ ಏನು ಅಂತ ಕೇಳ್ತಾ ಇದ್ದಾರೆ ಅವರು.
ಕರೆಕ್ಟ್ ಆರ್ಡರ್ ಆಫ್ ವೇಪರ್ ಪ್ರೆಷರ್. ಯಾವುದಕ್ಕೆ ವೇಪರ್ ಪ್ರೆಷರ್ ಜಾಸ್ತಿ ಇಲ್ಲಿ, ಯಾವುದು ಈಸಿಯಾಗಿ ವೊಲಟೈಲ್ ಆಗುತ್ತೆ? ಈಥರ್, ರೈಟ್? ಈಥರ್, ಅಸೆಟೋನ್ ಅಂಡ್ ವಾಟರ್. ನೆಕ್ಸ್ಟ್ ಕ್ವೆಶನ್, at 500 Kelvin the equilibrium constant Kc for the following reaction is 5. ಯಾವ ರಿಯಾಕ್ಷನ್ ಇದು? ಈ ರಿಯಾಕ್ಷನ್ ಕನ್ಸಿಡರ್ ಮಾಡಿದ್ದಾರೆ. ಓಕೆ, ಹಾಫ್ H2 ಪ್ಲಸ್ ಹಾಫ್ I2 ಗಿವಿಂಗ್ HI. ಇದಕ್ಕೆ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ವ್ಯಾಲ್ಯೂ 5 ಕೊಟ್ಟಿದ್ದಾರೆ. ಹಾಗಾದ್ರೆ ವಾಟ್ ವುಡ್ ಬಿ ದ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ Kc ವ್ಯಾಲ್ಯೂ ಆಫ್ ದಿಸ್? ಈ ಎಕ್ಸ್ಕ್ಯೂಸ್ ಮಿ, ಈ ಎಕ್ಸ್ಪ್ರೆಷನ್ಗೆ Kc ವ್ಯಾಲ್ಯೂ ಏನಾಗಬೇಕು? ಆ ಎಕ್ಸ್ಪ್ರೆಷನ್ ಹೇಗೆ ಬಂತು? ನೀವು ಫಸ್ಟ್ ಆಫ್ ಆಲ್ ಇದನ್ನ ರಿವರ್ಸ್ ಮಾಡಿದ್ರಿ. ಅಂದರೆ ನೀವೇನು ಮಾಡಿದ್ರಿ? HI ಇಸ್ ಗಿವಿಂಗ್ ಹಾಫ್ H2 ಪ್ಲಸ್ ಹಾಫ್ I2 ಅಂತ ಹೇಳಿ ಬರೆದ್ರಿ. ಯಾವಾಗ ಕೊಟ್ಟಿರುವ ಇಕ್ವೇಶನ್ನ ರಿವರ್ಸ್ ಮಾಡ್ತಿರೋ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಇನ್ವರ್ಸ್ ಆಗುತ್ತೆ. 5 ಇದ್ದದ್ದು 1/5 ಆಗುತ್ತೆ. ಆಮೇಲೆ ಈ ಇಕ್ವೇಶನ್ ಅಲ್ಲಿ ನೋಡ್ತಿದ್ರೆ 2 ಇಂದ ಮಲ್ಟಿಪ್ಲೈ ಮಾಡಿದ್ದಾರೆ ಅವರು, ರೈಟ್? ದೇ ಹ್ಯಾವ್ ಮಲ್ಟಿಪ್ಲೈಡ್ ದಿಸ್ ಇಕ್ವೇಶನ್ ಬೈ 2. 2 2 and 2, 2 and 2 ಕ್ಯಾನ್ಸಲ್, 2 and 2 ಕ್ಯಾನ್ಸಲ್. ಹಾಗಾಗಿ ಯಾವಾಗ ನೀವು 2 ಇಂದ ಮಲ್ಟಿಪ್ಲೈ ಮಾಡ್ತಿರೋ Kc ವ್ಯಾಲ್ಯೂದು ಪವರ್ ಏನಾಯ್ತು? 2ಗೆ ರೈಸ್ ಆಗುತ್ತೆ. ಸೊ ಇಟ್ ಮೀನ್ಸ್ ಏನಾಯ್ತು ಇಲ್ಲಿ? 1/25 ಆಯಿತು. 1/25 ಅಂತ ಹೇಳಿದ್ರೆ 0.04. ಸೊ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ 4, 0.04. ಅರ್ಥ ಆಯ್ತಾ? Next question, in which of the following reaction equilibrium remains unaffected on addition of small amount of argon at constant volume? ನೋಡಿ, ಕಾನ್ಸ್ಟೆಂಟ್ ವಾಲ್ಯೂಮ್ ಅಂತ ಹೇಳಿದಾಗ ಇದನ್ನ ಒಂದು ಸ್ವಲ್ಪ ಗಮನ ಹರಿಸಿ. ದ equilibrium of a chemical reaction remains unaffected by the addition of inert gas like argon at constant volume. ಯಾಕೆ ಅಂದರೆ ಟೋಟಲ್ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ. ನೀವು ಆರ್ಗಾನ್ ಅನ್ನು ಆ್ಯಡ್ ಮಾಡ್ತಾರೆ, ಇಟ್ ಇಸ್ ಅ ಗ್ಯಾಸ್. ಸೊ ಆಲ್ರೆಡಿ ಒಂದು ಪ್ರೆಷರ್ ಇರುತ್ತೆ, ಅದ್ರ ಜೊತೆಗೆ ಟೋಟಲ್ ಪ್ರೆಷರ್ ಏನಾಯಿತು? ಇನ್ಕ್ರೀಸ್ ಆಯಿತು. ಟೋಟಲ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಬಟ್ ಪಾರ್ಷಿಯಲ್ ಪ್ರೆಷರ್ ಆಫ್ ದ ರಿಯಾಕ್ಟೆಂಟ್ ಆ್ಯಂಡ್ ಪ್ರಾಡಕ್ಟ್ ವಿಲ್ ನಾಟ್ ಚೇಂಜ್. ಪಾರ್ಷಿಯಲ್ ಪ್ರೆಷರ್ ಚೇಂಜ್ ಆಗಲ್ಲ ಅಂದರೆ ಕಾನ್ಸಂಟ್ರೇಷನ್ ಚೇಂಜ್ ಆಗಲ್ಲ. ಆಯ್ತಾ? ಯಾಕೆಂದ್ರೆ ನಮಗೆ ಇಕ್ವೇಶನ್ ಗೊತ್ತಿದೆ, PV ಇಸ್ ಈಕ್ವಲ್ ಟು NRT. ಪಾರ್ಷಿಯಲ್ ಪ್ರೆಷರ್ನ ಹೇಗೆ ಬರಿಬೋದು? NRT/V ಅಂತ ಹೇಳಿ ಬರಿಬೋದು. N/V ಅಂತ ಹೇಳಿದ್ರೆ ಏನು? ಕಾನ್ಸಂಟ್ರೇಷನ್, ರೈಟ್? ಪ್ರೆಷರ್ ಚೇಂಜ್ ಆಗಲ್ಲ. ಪಾರ್ಷಿಯಲ್ ಪ್ರೆಷರ್ ಆಫ್ ಗ್ಯಾಸ್ A ಇದೆ ಅನ್ಕೊಳ್ಳಿ, ಆ ಪಾರ್ಷಿಯಲ್ ಪ್ರೆಷರ್ ಆಫ್ A ಪಾರ್ಷಿಯಲ್ ಪ್ರೆಷರ್ ಆಫ್ A ಆಗೇ ಇರುತ್ತೆ. ಅಂದ್ರೆ ಅದ್ರದ್ದು ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ A ಅಂತ ಹೇಳೋದು ಏನು ಚೇಂಜಸ್ ಆಗಲ್ಲ. ರಿಯಾಕ್ಟೆಂಟ್ ಇದು ಕಾನ್ಸಂಟ್ರೇಷನ್ ಹಾಗೆ ಉಳ್ಕೊಳ್ಳುತ್ತೆ. ಪಾರ್ಷಿಯಲ್ ಪ್ರೆಷರ್ಗೂ ಟೋಟಲ್ ಪ್ರೆಷರ್ಗೂ ಇರೋ ಡಿಫ್ರೆನ್ಸ್ ಏನು? ಪಾರ್ಷಿಯಲ್ ಪ್ರೆಷರ್ ಆಫ್ ಗ್ಯಾಸ್ A, ಪಾರ್ಷಿಯಲ್ ಪ್ರೆಷರ್ ಆಫ್ ಆರ್ಗಾನ್ ಗ್ಯಾಸ್, ಪಾರ್ಷಿಯಲ್ ಪ್ರೆಷರ್ ಆಫ್ ಗ್ಯಾಸ್ B, ಪಾರ್ಷಿಯಲ್ ಪ್ರೆಷರ್ ಆಫ್ ಗ್ಯಾಸ್ C. ಈ ಪಾರ್ಷಿಯಲ್ ಪ್ರೆಷರ್ ಅಂತ ಹೇಳುವಂಥದ್ದು ತನ್ನಿಂದ ತಾನಾಗೆ, ಅಂದರೆ ಅವುಗಳ ಒಟ್ಟು ಆ ಒಂದು ಕಾಂಪೋನೆಂಟ್ ಇದು ಪ್ರೆಷರ್, ಅದು ಬೇರೆ ಅವ್ರ ಜೊತೆ ಮಿಂಗಲ್ ಆಗದೆ ತನ್ನ ಪ್ರೆಷರನ್ನು ಎಕ್ಸರ್ಟ್ ಮಾಡ್ತೀವಿ. ಇವಾಗ ನಿಮ್ಮ ಕ್ಲಾಸ್ನಲ್ಲಿ ರಮ್ಯಾ, ಸೌಮ್ಯ, ಗೀತಾ, ಮಮತಾ ಇದ್ದಾರೆ ಅನ್ಕೊಳ್ಳಿ. ಗೀತಾ ಇಸ್ ಅ ಗ್ಯಾಸ್ ಮಾಲಿಕ್ಯೂಲ್. ಗೀತನ ಪ್ರೆಷರ್ ಇಸ್ ಪಾರ್ಷಿಯಲ್ ಪ್ರೆಷರ್ ಆಫ್ ಗೀತಾ. Saumya's pressure is partial pressure of Saumya. If Geeta and Saumya is best friend, then the partial pressure only, it will not be a partial pressure. It will be like combined pressure ಆಗುತ್ತೆ ಅಥವಾ reactant pressure ಆಗುತ್ತೆ. ಅರ್ಥ ಆಯ್ತಾ? ಈ ಟೋಟಲ್ ಪ್ರೆಷರ್ ಅಂತ ಹೇಳುವಂಥದ್ದು ಅಕಾರ್ಡಿಂಗ್ ಟು ಡಾಲ್ಟನ್ಸ್ ಲಾ ಇಸ್ ದ ಟೋಟಲ್, ಇಟ್ಸ್ ಅ ಸಮ್ ಆಫ್ ಪಾರ್ಷಿಯಲ್ ಪ್ರೆಷರ್ ಆಫ್ ಆಲ್ ದ ಗ್ಯಾಸಸ್ ವಿಚ್ ಆರ್ ನಾನ್ ರಿಯಾಕ್ಟಿಂಗ್ ಸ್ಟೇಟ್ನಲ್ಲಿರುವಂತಹ ಕಾಂಪೊನೆಂಟ್ಗಳ ಪ್ರೆಷರ್ನ ಟೋಟಲ್ ಪ್ರೆಷರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಆರ್ಗಾನ್ ಇಸ್ ನಾಟ್ ರಿಯಾಕ್ಟಿಂಗ್. ನೀವು ಆರ್ಗಾನ್ ಆ್ಯಡ್ ಮಾಡಿದ್ದೀರಾ, ಕಾನ್ಸ್ಟೆಂಟ್ ವಾಲ್ಯೂಮ್ನಲ್ಲಿ ಆ್ಯಡ್ ಮಾಡಿದ್ದೀರಾ, ಅಂದರೆ ರಿಯಾಕ್ಷನ್ ಇದು ವಾಲ್ಯೂಮ್ ಚೇಂಜ್ ಆಗ್ತಾ ಇಲ್ಲ. ಅಂದರೆ ಇಲ್ಲಿ N/V ನಲ್ಲಿ V ಚೇಂಜ್ ಆಗ್ತಾ ಇಲ್ಲ. ಸೊ ವಾಲ್ಯೂಮ್ ಚೇಂಜ್ ಆಗ್ತಾ ಇಲ್ಲ. ಪಾರ್ಷಿಯಲ್ ಪ್ರೆಷರ್ ಅಂತ ಹೇಳುವಂಥದ್ದು ಹಾಗೇ ಇರುತ್ತೆ, ಯಾಕೆಂದರೆ ಆರ್ಗಾನ್ ಇಸ್ ನಾಟ್ ರಿಯಾಕ್ಟಿಂಗ್ ವಿತ್ ಎನಿ ಆಫ್ ದ ಅದರ್ ಗ್ಯಾಸಸ್. ಸೊ partial pressure of every gas remains as it is because we are adding it in the constant volume. Volume ಏನು ಚೇಂಜ್ ಆಗ್ತಿಲ್ಲ ಅಂದರೆ ಕಾನ್ಸಂಟ್ರೇಷನ್ ಚೇಂಜ್ ಆಗಲ್ಲ, ಪಾರ್ಷಿಯಲ್ ಪ್ರೆಷರು ಚೇಂಜ್ ಆಗಲ್ಲ. ಹಾಗಾಗಿ ಎಲ್ಲವೂ ಫಿಕ್ಸ್ಡ್ ಆಗಿರುತ್ತೆ. ಅಂದರೆ ಟೋಟಲ್ ಕಾನ್ಸಂಟ್ರೇಷನ್ ಅಂತ ಹೇಳುವಂಥದ್ದು ರಿಮೇನ್ಸ್ ಅನ್ಚೇಂಜ್ಡ್. ಕಾನ್ಸಂಟ್ರೇಷನ್ ಚೇಂಜ್ ಆಗಲ್ಲ. So to summarize, the inert gas is added at constant volume, equilibrium is unaffected. ನೀವೇನಾದರೂ ಕಾನ್ಸ್ಟೆಂಟ್ ವಾಲ್ಯೂಮ್ನಲ್ಲಿ ಕಾನ್ಸ್ಟೆಂಟ್ ವಾಲ್ಯೂಮ್ ಚೇಂಜ್ ಮಾಡದೆ ಯಾವುದೋ ಒಂದು ಪ್ರೆಷರ್ನ ಆ್ಯಡ್ ಮಾಡ್ತೀರಾ ಅಂತ ಹೇಳಿದ್ರೆ ಇಕ್ವಿಲಿಬ್ರಿಯಂ ಚೇಂಜ್ ಆಗಲ್ಲ. ಓಕೆ, ಇಕ್ವಿಲಿಬ್ರಿಯಂ ವಿಲ್ ರಿಮೈನ್ ಆಸ್ ಇಟ್ ಇಸ್. ಆದರೆ ಕಾನ್ಸ್ಟೆಂಟ್ ಪ್ರೆಷರ್ನಲ್ಲಿ ನೀವು ಚೇಂಜ್ ಮಾಡ್ತೀರಾ ಅನ್ಕೊಳ್ಳಿ. ಕಾನ್ಸ್ಟೆಂಟ್ ಪ್ರೆಷರ್ನಲ್ಲಿ ನೀವೇನಾದರೂ ಆ್ಯಡ್ ಮಾಡಿದ್ರೆ ಸಿಸ್ಟಮ್ ಏನು ಮಾಡುತ್ತೆ? ಆ ಕಾನ್ಸ್ಟೆಂಟ್ ಪ್ರೆಷರ್ನ ಅದೇ ಥರ ಮೇಂಟೈನ್ ಮಾಡಲಿಕ್ಕೋಸ್ಕರ
ನೀವು ಆ್ಯಡ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಪ್ರೆಷರ್ನ ಆ್ಯಡ್ ಮಾಡಬೇಕಾದ್ರೆ ಆರ್ಗಾನ್ ಗ್ಯಾಸ್ ಆ್ಯಡ್ ಮಾಡಿ ಅಥವಾ ಬೇರೆ ಯಾವುದೇ ಗ್ಯಾಸ್ ಆ್ಯಡ್ ಮಾಡಿ ಸಿಸ್ಟಮ್ ವಿಲ್ ಟ್ರೈ ಟು ಮೇಂಟೈನ್ ದಟ್ ಕಾನ್ಸ್ಟೆಂಟ್ ಪ್ರೆಷರ್. ಫಾರ್ ದ್ಯಾಟ್ ಇಟ್ ವಿಲ್ ಆಕ್ಚುಲಿ ಟೇಕ್ ದ್ಯಾಟ್ ಡೈರೆಕ್ಷನ್ ಇನ್ ವಿಚ್ ನಂಬರ್ ಆಫ್ ಮೋಲ್ಸ್ ಆರ್ ಲೆಸ್. ಸೊ ಇಫ್ ದ ಇನರ್ಟ್ ಗ್ಯಾಸ್ ಆಡೆಡ್ ಎಟ್ ದ ಕಾನ್ಸ್ಟೆಂಟ್ ಪ್ರೆಷರ್, ಇದು ನಿಮಗೆ ಕೊಟ್ಟಿಲ್ಲ ಬಟ್ ನಾನು ಎಕ್ಸ್ಟ್ರಾ ಟೀಚ್ ಮಾಡ್ತಾ ಇದ್ದೀನಿ, ಕಾನ್ಸ್ಟೆಂಟ್ ಪ್ರೆಷರ್ನಲ್ಲಿ ಆ್ಯಡ್ ಮಾಡಿದ್ರೆ ಈಕ್ವಿಲಿಬ್ರಿಯಂ ವಿಲ್ ಶಿಫ್ಟ್ ಇನ್ ದ್ಯಾಟ್ ಡೈರೆಕ್ಷನ್ ವೇರ್ ಮೋಲ್ಸ್ ಆಫ್ ದ ಗ್ಯಾಸಸ್ are actually lesser. So may shift depending upon the number of moles of the gas on the either side. ಸೊ ಯಾವ ಸೈಡ್ನಲ್ಲಿ ನಂಬರ್ ಆಫ್ ಮೋಲ್ಸ್ ಕಡಿಮೆ ಇದೆಯೋ ಆಚ ಕಡೆಗೆ ಅದು ಶಿಫ್ಟ್ ಆಗಿ ಏನು ಪ್ರೆಷರ್ ಜಾಸ್ತಿ ಆಗಿದೆಯೋ ಆ ಪ್ರೆಷರ್ನ ಮತ್ತೆ ಕಾನ್ಸ್ಟೆಂಟ್ ಮಾಡಲಿಕ್ಕೆ ಸಿಸ್ಟಮ್ ಟ್ರೈ ಮಾಡುತ್ತೆ. ಸೊ ಇಲ್ಲಿ ಏನಾಯಿತು, ಇನ್ ದಿಸ್ ಕೇಸ್ ಏನಾಯಿತು, ನೋ ಎಫೆಕ್ಟ್. ನೀವು ಕಾನ್ಸ್ಟೆಂಟ್ ವಾಲ್ಯೂಮ್ನಲ್ಲಿ ಆ್ಯಡ್ ಮಾಡಿದಿರಾ ಅಂತ ಹೇಳಿದ್ರೆ ನೋ ಇಫೆಕ್ಟ್. ಸೊ ನಿಮ್ಗೆ ಇಷ್ಟೆಲ್ಲ ಪ್ರಾಸೆಸ್ ಮಾಡಕ್ಕೆ ಅರ್ಥ ಆಗಿಲ್ಲ, ಏನೂ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ ಜಸ್ಟ್ ರಿಮೆಂಬರ್, ಕಾನ್ಸ್ಟೆಂಟ್ ವಾಲ್ಯೂಮ್ನಲ್ಲಿ ನಾವು ಯಾವುದೇ ಗ್ಯಾಸ್ ಆ್ಯಡ್ ಮಾಡಿದ್ರು ಕೂಡ ಇಫ್ ಇಟ್ ಇಸ್ ನಾನ್ ರಿಯಾಕ್ಟಿಂಗ್ ಗ್ಯಾಸ್ ದೆನ್ ದ ಇಕ್ವಿಲಿಬ್ರಿಯಂ ವಿಲ್ ನಾಟ್ ಬಿ ಅಫೆಕ್ಟೆಡ್. ಓಕೆ, ಸೊ at 500 Kelvin for a reversible reaction A2B2 is giving 2AB in a closed container. In 2023 they have asked this question. Adra equilibrium constant bandu 2 into 10 power minus 5 irutte. Presence of catalyst nalli equilibrium is attaining 10 times faster. Hagadre equilibrium constant enagbeku. Equilibrium constant will remain unaffected even in the presence of catalyst. So the value of 2 into 10 power minus 5 will remain as it is. Option D is the right answer. The relationship between Kp and Kc for the given equation, delta in value, this is the exemplar question. Moles of product is, first of all, products nalli gaseous idadralli gaseous reactant, nama reactant side nalli iruvanthadu gaseous reactant alla, hagagi delta n value bandaga np minus nr nalli idra value 2 ide, so the value is 2. Next question. The above reaction, the reaction quotient Q is useful in predicting the direction of the equation. Which is correct? If QC value is lesser than Kc, forward reaction is favored. This is correct. If QC value Kc ಗಿಂತ ಕಡಿಮೆ ಇತ್ತು ಅಂತ ಹೇಳಿದ್ರೆ ಅದರರ್ಥ ಪ್ರಾಡಕ್ಟ್ ಇಲ್ಲಿ ಕಡಿಮೆ ಇದೆ ಅಂತ ಹೇಳಿ. ಪ್ರಾಡಕ್ಟ್ ಈಸ್ ಲೆಸ್ ಅಂತ ಹೇಳಿ. ಪ್ರಾಡಕ್ಟ್ ಈಸ್ ಲೆಸ್. ಓಕೆ, ಸೊ ಪ್ರಾಡಕ್ಟ್ ಕಡೆಗೆ ಹೋಗುತ್ತೆ. A to B ಕೊಡ್ತಾ ಇದೆ ಅಂತ ಹೇಳಿದ್ರೆ ಇಟ್ ಟೇಕ್ಸ್ ದ ಫಾರ್ವರ್ಡ್ ಡೈರೆಕ್ಷನ್. ಸೊ ಇಷ್ಟೇನು ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಕ್ಯೂ ಸಿ ವ್ಯಾಲ್ಯೂ ಕೆ ಸಿ ವ್ಯಾಲ್ಯೂಗಿಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ ರಿವರ್ಸ್ ಡೈರೆಕ್ಷನ್ ಇಸ್ ಫೇವರ್ಡ್. ರಿವರ್ಸ್ ಡೈರೆಕ್ಷನ್ ಇಸ್ ಫೇವರ್ಡ್. ಕ್ಯೂ ಸಿ ವ್ಯಾಲ್ಯೂ ಕೆ ಸಿ ವ್ಯಾಲ್ಯೂಗಿಂತ ಕಡಿಮೆ ಇದೆ ಅಂತ ಹೇಳಿದ್ರೆ ಫಾರ್ವರ್ಡ್ ಡೈರೆಕ್ಷನ್ ಇಸ್ ಫೇವರ್ಡ್. ಕ್ಯೂ ಸಿ ವ್ಯಾಲ್ಯೂ ಇಸ್ ಈಕ್ವಲ್ ಟು ಕೆ ಸಿ ವ್ಯಾಲ್ಯೂ ಅಂತ ಹೇಳಿದ್ರೆ ಇಕ್ವಿಲಿಬ್ರಿಯಂ ಸ್ಟೇಟ್ ಎಸ್ಟಾಬ್ಲಿಷ್ಡ್. ಈ ಕ್ಯೂ ಸ್ಟೇಟ್ ಬಂತು. ಸೊ ಇಫ್ ಕ್ಯೂ ಸಿ ಇಸ್ ಗ್ರೇಟರ್ ದ್ಯಾನ್ ಕೆ ಸಿ ಇಟ್ ಮೀನ್ಸ್ ಏನು, ರಿವರ್ಸ್ ಡೈರೆಕ್ಷನ್ ಕ್ಯೂ ಸಿ ವ್ಯಾಲ್ಯೂ ಕೆ ಸಿ ವ್ಯಾಲ್ಯೂಗಿಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ ರಿವರ್ಸ್ ಡೈರೆಕ್ಷನ್ ಇಸ್ ಫೇವರ್ಡ್. ಅವ್ರು ಕೇಳಿದ್ರು ಇನ್ಕರೆಕ್ಟ್ ಅಲ್ವಾ? ದಿಸ್ ಇಸ್ ಕರೆಕ್ಟ್. ದ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಕರೆಕ್ಟ್ ಆಗಿರೋ ಸ್ಟೇಟ್ಮೆಂಟನ್ನು ಇಲ್ಲೇ ಕಲಿತಾ ಇದ್ದೀರಾ ನೋಡಿ. ಇಫ್ ಕ್ಯೂ ಸಿ ಇಸ್ ಗ್ರೇಟರ್ ದ್ಯಾನ್ ಕೆ ಸಿ ಫಾರ್ವರ್ಡ್ ಡೈರೆಕ್ಷನ್ ಇಸ್ ಫೇವರ್ಡ್. ದಿಸ್ ಇಸ್ ಇನ್ಕರೆಕ್ಟ್. ಇನ್ಕರೆಕ್ಟ್. ಕ್ಯೂ ಸಿ ಏನಾಗಿರಬೇಕು, ಕೆ ಸಿಗಿಂತ ಕಡಿಮೆ. ಕ್ಯೂ ಸಿ ಇಫ್ ಇಟ್ ಇಸ್ ಗ್ರೇಟರ್ ದ್ಯಾನ್ ಕೆ ಸಿ ರಿವರ್ಸ್ ಡೈರೆಕ್ಷನ್ ಫೇವರ್ ಆಗುತ್ತೆ ಹೊರತು ಫಾರ್ವರ್ಡ್ ಡೈರೆಕ್ಷನ್ ಫೇವರ್ ಆಗಲ್ಲ. ಕ್ಯೂ ಸಿ ಇನ್ ಕೆ ಸಿ ಅಂದರೆ ನೋ ರಿಯಾಕ್ಷನ್ ಆಕರ್. ಅಲ್ಲಿ ಬೇರೆ ಯಾವುದೇ ರಿಯಾಕ್ಷನ್ ಆಗಲ್ಲ ಬಿಕಾಸ್ ಸಿಸ್ಟಮ್ ಇಸ್ ಎಟ್ ಈಕ್ವಿಲಿಬ್ರಿಯಂ ಅಂತ ಹೇಳಿ. ಸೊ ಇನ್ಕರೆಕ್ಟ್ ಅಂತ ಹೇಳಿ ಕೇಳಿದಲ್ವಾ, ಆಪ್ಷನ್ ಶುಡ್ ಬಿ ಸಿ. ರಿಯಾಕ್ಷನ್ ಆಕರ್ಸ್ ಎಟ್ ದ ಸೇಮ್ ಸ್ಪೀಡ್ ಅಂತ ಹೇಳಬೇಕಿತ್ತು. ಇಟ್ಸ್ ನಾಟ್ ದಟ್ ನೋ ರಿಯಾಕ್ಷನ್ ಆಕರ್, ದಟ್ ಸ್ಟೇಟ್ಮೆಂಟ್ ಇಟ್ ಸೆಲ್ಫ್ ಇಸ್ ನಾಟ್ ಕರೆಕ್ಟ್. ಕ್ಯೂ ಸಿ ಇಸ್ ಈಕ್ವಲ್ ಟು ಕೆ ಸಿ ಅಂದರೆ ಇಕ್ವಿಲಿಬ್ರಿಯಂ ಇದೆ. ಇಕ್ವಿಲಿಬ್ರಿಯಂನಲ್ಲಿ ಎರಡು ಅಪೋಸಿಂಗ್ ರಿಯಾಕ್ಷನ್ ಆಗ್ತಾ ಇದೆ ಎಟ್ ದ ಸೇಮ್ ಸ್ಪೀಡ್. Okay, they should have changed the statement. They should have written it as same reaction. Reaction is happening at the same speed anta heli baribekittu avaru. Now, equilibrium constant for the reaction. Again, N2O2 giving a no. The equilibrium constant value kottidare. Presence of catalyst nalli. In the presence of catalyst, idu 10 times faster attain ಆಯಿತು. ಹಾಗಾದರೆ equilibrium constant ಏನು? ಸೇಮ್ ಕಾನ್ಸೆಪ್ಟ್. ಕೆ ಸಿ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, ಇಟ್ ವಿಲ್ ರಿಮೇನ್ ಆಸ್ ಇಟ್ ಇಸ್. ಇಟ್ ಇಸ್ ನಾಟ್ ಅಫೆಕ್ಟೆಡ್ ಬೈ the catalyst, so the value will be 4 into 10 power minus 5. 4 into 10 to the power minus 4. Answer ಬಂದು ಆಪ್ಷನ್ ಡಿ ಆಗಿರುತ್ತೆ. The equilibrium constant K1 and K2 for the following equilibria. ಇದಕ್ಕೆ K1 ಅಂತ ಹೇಳಿ ತಗೊಳ್ಳೋಣ.
ಇದಕ್ಕೆ K2 ಅಂತ ಹೇಳಿ ತಗೊಳ್ಳೋಣ. ಓಕೆ, ಈ ಒಂದು ಸ್ಟೇಟ್ನಲ್ಲಿ ನಾವು ಯಾವ ಒಂದು ಕೋರಿಲೇಷನ್ನ ಮ್ಯಾಚ್ ಮಾಡ್ಬೋದು. ಫಸ್ಟ್ ಆಫ್ ಆಲ್ K1 ನಾವು ರಿವರ್ಸ್ ಮಾಡಿದ್ದೇವೆ ಬಿಕಾಸ್ ಸೇಮ್ ಇಕ್ವೇಷನ್ ಇಸ್ ರಿವರ್ಸ್ಡ್. ಸೊ ಹಾಗಾದರೆ K2 ಅಂತ ಹೇಳುವಂಥದ್ದು 1/K1 ಆಯಿತು, ಮತ್ತು ಆ ಇಕ್ವೇಷನ್ ನಂಬರ್ 2 ಇಂದ ಮಲ್ಟಿಪ್ಲೈ ಮಾಡಿದ್ದೇವೆ ಅಂದರೆ ಇಲ್ಲಿ K1 ಸ್ಕ್ವೇರ್ ಆಯಿತು, K1 ಸ್ಕ್ವೇರ್. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. K2 is equal to 1/K1 square. Now, in the analysis of group 3 basic radicals of salts, purpose of adding ammonium chloride is to ammonium hydroxide. Purpose ಏನು? ammonium hydroxide ಜಾಸ್ತಿ ಡಿಸೋಸಿಯೇಟ್ ಆಗಬಾರ್ದು. ammonium plus OH minus. Whenever you add a strong electrolyte, the split ಆಗಿ ಕಾಮನ್ ಅಯಾನನ್ನು ಕೊಡುತ್ತೆ. ಅಂದರೆ ಇಲ್ಲಿ your purpose is actually to suppress the dissociation of ammonium hydroxide, thereby affecting the solubility of a group 3 radicals. So, to suppress the dissociation of NH4OH is the right answer. The weak acid with pKa value 5.9 and the weak acid with pKb value are mixed in the equal proportion. What is the pH of the solution? 2023 ಕೇಳಿದ್ರು. So, weak acid and weak base ಬಂದಾಗ pH is equal to 7 plus half into pKa value minus pKb value, right? So pH is equal to 7 plus half into pKb value, pKa value ನೋಡಿ, pKa value is 5.9, 5.8 ಅಂದರೆ half into 7 plus half into 0.1 ಅಂತ ಹೇಳಿದ್ರೆ 7.05 ಆಯಿತು. ಸೊ pH is going to be 7.005 ಅಲ್ಲ, ಹಾಂ ಕರೆಕ್ಟ್ 005. half of 0.1 ಅಂದರೆ 005, right? So it should be 005. Right? Option A is the right answer. 1 mole of HI is heated in a closed container of a capacity 2 liter. At equilibrium, half mole of HI is dissociated. The equilibrium constant of the reaction. ಇದು ಸ್ವಲ್ಪ ಕರೆಕ್ಟಾಗಿ ತಿಳ್ಕೊಳ್ಳುವಂಥ ರಿಯಾಕ್ಷನ್ ಇದು. ಸೊ ಲೆಟ್ ಮೀ ರೈಟ್ ದಿಸ್ ಇನ್ ದಿಸ್ ವೇ. HI ಡಿಸೋಸಿಯೇಟ್ ಆಗಿ H2 ಮತ್ತು I2 ಕೊಡ್ತಾ ಇದೆ. ಓಕೆ, H2 ಆ್ಯಂಡ್ I2 ಕೊಡ್ತಾ ಇದೆ, ಇದು 2. ಫೈನ್. ನಾವು ಇನಿಷಿಯಲ್ ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ ಅವರು. 1 mole of HI is heated in a closed container of the capacity 2 liter. ಹಾಗಾದರೆ ಇನಿಷಿಯಲ್ ಕಾನ್ಸಂಟ್ರೇಷನ್ ಎಷ್ಟು? 1 ಲೀಟರ್ 1 mole in 2 liter ಅಂತ ಹೇಳಿದ್ರೆ 0.5 mole is the initial concentration. 0.5 mole is the initial concentration. ಇದು 0, ಇದು 0. ಓಕೆ, ಈಗೇನಾಯಿತು, ಇದರದ್ದು ಹಾಫ್ ಹೊರಟೋಗ್ತಾ ಇದೆ. 0.5ನಲ್ಲಿ ಹಾಫ್ ಹೊರಟೋಗ್ತಾ ಇದೆ ಅಂತ ಹೇಳಿದ್ರೆ ಎಟ್ ಇಕ್ವಿಲಿಬ್ರಿಯಂ ಸ್ಟೇಟ್ನಲ್ಲಿ ಇದ್ರದ್ದು ಹಾಫ್ ಡಿಸೋಸಿಯೇಟ್ ಆಗ್ತಾ ಇದೆ. ಹಾಫ್ ಅ ಮೋಲ್ ಆಫ್ HI ಇಸ್ ಡಿಸೋಸಿಯೇಟೆಡ್ ಅಂದರೆ 0.5 ಇದು ಅರ್ಧ ಎಷ್ಟು? 0.25 ಉಳ್ಕೊಳ್ಳುತ್ತೆ. ಇದರಲ್ಲಿ ಹಾಫ್ ಏನು ಡಿಸೋಸಿಯೇಟ್ ಆಗಿದೆ ಅದರದ್ದು ಒಂದಿಷ್ಟು ಭಾಗ H2 ಆಗುತ್ತೆ, ಒಂದಿಷ್ಟು ಭಾಗ I2 ಆಗುತ್ತೆ. ಅಂದರೆ 0.25 ಆ್ಯಂಡ್ 0.25 ಅಂತ ಹೇಳಿ ಬರೆಯೋಕ್ಕಾಗಲ್ಲ. ಹಾಗೆ ನೀವು ಒಟ್ಟು ಆ್ಯಡ್ ಮಾಡಬೇಕಾದ್ರೆ ನಿಮ್ಮ ಇನಿಷಿಯಲ್ ಕಾನ್ಸಂಟ್ರೇಷನ್ಗೆ ಈಕ್ವಲ್ ಆಗಿರಬೇಕಲ್ವಾ. ಸೊ ಇದು ನಾವು ಮಾಡೋ ಮಿಸ್ಟೇಕ್ಸ್. ಹಾಗಾದರೆ ಇದನ್ನ ನೀವೇನು ತಗೊಳ್ಬೇಕು? 0.125 ಅಂತ ಹೇಳಿ ತಗೊಳ್ಬೇಕು. ನಾವು ಟೇಕ್ ದ equilibrium concentration. So 0.125 of H2 is there, 0.125 of I2 is there, divided by 0.25 whole square. 0.25 whole square. So ಇದನ್ನ ಹೇಗೆ ತಗೊಳ್ಬಹುದು? 0.125 into 0.125, 0.25, 0.25. So 0.25 ones are 0.25 twos are 0.25 ones are 0.25 twos are 0.25, right? ಹಾಗಾಗಿ it is 1/4. 1/4 ಅಂತ ಹೇಳಿದ್ರೆ ಎಷ್ಟು ಅರ್ಥ? 0.25. It is 0.25. That's it. Easy. Among the following, which has highest pH? ಕೊಟ್ಟಿರೋದ್ರಲ್ಲಿ highest pH ಯಾವುದಕ್ಕಿದೆ? Strong base will have highest pH. So it is 1 molar sodium hydroxide. Next question. K value for acids H2SO3, HNO3, CH3COH, HCN ಕೊಟ್ಟಿದ್ದಾರೆ. Which of the following will have stronger conjugate base? Stronger conjugate base ಇರಬೇಕು ಅಂದರೆ acid should be weak acid. Weak acid ಇದು base ಬಂದು stronger. Weak acid will have base
ವಿಚ್ ಇಸ್ ಸ್ಟ್ರಾಂಗರ್. ವೀಕ್ ಆ್ಯಸಿಡ್ ಅಂತ ಹೇಳಿದ್ರೆ ದ್ಯಾಟ್ ಆ್ಯಸಿಡ್ ವಿಚ್ ವಿಲ್ ನಾಟ್ ಗಿವ್ H+. ಅಂದರೆ ಅದರ ಬೇಸ್ ಏನು ಮಾಡುತ್ತೆ, ಆ H+ ಅನ್ನು ಪಟಕ್ ಅಂತ ಹೇಳಿ ಕಂಬೈನ್ ಮಾಡ್ಕೊಳ್ಳುತ್ತೆ. ಬೇಸ್ ಶುಡ್ ಬಿ ಸ್ಟ್ರಾಂಗ್ ಇರಬೇಕು. ಸೊ ಅತಿ ಕಡಿಮೆ ವ್ಯಾಲ್ಯೂ ಯಾವುದಕ್ಕಿದೆ ಇದರಲ್ಲಿ, H2SO4ಗೆ 4 × 10⁻⁵2 ಇದೆ, -4 HNO2 ಇದೆ, -5 ಆ್ಯಸಿಡ್ಗಿದೆ, -10 ಬಂದು HCN-ಗಿದೆ. ಸೊ ಸಪೋಸ್ ಇಫ್ ಐ ಕನ್ಸಿಡರ್ HCN ಸ್ಪ್ಲಿಟಿಂಗ್, HCN ಸ್ಪ್ಲಿಟ್ ಆಗ್ತಾ ಇದೆ ಅಂದರೆ ಇಟ್ ವಿಲ್ ಗಿವ್ ದ ಕಾಂಜುಗೇಟ್ ಬೇಸ್. ಇದು ಆ್ಯಸಿಡ್ ಆಯಿತು, ಇದು ಕಾಂಜುಗೇಟ್ ಬೇಸ್ ಕೊಡ್ತಾ ಇದೆ C- ಮತ್ತು H+ ಕೊಡ್ತಾ ಇದೆ. ಅರ್ಥ, ಈ C- ಬೇಸ್ ಇಸ್ ನಾಟ್ ಸ್ಟೇಬಲ್. ಇಟ್ ವಿಲ್ ಗ್ರ್ಯಾಬ್ ದ H+ ಆ್ಯಂಡ್ ಗಿವ್ಸ್ ದಿ ಆ್ಯಸಿಡ್ ಬ್ಯಾಕ್. ಸೊ ಬೇಸ್ ಸ್ಟ್ರಾಂಗ್ ಅಂತ ಯಾವಾಗ ಹೇಳ್ತೀವಿ, ಯಾವಾಗ ಆ ಬೇಸ್ H+ನ ತಕ್ಷಣ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಅವಾಗ ಬೇಸ್ ಸ್ಟ್ರಾಂಗ್ ಅಂತ ಹೇಳ್ತೀವಿ. ಅಲ್ಲಿ ಆ್ಯಸಿಡ್ ವೀಕ್ ಇರುತ್ತೆ. ಆ್ಯಸಿಡ್ ವೀಕ್ ಇತ್ತು ಅಂದರೆ ಅದರ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಕಡಿಮೆ ಇರುತ್ತೆ. ಸೊ ಇಲ್ಲಿ ಸ್ಟ್ರಾಂಗ್ ಬೇಸ್ ಯಾರಿಗಿದೆ, HCN-ಗಿದೆ. CN- ಹ್ಯಾಸ್ ಸ್ಟ್ರಾಂಗರ್ ಬೇಸ್. ನಾವು ಕಾಂಜುಗೇಟ್ ಬೇಸ್ ಆಫ್ NH3, ಯಾವಾಗೆಲ್ಲ ಅವರು ಕಾಂಜುಗೇಟ್ ಬೇಸ್ ಕೇಳ್ತಾರೆ, ಯು ಜಸ್ಟ್ ಹ್ಯಾವ್ ಟು ರಿಮೂವ್ H+ ಅಯಾನ್. ನೀವು H+ ಅಯಾನ್ನ ರಿಮೂವ್ ಮಾಡ್ತೀರಾ ಅಂತ ಹೇಳಿದ್ರೆ ಒಂದು ಹೈಡ್ರೋಜನ್ ರಿಮೂವ್ ಮಾಡಿ ನೆಗೆಟಿವ್ ಚಾರ್ಜ್ ಕೊಟ್ಟರೆ ಸಾಕು. ಆಪ್ಷನ್ D ಇಸ್ ದ ಆನ್ಸರ್. NH2- is the answer. So that's it. Thank you so much for watching this video. Hope this video is going to help you. If it is helping, then I'm very glad. ಏನಾದರೂ ಕಾನ್ಸೆಪ್ಟ್ಸ್ ನಿಮಗೆ ಕ್ಲಾರಿಟಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನೀವು ಅದನ್ನು ನನಗೆ ತಿಳಿಸಿ. ಐ ಕ್ಯಾನ್ ಹೆಲ್ಪ್ ಮೈ ಬೆಸ್ಟ್ ಟು ಯು. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ವಿತ್ ದ ಮೋಸ್ಟ್ ಡಿಮಾಂಡೆಡ್ ಚಾಪ್ಟರ್ಸ್ ಯು ಹ್ಯಾವ್ ಆಸ್ಡ್, ಐ ಆಮ್ ಕಮಿಂಗ್ ಅಪ್, ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್. ಸಿ ಯು ಅಂಟಿಲ್ ದೆನ್, ಟೇಕ್ ಕೇರ್, ಬೈ ಬೈ.